ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರಾದರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿದ್ದಂಥ ಶ್ರೋತ್ರಿಯ ಬ್ರಹ್ಮಷ್ಠರಾದ ಶ್ರೀ 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 ಕೃಷ್ಣಾನಂದ ಸದ್ರವರ ದಿವ್ಯ ಪಾದಕಮಲಗಳು ಕೂಡ ನನ್ನ ಅನಂತಾನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಹಾಗೂ ಇವತ್ತಿನ ಈ ಶುಭ ಸಮಯದಲ್ಲಿ ಉಭಯ ಸದ್ಗುರುವರ ಪರಮ ಪವಿತ್ರಕ್ಕಂಥ ಈ ಕಾರ್ಯಕ್ರಮ ಕಲ್ಲಹಳ್ಳಿಯ ಕಮರೆ ಮಠದಲ್ಲಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ದಶಮಾನೋತ್ಸವ ಸದ್ಗುರುವರ ಜ್ಞಾನ ಯಜ್ಞ ಕಾರ್ಯಕ್ರಮ, ದಶಮಾನೋತ್ಸವ ಕಾರ್ಯಕ್ರಮ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಆದ್ಮೇಲೆ ದಶಮಾನ ಉತ್ಸವ ಅಂದರೆ ದಶ ಅಂದ್ರೆ 10. ಇಲ್ಲಿ ಒಂದನೇದಾಗಿ ವಿಷಯ ಶ್ರೀಮಂತ ಜೀವನ ಶಿವಗಳವರ ಕೈವಲ್ಯ ಪದ್ಧತಿ ಗ್ರಂಥದ ನೀತಿಗಿರಿಯಾಚಾರ್ಯ ಸ್ಥಳದ 1ನೇ ಪದ್ಯದ 15ನೇ ಪದ್ಯದ 1ನೇ ನುಡಿಯ 1ನೇ ಚರಣವನ್ನು ಸ್ವೀಕಾರ ಮಾಡಲಾಗಿದೆ, ನಿಲ್ಲಿಸಿದ್ದಾರೆ. ಆದ್ಮೇಲೆ ಈ ಕಾರ್ಯಕ್ರಮ ಇಲ್ಲಿಯೇ ಪ್ರಯತ್ನವಾಗಿ ಆಗಮಿಸಿ ಸುಂದರವರ ಸೇವೆಯನ್ನು ಮಾಡಿ ಹಾಗೂ ಅಧ್ಯಾತ್ಮ ವಿಷಯವನ್ನು ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸದೈವ ಅಪೇಕ್ಷೆಗಳಂತವರಾಗಿ ಬಿದ್ದಿರ್ತಕ್ಕಂಥ ಸರ್ವ ಸದ್ಗತರ ಸದ್ವದಕ್ಕೆ ಸಾಕ್ಷಿ ಪದವಿ ಬೆಳೆಯುವ ಆ ಸಚ್ಚಿದಾನಂದ ಘನಪ್ರಭು ರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ ವಿಷಯದಲ್ಲಿ ಪ್ರವೇಶ ಮಾಡೋಣ. ಎಲ್ಲರೊಡನೆ ವೈರವಿಲ್ಲದೆ ಕೂರುವುದೇ ಚಂದ ಮಮ ಪದ್ಯ ಶ್ರೀಮಂತ ಜೀವನ ಶಿವಗಳವರ ಕೈವಲ್ಯ ಪದ್ಧತಿ ಗ್ರಂಥ 15ನೇ ಪದ್ಯ, ನೀತಿಗಿರಿ 15ನೇ ಪದ್ಯ. ಇದರಲ್ಲಿ 1ನೇ ನುಡಿಯ 1ನೇ ಚರಣ. ಹಿತವಿದ ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಮಮ. ಇದು ಹಿತ ಮತ್ತು ಅಹಿತ ಅಂತ ಹೇಳಿ ಅತಿಶಯಿಸಿ ವಿಶೇಷವಾದ ರೀತಿಯನ್ನು ತಿಳಿತಕ್ಕಂಥದ್ದಲ್ಲ, ಅದು ಚಂದ ಅಂತ. ಯಾರಿಗೆ ಚಂದ, ಯಾರಿಗೆ ಹೋಗ್ಯದು, ಅದು ನಮ್ಮೆಲ್ಲರಿಗೂ ಕೂಡ ಚಂದ. ಹಿತವಿದ ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಮಮ. ಇದು ಹಿತ ಮತ್ತು ಇದು ಅಹಿತ ಅಂತಕೊಂಡು ಜಗತ್ತಿನಲ್ಲಿ 2 ಅವ. ಒಂದು ಹಿತ, ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು. ಇಲ್ಲಿ ಹಿತ ಅಂತಕ್ಕಂಥದ್ದು ಸತ್ಯವನ್ನು ಹೇಳಿದಾಗ ಸತ್ಯದ ಬಗ್ಗೆ ವಿಷಯ ಪ್ರತಿಪಾದನೆ ಮಾಡ್ತಾ ಹೇಳ್ತಾರೆ. ಸತ್ಯ ಅಂತಕ್ಕಂಥದ್ದು ಸರ್ವಶ್ರೇಷ್ಠ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚೇತ. ಪ್ರಮಾಣ ಹೇಳ್ತಾರೆ, ಅನುದ್ವೇಗಕರಂ ವಾಕ್ಯಂ. ಅನುದ್ವೇಗಕರಂ, ಉದ್ವೇಗ ಅಂದ್ರೆ ಒಂದು ಮಾತನಾಡಿದ್ರೆ ಒಳಭಾಗ ಅಲ್ಲೋಲು ಕಲ್ಲಾಗ್ತಕ್ಕಂಥದ್ದು. ಏನೋ ಹೇಳಿದ್ರಂದ್ರೆ ಏನಪ್ಪ ಹೀಗೆ ಹೇಳಬಹುದಾಗಿತ್ತು, ನಮ್ಮ ಕುರಿತು ಹೀಗೆ ಹೇಳಿದ್ರಲ್ಲ ಅಂತ ಒಳಭಾಗದಲ್ಲಿ ಅಲ್ಲೋಲು ಕಲ್ಲು ಉಂಟು ಮಾಡ್ತಿದ್ರೆ ಅದು ಅಹಿತ. ನಾವು ಕೇಳಿದ್ರೆ ಆ ವಿಷಯವನ್ನು ಕೇಳಿದ್ರೆ, ಆ ಮಾತುಗಳನ್ನು ಕೇಳಿದ್ರೆ ನಮಗೆ ಶಾಂತಿ ಅನ್ನಿಸ್ಬೇಕು, ಶಾಂತ ಅನ್ನಿಸ್ಬೇಕು, ಭಾಳ ಸಂತೋಷ ಅನ್ನಿಸ್ಬೇಕು. ಇಲ್ಲೇ ಬೇರೆ ಅಂಥ ಸಂತೋಷ ನಮಗೆ ಸಿಕ್ಕಿರಲಿಲ್ಲ, ಅಂಥ ಸಂತೋಷ ಸಿಕ್ಕಿದ್ರೆ ನಮಗೆ ಹಿತ ಆಗ್ಯದ ಅಂತ. ಹೀಗೆ ಇರ್ತಕ್ಕಂಥದ್ದು ಹಿತ ಅಂತಾರೆ. ಹಿತಗಳಲ್ಲಿ ಕೂಡ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ಉದರಕ್ಕೆ ಹಿತ ಇರ್ತಕ್ಕಂಥದ್ದು ಏನದ ನೋಡ್ರಿ, ಅದು ಕಹಿ ಇರ್ತದೆ. ಗುಳಿಗೆ ಮಾತ್ರೆಗಳು ತೊಗೊಳ್ರಿ, ಮಾತ್ರೆಗಳು ಹೇಗಿರ್ತಾವ ಅಂದ್ರೆ ಕಹಿ ಇರ್ತಾವೆ. ಮಾತ್ರೆಗಳು ಕಹಿ ಇರ್ತಾವೆ.
ಕೈಯಾದ ಮಾತುಗಳನ್ನು ಸ್ವೀಕಾರ ಮಾಡ್ರಿ, ಅಹಿತ ಅನಿಸೋದು ನೋಡ್ಲಿಕ್ಕೆ ಅಹಿತ ಅನಿಸೋದು. ಅದರಕ್ಕೆ ಕೈ ಸ್ವೀಕಾರ ಮಾಡುವ ಕೈ ಅನ್ಸೋದು. ಈಗ ಬಾಯಿದಾಗ ಉದರದಲ್ಲಿ ಪ್ರವೇಶ ಮಾಡಿದ್ರೆ ಆರೋಗ್ಯವನ್ನು ಇಡ್ತದೆ. ಕೈ ಅನಿಸಿತು ಇದು ಅಹಿತ ಅಂತ ತಿಳಿಬಹುದೇನು? ಕೈ ಅನಿಸದ ಇದು ಅಹಿತ ಅಂತಲ್ಲ, ಕೈ ಅನಿಸಿದ್ರು ಹಿತ ಇರ್ತದೆ. ಅದರಕ್ಕೆ ಸಿಹಿ, ಅದರಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ಭಾಳ ಚಲೋ ಅನ್ಸೋದು. ಹೇಳಿರ್ಬೋದು ಪೂರ್ವದಲ್ಲೂ ಜಮಖಂಡಿಗೆ ಜೋಳದ ಬಜಾರದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಅದು, ಜೋಳ ಬಜಾರ್. ಈ ಬದಲಾವಣೆ ಅಂದ್ರೆ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ನಾವು 45 ವರ್ಷ ಹಿಂದಿನ ವಿಷಯನ ಹೇಳೋದು. ಅಲ್ಲಿ ಅದನ್ನು ಬದಲಾಯಿಸಿದ್ದಾರೆ ಗೊತ್ತಿಲ್ಲ. ಅಲ್ಲಿಂದ ಮೊದಲು ದಾರಿ ಇತ್ತು, ಅದು ಮುಂದೆ ಪಡಸಲಿ ಕಡೆ ಬಿಜಾಪುರ ಹೋಗ್ತಕ್ಕಂಥ ದಾರಿ ಇತ್ತು. ಒಂದು ದಾರಿ ದವಾಖಾನೆ ಹೋಗ್ತದೆ, ಇನ್ನೊಂದು ದಾರಿ ಬೇರೆ ಕಡೆ ಹೋಗ್ತದೆ, ಬಿಜಾಪುರದಲ್ಲಿ ಹೋಗ್ತದೆ. ಅಲ್ಲಿ ಒಬ್ಬ ರೋಗಿ, ಆಸ್ಪತ್ರೆಯಲ್ಲಿ ಒಬ್ಬ ರೋಗಿ, ಆತನ ಯಾರಿಗಂಥದ್ದು ಏನು ಅಂದ್ರೆ ಉಪ್ಪಿನ ರೋಗ, ಸಕ್ಕರೆ ರೋಗ ಇರ್ತದೆ, ಉಪ್ಪಿನ ರೋಗ ಬರ್ತದೆ, ಉಣ್ಣೆಯ ರೋಗ ಬರ್ತದೆ, ಬೇರೆ ಬರ್ತದೆ, ಭಾಳಷ್ಟು ಭಾಳ ವಿಚಿತ್ರ ರೋಗ ಬರ್ತವೆ. ಅಲ್ಲಿರ್ತಕ್ಕಂಥ ಅವ್ರಿಗೆ ಬಂದಿರ್ತಕ್ಕಂಥ ಎಂತಂದ್ರೆ ಉಪ್ಪಿನ ರೋಗ ಅಂತ. ವೈದ್ಯರು ಹೇಳಿದ್ರು, ಈತನಿಗೆ ಉಪ್ಪನ್ನು ಕೊಟ್ಟರೆ ಸ್ವೀಕಾರ ಮಾಡಿದ್ರೆ ಸಾಕು, ಸತ್ತು ಹೋಗ್ತಾನೆ. ಇದು ಉಪ್ಪನ್ನು ಬಿಡಬೇಕು, ಇದು ಉಪ್ಪು ವರ್ಜ್ಯ, ಲವಣ ವರ್ಜ್ಯ, ಇವನಿಗೆ ಉಪ್ಪು ಕೊಡಬಾರ್ದು ಅಂತ ಹೇಳೋದು. ಯಾರು ಕೊಡೋದಿಲ್ಲರಿ, ಎಲ್ಲರೂ ಕಾಯ್ತಿರ್ತಾರೆ, ಉಪ್ಪು ತಿನ್ನಬಾರ್ದು ಕಾಯ್ತಿರ್ತಾರೆ. ಯಾರು ಬುತ್ತಿತ್ತಂದ್ರೆ ಕೊಡಬೇಡ್ರಿಗೆ, ಉಪ್ಪಿನ ರೋಗದ ಎಲ್ಲ ಹೇಳಿ ಭಾಳಷ್ಟು ಕಾಯ್ತಾರೆ. ಕೊನೆಗೆ ಏನಂತಂದ್ರೆ ಆತನಿಗೆ ಸಾಕಾಗಿ ಬಿಡ್ತದೆ. ತಾಯಿಗಿಂತಲೂ ಬಂಧು ಇಲ್ಲ, ಉಪ್ಪಿನಿಂತಲೂ ರುಚಿ ಇಲ್ಲ. ಉಪ್ಪ ರುಚಿ ಅದು, ಉಪ್ಪ ರುಚಿ ಬೇಕಾದ ಹಿತ ಯಾವುದು ಅಹಿತ ಯಾವುದು? ಉಪ್ಪು ರುಚಿ ಹೌದು, ಯಾವಾಗ ರುಚಿ ಅದ? ಆರೋಗ್ಯವಂತರ ರುಚಿ, ಆರೋಗ್ಯದವ್ರಿಗೆ. ಇಲ್ಲಿ ವೈದ್ಯರು ಹೇಳಿದ್ರು, ಇವನಿಗೆ ಉಪ್ಪನ್ನು ಕೊಡಕೂಡುದು, ಉಪ್ಪ ಅಹಿತವಾಗಿರ್ತಕ್ಕಂಥದ್ದು, ಹಿತವನ್ನು ಉಂಟು ಮಾಡುವುದಿಲ್ಲ, ಅಹಿತ ಆಗ್ತದೆ ಅಂತ. ಎಲ್ಲರೂ ಕ್ಷಣ ಮಾಡಿದ್ರು, ಹಿತವಾಗಲಿತ. ಆದರೆ ಆತನ ಮನುಷ್ಯರು ಬಂತು, ಎಲ್ಲರೂ ನನ್ನ ಕಾಯ್ತಾ ಇದ್ದಾರೆ, ನನಗೆ ಹಿತವನ್ನು ಉಂಟು ಮಾಡುವುದಿಲ್ಲ, ನನ್ನ ವೈರಿಗಳಿದ್ದಾರೆ ಎಲ್ಲ. ಯಾವ ವೈದ್ಯರು ನನಗೆ ವೈರಿಗಳಿದ್ದಾರೆ, ಬಂದಿರ್ತಕ್ಕಂಥವ್ರೆಲ್ಲ ವೈರಿಗಳು, ಎಲ್ಲರೂ ಬೇಡ 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 ಅಂತಾರೆ. ಇದು ಇನ್ನೇನು ಮಾಡಬೇಕು? ಈ ತಾಯಿಂದರು ತಗೊಂಡು ಭಾಳ ಕರುಣೆ ಆಗ್ತಾರೆ. ತಾಯಿಂದರು ಅವರು ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು. ಹೋಗಿ ಎಷ್ಟೋ ಮಂದಿ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಒಂದು ಮನೆ ಮುಂದೆ ನಿಂತ್ಕೊಂಡು, ನಮ್ಮ ಬಾಯಿ ಭಾಳ ಇದೆ, ಒಂದು ಉಪ್ಪಿನಕಾಯಿ ಕೊಟ್ಟರೆ ಚೆನ್ನಾಗಿತ್ತು ಅಂತ ಇಷ್ಟು ಕೇಳಿದಾಯ್ತು. ಅದು ಯಾರು ಮೊಮ್ಮಕ್ಕಳು ಕೊಡ್ತಾರೆ ಅಂತಕೊಂಡು ಹೇಳಿ ವಿಚಾರ ಮಾಡಿ ತಪ್ಪಿಸ್ಕೊಂಡು ಮುಸುಕ ಹಾಕೊಂಡು ಹಾಗೆ ಆ ದವಾಖಾನೆ ಬಿಟ್ಕೊಂಡು ಬಂದ್ರಿ. ಹಿತಮುತ್ತ ಹಿತ ನೆನ್ಪಿಟ್ಕೊಡ್ರಿ. ಹಿತವಿದು ಅಹಿತವೆಂದು ತಿಳಿಯುವುದೇ ಚಂದ ಮಮ. ಏನದು ಹಿತ ಇದು ಅಹಿತವೆಂದು ತಿಳಿಯುವುದೇ ಚಂದ ಮಮ, ಇಷ್ಟ ಅದು. ಆದ್ರೆ ನಿಜುಂಶ ಹೇಳ್ತಾನೆ ಇಷ್ಟ ಅಲ್ಲ. ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಮಮ. ಅತಿಶಯಿಸಿ ವಿಶೇಷವಾಗಿ ವಿಚಾರ ಮಾಡಿ ತಿಳಿದುಕೊಂತದಲ್ಲ, ಅದು ಚಂದ ಮಮ. ಮಮ ಅಂದ್ರೆ ನಮಗೆ, ಅದು ನನಗೆ ಅಂತ, ನನ್ನ ಕರ್ತವ್ಯ. ಮಮ ನಾಮ ಬರ್ತದೆ ಸಂಸ್ಕೃತ ಭಾಷೆಯಲ್ಲಿ. ಮಮ ನಾಮ ಭವತಃ ನಾಮಕ್ಕೆ ಮೋದೆ, ಭವತಃ ನಾಮಕ್ಕೆ ಭವತಃ ನಾಮ ಹನುಮಂತ ಶಿವ ಸಂತೋಷಂ ಮಾನ ಸಂತೋಷ. ಮಮ ನಾಮ ಹನುಮಂತ ಕಿಂಬೋತೆ, ನನ್ನ ಹೆಸರು, ನನ್ನ 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 ಕರ್ತವ್ಯನು. ಕರ್ತವ್ಯ ಬಗ್ಗೆ ಹೇಳ್ತಾರೆ ಇಲ್ಲಿ ಏನಂದ್ರೆ, ಹಿತವಿದ ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಯಾರಿಗಿರಿ? ಮಮ. ಮಮ ಅಂದ್ರೆ ಮಮ ನಾಮ ಅನ್ನುವಾಗ, ಮಮ ಅಂದ್ರೆ ತನಗೆ ಸಂಬಂಧಪಡ್ತಕ್ಕಂಥ ವಿಷಯ ಇದು. ತನಗೆ ಯಾರು ಈ ಪದ್ಯವನ್ನು ಅಥವಾ ಓದ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹಿತವಾಗುವುದಂದ್ರೆ ತಾನು ಏನು ತಿಳಿಬೇಕಾಗಿದ್ರೊಳಗೆ ಇದು ಹಿತ ಮತ್ತು ಅಹಿತ ಅಂತಕ್ಕಂಥದ್ದನ್ನ ಅತಿಶಯಿಸಿ ತಿಳಿಯುವುದೇ ಚಂದ ಯಾರಿಗೆ? ಮಮ. ಚಂದ ಯೋಗ್ಯ ಯಾರಿಗೆ? ಯಾರು ಓದ್ತಾ ಇದ್ದಾರೆ, ಯಾರು ಕೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ, ವಿದ್ವಾಂಸಗಳ ಗ್ರಂಥಗಳು ಯಾರು ಅಧ್ಯಯನ ಮಾಡ್ತಾರೆ ಅವರೆಲ್ಲರೂ ಕೂಡ ಇದು ಹಿತ ಇದು ಅಹಿತ ಅಂತಕೊಂಡು ಹೇಳಿ ಅತಿಶಯಿಸಿ ವಿಶೇಷವಾಗಿ ವಿಚಾರ ಮಾಡಿ, ಅವಿಚಾರೇಣ ಕೃತ ಬಂತು ವಿಚಾರೇಣ ನಿವರ್ತತೆ. ಅವಿಚಾರದಿಂದ ಬಂದದ ಸಾಮಾನ್ಯ ವಿಚಾರದಿಂದ ಬಂದ ನಿವೃತ್ತಿ ಆಗೋದಿಲ್ಲ, ಅದನ್ನ ವಿಚಾರೇಣ ನಿವರ್ತತೆ, ವಿಚಾರದಿಂದ ನಿವೃತ್ತಿ ಆಗ್ತದೆ. ಆದ್ರೆ ಅತಿಶಯ ತಿಳ್ತಕ್ಕಂಥ ವಿಚಾರ ಇರಬೇಕು, ಸುಮ್ಮನೆ ತಿಳ್ತಕ್ಕಂಥ
ಈಗ ಇಲ್ಲಿ ದೇಹನೇ ಅನಾತ್ಮ ಸಂಘದವರ ಇದು ಅಧ್ಯಾಸ ತನ್ನ ಮಾಡ್ಕೊಂಡು ಒದ್ದಾಡ್ಬೇಕಾಗ್ತದೆ. ಈ ದೇಹ ಏನಂತಕ್ಕಂತ ಇರ್ತದ, ಈ ದೇಹ ನಾನೇನಂದ್ರೆ ದೇಹ ನಾನಲ್ಲ, ನಾನು ಬೇರೆ ದೇಹ ಬೇರೆ. ಅದರಿಂದ ಅತಿಶಯ ತಿಳ್ತಕ್ಕಂಥದ್ದು ಚಂದಮ್ಮ. ಅಲ್ಲಿ ಆತ ಈ ದೇಹವೇ ನಾವು ಅಂತ ಭಾವಿಸಿದ. ನನಗೆ ಈ ಉಪ್ಪನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತು. ಹಾಗೆ ಮುಂದೆ ಹೋಗಿ ಕೇಳ್ತಾನೆ ಒಬ್ಬರ ಮನೆ, ಅಲ್ಲಿ ಒಂದು ಮೂಲೆ ಮನೆ, ಅಲ್ಲಿ ಹೇಳಿ ಅನ್ನೋ ಹೋದಾಗ ಅಲ್ಲಿದ್ದವ್ರು ಒಬ್ಬ ಆ ಮನೆ ಯಜಮಾನಿ ಹೇಳಿದ್ರು, ಏನಿದ್ರು ಪೋರ 15 ದಿವಸ ಹಿಂದೆ ಒಬ್ಬ ಅಜ್ಜ ಬಂದಿದ್ರು, ಉಪ್ಪು ತಿನ್ನೋದು ಹೇಳಿದ್ರ ಪೋರ, ನಮ್ಮ ಮನೆಯೊಳಗ ಉಪ್ಪು ಸ್ವೀಕಾರ ಮಾಡಿದ, ಉಪ್ಪಿನಕಾಯಿ ಸ್ವೀಕಾರ ಮಾಡಿದಮ್ಮ, ನನ್ನ ಬಾಯಿ ಹೊರಸಾಗ್ಯದ, ಒಂದು ಉಪ್ಪಿನಕಾಯಿ ಕೊಡ್ರಮ್ಮ ಅಂತ ಹೇಳಿದ್ರೆ, ನನಗೇನು ಗೊತ್ತಿರಪ್ಪ ಅವ್ರ, ನಮ್ದು ಉಪ್ಪಿನಕಾಯಿ ಕೊಟ್ಟೆ, ಮನೆ ಮುಂದೆ ತಿಂದ, ಈ ರೋಡ್ ದಾಟಿ ಆಚೆ ಡಾಂಬರ್ ರಸ್ತಾ ದಾಟಿ ಆಚೆ ಹೋಗಲಿಕ್ಕೆ ಆಗಲಿಲ್ಲ, ಡಾಂಬರ್ ರಸ್ತಾದ ಮಧ್ಯ ಭಾಗದಲ್ಲಿ ಸತ್ತು ಬಿದ್ರಪ್ಪ ಅವ್ರ, ಮಧ್ಯ ಭಾಗದಲ್ಲಿ ಸತ್ತು ಹೋದ. ಉಪ್ಪಿನಕಾಯಿ ಸರಿ ರೀ, ಆ ತಾಯಿ ಕೊಟ್ಟದ್ದು ಸರಿ, ಅವನಿಗೆ ಹಿತ ಅನಿಸ್ತು ಸ್ವೀಕಾರ ಮಾಡುವಾಗ. ಕಂಡಾಗಲೇ ರಮಣೀಯಕ್ಕೂ ಉಂಡಾಗಲಿ ನೆನಸನಕ್ಕೂ ವಿಷಯಗಳನ್ನ ಕಂಡಾಗಲೇ ರಮಣೀಯಕ್ಕೂ ವಿಷಯಗಳನ್ನ ನೋಡಿದಾಗ ಅನುಭವಿಸ್ಬೇಕು. ವಿಷಯ ಚೆನ್ನಾಗಿರ್ತದೆ ಅಂತ ಅನಿಸ್ತದ, ವಿಷಯವನ್ನು ಅನುಭವಿಸಿದ ತಕ್ಷಣ ಆಗ್ತಕ್ಕಂಥದ್ದು ಏನಂದ್ರೆ ಪರಿಣಾಮ, ದುಷ್ಪರಿಣಾಮ. ಕ್ಷಣದಲ್ಲೇ ತನ್ನ ದೇಹವನ್ನೇ ತ್ಯಾಗ ಮಾಡಿದ. ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ದೇಹ, ಮೋಕ್ಷವನ್ನು ಪಡೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ದೇಹ, ಮಾನವ ದೇಹ ಅಂದ್ರೆ ಮತ್ತೆ ಬಂದಿಲ್ಲ. ಮೋಕ್ಷವನ್ನು ಪಡೆಯುವಗೋಸ್ಕರವಾಗಿ ಬಂದದ. ಆದರೂ ಅದನ್ನೆಲ್ಲರೂ ಮಾಡ್ತಾ ಇಲ್ಲ. ಮಾಡಿದ್ರೆ ಬಿಡ್ಲಿ, ಬಂದ ಉದ್ದೇಶ ಭಗವಂತ ಕೊಟ್ಟಿರ್ತಕ್ಕಂಥ ಉದ್ದೇಶ ಅಂದ್ರೆ 84 ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡಿಕೊಂಡು 84 ಲಕ್ಷ ರೀ. ಒಂದೊಂದು ಹೇಳ್ತೀವಿ, ಹಾಗೆ ಹೇಳ್ತಾ ಇರ್ತೀವಿ. ಓಕ ಮರ ಅಂತಕ್ಕಂಥ ಮರ, ಯಾವ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಪ್ರದೇಶದಲ್ಲಿರ್ತಕ್ಕಂಥ ವೃಕ್ಷಗಳು, ಒಂದು ವೃಕ್ಷ ಆಗಿ ಜನಿಸಿರ 700 ವರ್ಷ ಇರ್ಬೇಕ್ರಿ. 7,000 ಅಡಿ ಎತ್ತಿರ್ತದ, 700 ಮೀಟರ್ ಎತ್ತಿರ್ತದ, 7,000 ವರ್ಷ ಅದ್ರ ಆಯುಷ್ಯ. ಒಂದು ದೇಹದ ಆಯುಷ್ಯ ಎಷ್ಟು? 84 ಲಕ್ಷ ವರ್ಷದ ಈ ಯೋನಿಗಳು ಜನಿಸಲ್ಪಟ್ಟಂತಹ ದೇಹದ ಒಂದೊಂದು ಆಯುಷ್ಯ ಹೇಗಿರ್ಬೋದು. ಆಲದ ಮರ ಆಗಿದ್ರೆ 1000 ವರ್ಷ, ಹುಣಸೆ ಮರ ಆದ್ರೆ 1000 ವರ್ಷ, ಹದ್ದಾದ್ರೆ 1000 ವರ್ಷ, ಸರ್ಪ ಆದ್ರೆ 1000 ವರ್ಷ, ಓಕ ಮರ ಆದ್ರೆ 7,000 ವರ್ಷ, 5,000 ವರ್ಷ ಆಯುಷ್ಯ. ಇಷ್ಟೆಲ್ಲ ಮುಗಿಸ್ಕೊಂಡು, ಹಾಗಾಗಿ ಗಿಡ ಇದ್ರೆ ಏನಾಗ್ತದೆ ಅಂತಂದ್ರೆ, ಅರಣ್ಯದಲ್ಲಿ ಇರ್ತಕ್ಕಂಥ ನೋಡಿ ಒಮ್ಮೆ ಹುಲಿ ಕರಡಿ ಇರ್ತಾವ, ಚಿರತೆಗಳು ಅವೆಲ್ಲ ಮರವರ ಹತ್ಕೊಂಡು ಹರಿದಾಗಿರ್ತಕ್ಕಂಥ ಉಗುರುಗಳಿಂದ ಹತ್ಕೊಂಡು ಒಂದು ಪ್ರಾಣಿಯನ್ನು ಎತ್ತುಕೊಂಡು ಬಾಯಿ ಹಿಡ್ಕೊಂಡು ಮೇಲ್ಭಾಗ ಹೋಗ್ತಾವ. ಆ ವೃಕ್ಷದ ಗತಿ ಏನಂತ ಹೇಳಿ, ಅಂತ ಮರದ ಜನ್ಮ ಬಂದ ಗತಿ. ಇಂಥ ಎಷ್ಟೋ ಜನ್ಮಗಳನ್ನ ಕಷ್ಟಪಟ್ಟು ಅನುಭವಿಸಿ ಮುಗಿಸ್ಕೊಂಡು ಕೊನೆಗಿರ್ತಕ್ಕಂಥ ಮಾನವ ಜನ್ಮ ತೊಡ್ಕೊಂಡು ಬಂದು ಉಪ್ಪಿನಕಾಯಿಗೋಸ್ಕರವಾಗಿ, ಉಪ್ಪಿನಕಾಯಿಯನ್ನು ಸ್ವೀಕಾರ ಮಾಡಿದ, ಸಂಪೂರ್ಣ ಅಲ್ಲ, ಬರೀ ಇಷ್ಟು ಸ್ವಲ್ಪ ಸ್ವೀಕಾರ ಮಾಡಿದ, ಅರ್ಧ ರಸ್ತೆಯನ್ನು ದಾಟುವಷ್ಟೊಳಗ ತನ್ನ ದೇಹ ತ್ಯಾಗ ಅಂತಂದ್ರೆ ಇದು ಹಿತ ಆಗ್ತಿರೋ ಅಹಿತ ಆಗ್ತಿರೋ ಹೌದು. ಒಂದ್ ವೇಳೆ ಅತಿಶಯಿಸಿ ತಿಳಿದ್ರೆ, ಚೆನ್ನಾಗಿ ತಿಳಿದ್ರೆ ನನಗೇನು ಸಿಹಿ ಅನ್ಸದಪ್ಪ, ಚಲೋ ಅನ್ಸ್ತದ, ಬಾಯಿ ಹೊಲಸು ಕಡಿಮೆ ಆಗ್ತದೆ ಅನಿಸ್ತದ. ಆದ್ರೆ ವೈದ್ಯರು ಹೇಳ್ತಕ್ಕಂಥದಲ್ಲ, ಆ ವೈದ್ಯರ ಮಾತನ್ನು ಕೇಳಬೇಕು. ವೈದ್ಯು ನಾರಾಯಣ ವೈದ್ಯ ವಿಷ್ಣು ಪರಮಾತ್ಮ ಇದ್ದಂತೆ ನಮ್ಮ ರಕ್ಷಣೆ ಕರ್ತಿದ್ದಾರೆ, ಕೇಳ್ಬೇಕಂತ ಅನ್ಸಿದ್ರೆ ಅತಿಶಯಿಸಿ ತಿಳಿದ್ರೆ ಉಳಿತಾ ಇದ್ದ. ಏನು ಸದ್ಗುಣತಂತಲ್ಲಿ ಹೋಗಿ ಅವರ ಸೇವೆ ಮಾಡಿ ಅವರನ್ನು ಬ್ರಹ್ಮಜ್ಞ ತೊಡ್ಕೊಂಡು ಧನ್ಯ ಆಗ್ತಾ ಇದ್ದ. ಮತ್ತೊಮ್ಮೆ ಹುಟ್ಟಿ ಬರ್ತಿರ್ಲಿಲ್ಲ, ಮನುಷ್ಯನ ಜನ್ಮ ತೊಡ್ಕೊಂಡು ಬರ್ತಿರ್ಲಿಲ್ಲ, ಮೋಕ್ಷ ಪಡಿತಾ ಇದ್ದ. ಅಂತ ಶರೀರದಂತ ಮಾನವ ಜನ್ಮ ತೊಡ್ಕೊಂಡು ಬಂದು ಕೂಡ ಉಪ್ಪಿನ ಕಾಯಿಗೋಸ್ಕರವಾಗಿ, ಒಂದು ಉಪ್ಪಿನಕಾಯಿ, ಒಂದು ಸಂಪೂರ್ಣ ಕಾಯಿ ಅದನ್ನು ಹೋಳಿ ತುಂಡು ಮಾಡ್ತಾರೆ, ಅಂಥದ್ದು ಒಂದು ಉಪ್ಪಿನಕಾಯಿ ಒಂದು ಹೋಳಿಗಾಗಿ ತನ್ನ ಮಾನವ ಜನ್ಮವನ್ನೇ ಕಳೆದುಕೊಂಡು ಹೋಗಲ್ಲ. ಹಿತವೇ ಹಿತದನ್ನ ಹಿತವಾವುದು ಇದು ಹಿತವೇ ಅಂತಂದ್ರೆ, ಹಿತವಿದು ಹಿತ ಅಲ್ಲ, ಹಿತವಿದು ಅಹಿತವೆಂದು ಇದು ಹಿತ, ಇದು ಅಹಿತ ಅಂತಕ್ಕಂಥ ವಿವೇಕವನ್ನು ಮಾಡ್ಕೋ. ವಿವೇಕದ ಮೂಲಕವಾಗಿ ಇದು ತಿಳ್ಕೊ, ಇದು ಆತ್ಮ, ಇದು ಅನಾತ್ಮ ಅಂತ ತಿಳ್ಕೊಂಡು ತಾನು ಆತ್ಮನಿದ್ದೇನೆ, ಇದು ಅನಾತ್ಮದ ಅಂತಕೊಂಡು ಬೇರ್ಪಡಿಸಿ ಅತಿಶಯಿಸಿ ತಿಳ್ಕೊ. ಆ ನಿನಗೆ ಹಿತ ಆಗ್ತದೆ, ಮೋಕ್ಷ ಲಾಭವನ್ನು ಪಡ್ತಕ್ಕಂಥ ಆಗ್ತಾ ಇದ್ದಿ. ಇದು ಈ ದೇಹ ನಾನು ಅಂತಕ್ಕಂಥ ಭಾವನೆ ಬಂದ್ರೆ, ಇಂದ್ರಿಯಗಳು ಅಂತಂದ್ರೆ ಇಂದ್ರಿಯ ಪ್ರಾಪ್ತ ಆಗಿರ್ತಕ್ಕಂಥ ವಿಷಯಗಳು ಸತ್ಯ ಅಂತ ಭಾವಿಸ್ತಾರ, ಅವುಗಳನ್ನು ಅನುಭವಿಸ್ಬೇಕಂತಕ್ಕಂಥ ಭಾವನೆ ಬಂದ್ರೆ, ಅದ್ರ ಜೊತೆಗೆ ಏನಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ತೊಡ್ಕೊಂಡು ಬಂದು ಕೂಡ ಮೋಕ್ಷ ಪಡೆಯದೇ ಹೋಗ್ಬೇಕಾಗ್ತದ. ಕಾರಣ ಅಂದ್ರೆ ಯಾವುದು ಅಹಿತ ಅದ, ಆ ಅಹಿತವನ್ನೇ ಹಿತ ಅಂತ ಯಾವಾಗ ನಾವು ಭಾವಿಸ್ತಾ ಇದ್ದೀವಿ, ಆಗ ಏನಂತಂದ್ರೆ ಇಂಥ ಕ್ಲೇಶವನ್ನು ಅನುಭವಿಸ್ಬೇಕಾಗ್ತದೆ, ದುಃಖ ಅನುಭವಿಸ್ಬೇಕಾಗ್ತದೆ, ಮಾನವ ಜನ್ಮವನ್ನು ಕೂಡ ಕಳೆದುಕೊಳ್ಬೇಕಾಗ್ತದೆ. ಅದನ್ನು ಶ್ರೀಮನ್ ನಿಜವಂಶಿಗಳು ಅತಿಶಯಿಸಿ ತಿಳಿಬಹುದೇ, ಅತಿಶಯ
ವಿಶೇಷ ರೀತಿಯಿಂದ ತಿಳಿಬೇಕು. ಈಗ ಇದು ಹಿತ ಮತ್ತು ಅಹಿತ ಅಂತಕ್ಕಂಥದ್ದು ವಿವೇಕ ಮಾಡ್ತಕ್ಕಂಥಲ್ಲ, ಅದು ಬಹಳ ಶ್ರೇಷ್ಠ. ಇಲ್ಲಿ ಒಬ್ಬರು ಒಂದು ವಿಷಯ ಹೇಳಿದ್ರು, ಅಪ್ಪ ಈ ವಿಷಯ ಹೇಳಿದ್ರು ಏನಂದ್ರೆ, ಶ್ರೀರಾಮಚಂದ್ರ ವಾನರ ಸೇನೆ ಜೊತೆ ಕೂಡ್ಕೊಂಡು ಲಂಕೆಗೆ ತೆರಳಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಅಲ್ಲಿ ರಾಕ್ಷಸರ ಸಂಹಾರ ಮಾಡಿ, ರಾವಣನ ಸಂಹಾರ ಮಾಡ್ತಾನೆ, ಕುಂಭಕರ್ಣ ಸಂಹಾರ ಮಾಡ್ತಾನೆ, ಎಲ್ಲರನ್ನು ಸಂಹಾರ ಮಾಡಿ ಮರಳಿ ಭಾರತಕ್ಕೆ ಬರ್ತಾ ಇದ್ದಾರೆ. ಆಗ ಏನಂತಂದ್ರೆ ಎಲ್ಲರೂ ಕೂಡ ಬಹುಮಾನ ಕೊಡ್ತಾರೆ. ನೀಲ ನಲ ಅಂತ ಹೇಳ್ತಾರೆ. ಅವರೆಲ್ಲ ಆ ಸೇತುವೆ ಕಟ್ಟಿರ್ತಕ್ಕಂಥ ಇಂಜಿನಿಯರ್ ಅಂತವ್ರು, ಅವ್ರನ್ನ ಕಟ್ಟಿರ್ತಕ್ಕಂಥದ್ದು ಅಷ್ಟು ಪ್ರಸಿದ್ಧ ಇರ್ತಕ್ಕಂಥವ್ರು. ಇರ್ತಕ್ಕಂಥ ಇನ್ನೂ ಎಷ್ಟು ಜಾಂಬು ಅಂತ ಮಾಡಿರ್ತಾರೆ. ಎಲ್ಲರೂ ಕೊಡ್ಕೊಂಡು ದೊಡ್ಡ ಸೇತುವೆಯನ್ನು ಕಟ್ಟಿದ್ರು. ಅಂದ್ರೆ ಇದರಿಂದ ಅಲ್ಲಿ ಕರ್ಕೊಂಡು ಹೋಗಿ ರಾವಣನ ಜೊತೆ ಯುದ್ಧ ಮಾಡಿ ಸೀತಾದೇವಿ ಬಿಡಿಸ್ಕೊಂಡು ಬರ್ಲಿಕ್ಕೆ ಕಾರಣ ಅಂದ್ರೆ, ಅದರಿಂದ ಇದೆಲ್ಲ ಸಪ್ತಾಹದೊಳಗೆ ನೀವೆಲ್ಲ ಕೊಡ್ಕೊಂಡು ಸಪ್ತಾಹ ಮಾಡಿದ್ರಿ, ನೀವು ಹೀಗೆ ಮಾಡಿದ್ರಿ, ಇಲ್ಲಿ ದೀಪವನ್ನು ಬೆಳೆಸಿದ್ರಿ, ಮಾಲೆಯನ್ನು ತೆಗೆದುಕೊಂಡ್ಬಂದ್ರಿ, ಮಾಲೆ ತಯಾರು ಮಾಡಿದ್ರಿ, ಪುಷ್ಪವನ್ನು ತೆಗೆದುಕೊಂಡ್ಬಂದ್ರಿ, ಮಂಟಪ ತಯಾರು ಮಾಡಿದ್ರಿ, ಇಲ್ಲಿ ಧ್ವಜಗಳನ್ನು ನಿರ್ಮಾಣ ಮಾಡಿದ್ರಿ, ಪರಪರೆಲ್ಲ ಕಟ್ಟಿದ್ರಿ. ಹೀಗೆ ಎಲ್ಲ ಒಂದೊಂದು ಹೇಳ್ತಾ 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 ಎಲ್ಲರೂ ಹೀಗೆ ಸೇವೆ ಮಾಡಿದ್ರಿ. ಪ್ರತಿಯೊಂದು ಪ್ರಸಾದ ತಯಾರು ಮಾಡಿದ್ರಿ, ಪ್ರಸಾದ ವಿತರಣೆ ಮಾಡಿದ್ರಿ, ನೀರನ್ನು ಕೊಟ್ರಿ, ಜಲ ಪ್ರೋಕ್ಷಣೆ ಮಾಡಿದ್ವಿ, ಸ್ವಚ್ಛತಾ ಕಾರ್ಯ ಮಾಡಿದ್ವಿ. ಹೀಗೆಲ್ಲರಿಗೂ ಒಂದು ತಮ್ಮ ಅನಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಂತೋಷದ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರಲ್ಲ. ಆ ಪ್ರಕಾರ ಅಲ್ಲಿ ಕೂಡ ಯಾವ ಯುದ್ಧ ಮಾಡಿ ರಾವಣನ ಸೋಲಿಸಿ ಸೀತಾದೇವಿ ಕರ್ಕೊಂಡು ಬಂದ ನಂತರ ಎಲ್ಲರೂ ಕೂಡ ಶ್ರೀರಾಮಚಂದ್ರ ಅವರಿಗೆ ಸನ್ಮಾನ ಮಾಡಿದಂತೆ, ಎಲ್ಲರೂ ಕೂಡ ಸನ್ಮಾನ ಮಾಡಿದರು. ನೀವೆಲ್ಲ ಈ ವೀರ ಯೋಧರು ನನ್ನ ಸೀತೆಯನ್ನು ಕರ್ಕೊಂಡು ಬರಲಿಕ್ಕೆ ರಾವಣನ ಸಂಹಾರ ಆಗಲಿಕ್ಕೆ ಕಾರಣ ನೀವು ಅಂತ ಎಲ್ಲರೂ ಸನ್ಮಾನ ಮಾಡಿದ್ರು. ಅದು ನೋಡ್ತಾ 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 ಸೀತಾದೇವಿಗೆ ಹೆಣ್ಮಕ್ಳ ಮನಸ್ಸು ಸಂತೋಷ ಮೆತ್ತಗಿರ್ತದೆ, ಭಾಳ ಮುರಿದು ಸೀತಾದೇವಿ ಎಲ್ಲಿ ಕೂತಿದ್ರಿ, ಎಲ್ಲರೂ ಸನ್ಮಾನ ಮಾಡೋದು ನೋಡಿ 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 ಸೀತಾದೇವಿ ಕೆಟ್ಟ ಅನಿಸ್ಬಿಡ್ತದೆ. ಏನು ಅನಿಸಂದ್ರೆ, ಎಲ್ಲಕ್ಕಿಂತ ಮೊದಲು ನಾನು ಅಶೋಕ ವನದಲ್ಲಿ ನಾನು ಕುಳಿತುಕೊಂಡ ಸಮಯದಲ್ಲಿ, ಅಶೋಕ ವನದಲ್ಲಿ ನನ್ನ ಮೊಟ್ಟ ಮೊದಲು ಬಂದು ಭೇಟಿಗೆ ಇರ್ತಕ್ಕಂಥವ್ರು ಯಾರು ಅಂದ್ರೆ, ಭಾರತದ ಬಂದವ್ರು ಯಾರು ಇಲ್ಲ, ಹನುಮಂತ ದೇವರು ಬಂದು ನಾನು ಭೇಟಿಯಾಗಿ ನನ್ನ ಧೈರ್ಯವನ್ನು ನೀಡಿ ಶ್ರೀರಾಮಚಂದ್ರ ಕರ್ಕೊಂಡು ಬರ್ತಾ ಇದ್ರು, ವರವನ್ನು ಅಲ್ಲಿ ಕರ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿ ನನಗೆ ವಚನವನ್ನು ಕೊಟ್ಟು ಅದೇ ಬರ ಕರೆದುಕೊಂಡು ಬಂದು ಯುದ್ಧ ಮಾಡ್ಲಿಕ್ಕೆ ಕಾರಣ ಆಗಿ ಯುದ್ಧ ಮಾಡಿ ಅವರೆಲ್ಲರೂ ಸೋಲಿಸಿ ನನ್ನ ಲಂಕೆಯನ್ನು ಗೆದ್ದು ಮರಳಿ ಇಲ್ಲಿ ಬರ್ಲಿಕ್ಕೆ ಕಾರಣ ಇರ್ತಕ್ಕಂಥವ್ರು ಹನುಮಂತ ದೇವರ. ಎಲ್ಲರೂ ಏನೆಲ್ಲವನ್ನು ಸನ್ಮಾನ ಮಾಡಿದ್ರು. ನನ್ನ ದೇವ ಶ್ರೀರಾಮಚಂದ್ರ ಪಾಪ ನನ್ನ ಮಗ ಹನುಮಂತ ಇರ್ತಾನ, ಆಂಜನೇಯನಿಗೆ ಏನು ಕೊಡ್ಲಿಲ್ಲವಲ್ಲ ಹೇಳಲ್ರಿ. ಶ್ರೀರಾಮದೇವ್ ಕೊಡ್ತು ರೀ, ಏನ್ರಿ ನೋಡ್ರಿ ಒಂದು ಕ್ಷಣ, ಇದೆಲ್ಲರಿಗೂ ಬಹುಮಾನ ಕೊಟ್ರಿ, ಎಲ್ಲ ಮಾಡಿದ್ರಿ. ನನ್ನ ಕಂದ ನನ್ನ ಮಗು ಆಂಜನೇಯ ನಿಮಗೋಸ್ಕರ ಎಷ್ಟೊಂದು ಕಷ್ಟಪಟ್ರು, ನನಗೋಸ್ಕರ ಎಷ್ಟು ಕಷ್ಟಪಟ್ರು. ನಿಮಗೆ ಯಾವ ಲಕ್ಷ್ಮಣರಿಗೆ ಆತರ ಬಾಣ ಪ್ರಯೋಗ ಆದಾಗ ಇಲ್ಲಿಂದ ಲಂಕೆಯಿಂದ ಹಿಮಾಲಯಕ್ಕೆ ತೆರಳಿ ಸಂಜೀವನಿ ಪರ್ವತವನ್ನು ತೆಗೆದುಕೊಂಡು ಬಂದು ಅಲ್ಲಿರಿಸಿ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಕಾರಣ. ಹೀಗೆ ಬಹಳಷ್ಟು ಏನೆಲ್ಲವನ್ನು ಮಾಡ್ತಾ ಅಂಥವ್ರಿಗೆ ನಮ್ಮ ತರಲಿಕ್ಕೆ ಆಗತಕ್ಕಂಥ ಅಂತ ಆಂಜನೇಯ ನೀನು ಸನ್ಮಾನ ಮಾಡಲಿಲ್ಲ, ಸನ್ಮಾನ ಮಾಡ್ರಿ, ನನಗೆ ಸಮಾಧಾನ ಆಗ್ತಲ್ಲ, ಸನ್ಮಾನ ಮಾಡ್ರಿ ಅಂತ ಹನುಮಂತೇವ್ರಿಗೆ ನೋಡಿ ಶ್ರೀರಾಮಚಂದ್ರ ಅಂತಾರೆ, ಸನ್ಮಾನ ಮಾಡ್ತಕ್ಕಂಥಲ್ಲ ಹಾಕಿದ ಬಟ್ಟೆ ಹರಿದು ಹೋಗ್ತದ, ಹಾಕಿದ ಮಾಲೆ ಬಾಡಿ ಹೋಗ್ತದ. ಆತನಿಗೆ ದಿವ್ಯ ಜ್ಞಾನ ಪ್ರಾಪ್ತಿ ಅದ, ಮತ್ತೇನು ಸನ್ಮಾನ ಮಾಡ್ತಾ ಇದ್ದೀನಿ, ಮತ್ತೇನು ಸನ್ಮಾನ ಮಾಡುದು? ಯಾವುದನ್ನ ಕೊಡ್ತದ ತನ್ನ ಭಿನ್ನ ವಸ್ತು ಅವೆಲ್ಲ ಒಂದು ಅನಿತ್ಯ, ಅಶಾಶ್ವತ, ದುಃಖಶೀಲ, ನಾಶವಂತ ವಸ್ತುಗಳು. ಇದನ್ನು ಮೀರಿರ್ತಕ್ಕಂಥ ಹನುಮಂತ ದೇವರ ಅದು ಯಥಾರ್ಥ ಸ್ವಲ್ಪ ಅಂತಕೊಂಡು ಧನ್ಯ ಆಗ್ತಕ್ಕಂಥ ಅಂತ ಹನುಮಂತ ದೇವರಿಗೆ ಹೊರಗಿನ ವಸ್ತುಗಳು ಕೊಟ್ಟರೆ ಏನಾಗ್ತದ ನೀನು ತಿಳಿತಾ ಇಲ್ಲ. ಇಲ್ರಿ ಅಧ್ಯಾತ್ಮ ಇರಲದು ಬೇಡ ಅಂತಲ್ಲ, ನನಗೆ ಯಾಕೋ ಸಮಾನ ಅಂತಲ್ಲ, ನೀವು ಬಹುಮಾನವನ್ನು ಕೊಡಲೇಬೇಕು ಅಂತ. ಏನು ಕೊಡಬೇಕು ಅಂತ ಇದು ನೋಡ್ರಿ, ಇದು ನವರತ್ನ ಹಾಡ್ದಲ್ಲ, ಈ ಬಹಳ ಸುಂದರವಾಗಿ ಪ್ರಕಾಶ ಬೀರ್ತದೆ. ರತ್ನದೀಪಶಿ ಯಾಶಕ ವಾದ್ಯಾಪಿ ನನ್ನ ಶತಿ, ಹೊರಗಿನಿಂತ ಜ್ಯೋತಿ ಕೊಟ್ರೆ ಗಾಳಿ ವಿಷಯ ನಾಶ ಆಗ್ತವೆ. ಬೆಲೆ ಬಾಳ್ತಕ್ಕಂಥ
ಈ ನವರತ್ನ ಹಾರವನ್ನು ಕೊಟ್ಬಿಟ್ರೆ ನನ್ನ ಮಗನ ಕೊಡಲು ಯಾವ ಥಳಥಳಮಯವಾಗಿ ಇಂಥ ಬೆಳೀತದೆ, ನಕ್ಷತ್ರ ಅವತ್ತು ಹೊಳಿತದೆ, ಭಾಳ ಸಂತೋಷ ಅನ್ಸ್ತದೆ. ಈ ನವರತ್ನದ ಹಾರವನ್ನು ಕೊಡ್ರಿ ಅಂತ ಹೇಳಿದ್ರು. ಆಗ ಶ್ರೀರಾಮಚಂದ್ರ ಅಂತಾರೆ, ನಿನಗೆ ನವರತ್ನ ಹಾರ ಆಗ್ಯದ, ನಾನು ಹನುಮಂತನಿಗೆ ಯಾವ್ದು ಬೇಕಾಗಿಲ್ಲ ನೀನು ತಿಳಿತಲ್ಲ, ಸುಮ್ಮಿರೋ, ನನಗೆ ಸಮಾನ ಅಲ್ರಿ ಕೊಡ್ರಿ ಅಂತ ಹೇಳಿ. ಆಗಲೇ ತಗೊಂಡು ಆಯಿತು, ನಿನ್ನ ಎತ್ತಿ ಕೊಡ್ತಾ ಇದ್ದೀನಿ, ನಮ್ಮ ಹನುಮಂತ ದೇವ್ರಿಗೆ ಯಾವ್ದು ಬೇಕಾಗಿಲ್ಲ. ಹೀಗಾದಾಗ ಹನುಮಂತ ದೇವರಿಗೆ ಶ್ರೀರಾಮಚಂದ್ರ ಕರೆದರಿ, ಹನುಮಂತ ಬಯಲ ಕೈ ಮುಕ್ಕೊಂಡು ಬೇರೆ ಸಂಪನ್ನಾಗಿ ಬಂದು ನಮಸ್ಕಾರ ಮಾಡಿದ್ರು. ದೇವರೇ ಏನು ಅವ್ರು ಎದುರು, ನಿಮ್ಮಮ್ಮನಿಗೆ ನಿನಗೆ ನಾವು ಈ ನವರತ್ನ ಹಾರ ಕೊಟ್ಟರೆ ಸಂತೋಷ ಆಯಿತು ಅಂತ ಅವರ ಸಂತೋಷಗೋಸ್ಕರವಾಗಿ ಈ ನವರತ್ನ ಮಾಲಿನ ಸ್ವೀಕಾರ ಮಾಡೋದು ತಗೊಂಡು ಕೊರಳಲ್ಲಿ ಮಾಲಿನ ಸಮರ್ಪಿಸಿದರಿ ಆಶೀರ್ವಾದ. ಹನುಮಂತ ದೇವರಂತ ಇಟ್ಕೊಂಡು ಸೀತಾಮಾತೆಗೆ ಭಾಳ ಸಂತೋಷ ಆಯಿತು. ನನ್ನ ಮಗನಿಗೆ ನನ್ನ ಕರೆದುಕೊಂಡು ಬರ್ಲಿಕ್ಕೆ ಕಾರಣ ಆಗಿರೋದಂಥ ನನ್ನ ಮಗನಿಗೆ ನವರತ್ನ ಮಾಲೆ ಪ್ರಾಪ್ತ ಆಯಿತು ಅಂತಕೊಂಡು ಭಾಳ ಸಂತೋಷಪಟ್ಟರು. ಆ ಹನುಮಂತ ದೇವರು ಆ ಮಾಲೆ ತೆಗೆದುಕೊಂಡು ಹಾಗೆ ಮುಂದೋದ್ರು. ಒಂದು ಕಡೆ ಕೂತರು, ಸಮುದ್ರದ ತೀರದಲ್ಲಿ ಕೂತ್ಕೊಂಡು ಆ ಮಾಲೆ ಇತ್ತಲ್ಲ ನವರತ್ನ ಹಾರವನ್ನು, ಅದರೊಳಗಿನ ಒಂದು ರತ್ನವನ್ನು ಬಾಯೊಳಗೆ ಹನುಮಂತೇವ್ರಿ ವಜ್ರದ ಸೀರೆ ಹೊಡೆದು ಬಾಯೊಳಗೆ ಆ ರತ್ನವನ್ನು ಹಾಕಿ ಈಗ ಕಟ್ಟಂತ ಕತ್ತರಿಸಿದ್ರಿ. ಒಳಗೆ ಎರಡು ಹೋಳಾಗ್ಬಿಡ್ತು, ಎರಡಾಯ್ತು. ಅದನ್ನ ಈಗ ನೆಕ್ಕಿ ನೋಡಿದ್ರಿ ನವರತ್ನ ಹಾರ, ನೆಕ್ಕಿ ನೋಡಿದ್ರು ಏನು ಚೀನು ಇಲ್ಲ, ಏನೂ ಇಲ್ಲಪ್ಪ. ಹೌದೇ ಅಷ್ಟು ನಮ್ಮವ್ವ ಸುಮ್ಮನೆ ಏನು ತಿಳಿದು ನಮ್ಮವ್ಗ. ಈಗ ನೋಡ್ರಿ, ಈಗ ನೋಡಿ ಈಗ ಸಮುದ್ರಕ್ಕೆ ಹೋಗ್ಬಿಟ್ರಿ, ಬಂದದ್ದು ಅಲ್ಲಿಂದ ಬಂತಾರ, ಬಂದದ್ದು ಮೂತಾರಪ್ಪ, ಸಮುದ್ರದಿಂದ ಬರ್ತಾರೆ, ಎಲ್ಲಿ ಬೇಕು ಅಲ್ಲಿ ಕಳಿಸಿದ್ರು. ಮತ್ತೊಂದು ಕಡಿದ್ರು, ಮತ್ತೊಂದು ಹೋಗಿದ್ರು, ಮತ್ತೊಂದು ಕಡಿದ್ರು, ಮತ್ತೊಂದು ಹೋಗಿದ್ರು, ಕತ್ತರಿಸಿ ಆಗ ಒಯ್ಯಿದ್ರು. ಒಯ್ದಾಗ ಬರ್ಬೇಕು ಕೇಳಿದ್ರು. ಸೀತಾದೇವಿ ಹೊತ್ತು ಭಾಳ ಕೆಳಗನಿಸ್ರಿ, ಕೊಡಿಸ್ಯಾರ ಬೀಳೋದ್ರ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಕೊಟ್ಟಿದ್ದಾರೆ ಏನು ಮಾಡೋದು ಕೆಳಗನಿಸ್ತು. ಆಗ ಒಬ್ರು ಬಂದು ಕೇಳಿದ್ರು, ಆಂಜನೇಯ ಈ ರತ್ನ ಮಾಲೆ ಅದಲ್ಲ, ಸುಂದರವಾದಂಥ ನವರತ್ನದ ಮಾಲೆಯನ್ನು ಶ್ರೀರಾಮಚಂದ್ರನಿಗೆ ಸಂತೋಷಪುರ ಕೊರಲ್ಲಿ ಹಾಕಿದ್ರು. ಅದನ್ನ ಕಚ್ಚಿ ನೋಡ್ತಾ ಇದ್ದಿ, ಅದೇನು ಹತ್ತಿ ಹಣ್ಣಲ್ಲ, ಹತ್ತಿ ಹಣ್ಣಲ್ಲ, ಅದು ಆಮ್ರ ಫಲವು ಕೂಡ ಅಲ್ಲ, ಆಮ್ರ ಫಲವೂ ಅಲ್ಲ, ಸೀತಾಫಲವಲ್ಲ, ರಾಮ ಫಲವಲ್ಲ, ಯಾವ ಫಲ ಅಲ್ಲ ಅದು. ಅದು ಸಮುದ್ರದಲ್ಲಿ ಸಿದ್ಧವಲ್ಪಟ್ಟಂಥ ಶೋಭಾನ ಶೋಭಿಸಿದಂಥ ದಿವ್ಯ ರತ್ನ, ಪ್ರಕಾಶ ನೀಡಿದಂಥ ರತ್ನ, ಅವುಗಳೆಲ್ಲ 9 ರತ್ನಗಳು ಕೊಟ್ಟಿದ್ದಾರೆ ನನಗೆ. ಅವು ಕಚ್ಚಿ ಒಗಿತಾ ಇದ್ದಾರೆ. ಏನು ನೋಡ್ತಾ ಇದ್ದಿ, ಏಕೆ ಕಚ್ಚಿ ನೇಕಿ ನೋಡ್ತಾ ಇದ್ದಿ, ಒಗಿತಾ ಇದ್ದಿ ಏನು ಅಂತ ಕೇಳಿದ್ರೆ ಆಂಜನೇಯ ರಸವನ್ನು ನೋಡ್ತಾ ಇದ್ದೀರ, ರಸವನ್ನು ನೋಡ್ತಾ ಇದ್ದೆ. ಅವ್ರು ಕೇಳಿದ್ರು, ಎಂಥ ರಸವನ್ನು ನೋಡ್ತಾ ಇದ್ದೀಯ ಅಂದ್ರೆ ಅವ್ರು ಹೇಳಿದ್ರು, ಎಂಥ ರಸವನ್ನು ನಾನು ನೋಡ್ತಾ ಇದ್ದೀನಿ ಅಂದರೆ ರಾಮರಸವನ್ನು ನೋಡ್ತಾ ಇದ್ದೀನಿ, ರಾಮರಸವನ್ನು. ಯಾವ ರಸದು? ಇದರಲ್ಲಿ ರಾಮರಸಾಯನ ಬರ್ತದೇನು, ರಾಮ ಧ್ವನಿ ಬರ್ತದನೋ, ರಾಮ ನಾಮಸ್ಮರಣ ಮಾಡಿದ ರಸ ಅದ್ರೊಳಗೆ ನಾನು ನೋಡಿದ್ರೆ ರಾಮರಸ ಯಾವುದಿಲ್ಲ, ಅದು ಕಾಲ ಕಸ ಅಂತ ಗೊತ್ತಾ ಇದೆ. ಅದೇನು ಒಂದು ರೀತಿ ಕಸ ಇದ್ದಂತೆ ಆಯ್ತು ಅವ್ರಿಗೆ. ನವರತ್ನ ಮಾಲೆಯನ್ನ ಸಂತೋಷ ಸ್ವೀಕಾರ ಮಾಡತಕ್ಕಂಥ ಆಂಜನೇಯ ಏನನ್ನ ಮಾಡಿದ್ರಂದ್ರೆ ಕಚ್ಚಿ ಸಮುದ್ರ ಒಳಗೆ ಎಸೆದು ಬಿಟ್ರಲ್ರಿ. ಕಾರಣ ಏನು? ಅದು ಇನ್ನೊಬ್ರಿಗೆ ಕೊಟ್ಟಿದ್ರೆ ಎಷ್ಟು ಸಂತೋಷ ಪಡಿತಾ ಇದ್ರು. ಆಂಜನೇಯ ಸಂತೋಷ ನೀಡಿತ್ತೆ ಅಂದ್ರು, ಸಂತೋಷ ನೀಡಲ್ಲ. ಆಂಜನೇಯಗೆ ಹಿತವಾಗುವುದು ಇಹ ಪರದಳು ಧರ್ಮರತಿ, ಇದು ಹಿತ, ಇದು ಅಹಿತ, ಇದು ಧರ್ಮ ಇಟ್ಕೊಂಥದ್ದು, ಅಧರ್ಮ ಇಟ್ಕೊಂತ ಗೊತ್ತಾಗಿದೆ. ಇಲ್ಲಿ ಹಿತವಿದ ಅಹಿತ ಅಂತ ತಗೊಂಡು ತಿಳಿದು, ಇದು ಹಿತ ಅದ. ಯಾವುದು? ಶ್ರೀರಾಮಚಂದ್ರ ಹಿತ ಇದ್ದಾರೆ, ಅವರ ನಾಮಸ್ಮರಣೆ ಹಿತ ಅದ. ಅಹಿತ ಅಂದ್ರೆ ಅವ್ರನ್ನ ಮರೆಸಿ ತನ್ನಲ್ಲೇ ತನ್ನ ಮನಸ್ಸನ್ನು ಪ್ರವೇಶ ಮಾಡಿಸಿ ನವರತ್ನಗಳಲ್ಲಿ ಮನಸ್ಸು ನೆಲೆಯಾಗಿ ನಿಂತು ಬಿಟ್ರೆ ದೇವರನ್ನ ಬಿಟ್ಟು ಈ ವ್ಯವಹಾರ ನೋಡತಕ್ಕಂತಾಗುತ್ತಲ್ಲ, ಇದು ಅಹಿತವಿರ್ತಕ್ಕಂಥದ್ದು, ಮೋಹವನ್ನು ಉಂಟು ಮಾಡ್ತಕ್ಕಂಥದ್ದಲ್ಲ. ಈ ಮೋಹ ಇವ ಮಹಾಮೃತ್ಯು,
ಇಲ್ಲಿ ಬಿಡು ಕೊಡುದು, ಕತ್ತರಿಸಿ ಸಮುದ್ರದಲ್ಲಿ ಹಾಕುವಂತ ಹೇಳಿ ಮೋಹವನ್ನೇ ರತ್ನವನ್ನು ಕತ್ತರಿಸಿ ಹಾಕಿರೋದ್ರಲ್ಲ, ಅದರ ಜೊತೆ ಮೋಹವನ್ನೇ ಕತ್ತರಿಸಿ ಹಾಕಿಬಿಟ್ರು. ಅವರಿಗೆ ಆಂಜನೇಯ ಅಂತಾರೆ. ಆಂಜನೇಯ ಆದ್ಮೇಲೆ ಇದು ಯಾವುದು ಹಿತ, ಇದು ಯಾವುದು ಅಹಿತ ಅಂತಕ್ಕಂಥದ್ದು ಚೆನ್ನಾಗಿ ವಿಚಾರ ಮಾಡ್ಕೊಂಡ್ರೆ ಯಾರೇ ಆಂಜನೇಯ. ಆದ್ರಿಂದ ಒಂದು ಕ್ಷಣ ವಿಚಾರ ಮಾಡ್ರಿ, ಶ್ರೀರಾಮಚಂದ್ರ ದೇವಾಲಯಗಳು ಎಷ್ಟವ ಜಗತ್ತಿನಲ್ಲಿ? ಶ್ರೀರಾಮಚಂದ್ರ ದೇವಾಲಯಗಳಿಗಿಂತಲೂ ಎಷ್ಟೋ ಪಟ್ಟು ಊರಿಗೆ 1, 2, 3, 4, 5, 10 ದೊಡ್ಡ ದೊಡ್ಡ ನಗರಗಳಿದ್ರಲ್ಲಿ ನೂರಾರು ದೇವಾಲಯಗಳು, ಆಂಜನೇಯ ದೇವರ ದೇವಾಲಯಗಳಿರ್ತಾವ. ಎಲ್ಲೋ ಒಂದು ಶ್ರೀರಾಮಚಂದ್ರ ದೇವಸ್ಥಾನ ಇರ್ತದ. ಏಕೆಂದ್ರೆ ಇದು ಹಿತ, ಇದು ಅಹಿತ ತಗೊಂಡು ದೇವರಿಂದ ಹಿತವನ್ನ ಪಡೆದ್ರು, ಅಹಿತವನ್ನ ದೂಡಿಬಿಟ್ಟು ಹೋಗ್ಬಿಡ್ತದೆ. ನಡೆ ಇಲ್ಲ, ಯೋಗ್ಯ ಅಲ್ಲ ಅಂತಕೊಂಡು ಅಹಿತವನ್ನ ಏನ್ ಮಾಡಿದ್ರಿ, ತೆಗೆದು ಹಾಕಿದ್ರು. ಹಿತವನ್ನು ಸ್ವೀಕಾರ ಮಾಡಿದ್ರು. ಹಿತವಿದ ಅಹಿತ ಅಂತಕೊಂಡು ಅತಿಶೇಷ ತಿಳಿದ್ರು, ವಿಶೇಷ ಮಾಡಿ ವಿಚಾರ ಮಾಡಿ ಅದನ್ನು ಸ್ವೀಕಾರ ಮಾಡಿದ್ರು. ಇದು ಹೀಗೆ ಸ್ವೀಕಾರ ಮಾಡತಕ್ಕಂಥದ್ದು ಚಂದಮಮ. ಇದು ಚಂದಪ್ಪ, ಇದು ಯೋಗ್ಯ. ಯಾರಿಗೆ ಅಂದ್ರೆ ಪ್ರತಿಯೊಬ್ಬರಿಗೆ ಮಮ. ಮಮ ಅಂದ್ರೇನು? ನನಗೆ. ಮಮ ನಾಮ, ನನ್ನ ನಾಮ, ಇದು ನನಗೆ. ಇದು ಏನು? ಹಿತ. ಇದು ಹಿತವನ್ನು ಮಾಡತಕ್ಕಂಥದ್ದು. ಅಹಿತವನ್ನ ಬಿಡಬೇಕು, ಹಿತವನ್ನು ಸ್ವೀಕಾರ ಮಾಡಬೇಕು ಅಂತಕೊಂಡು ಅತಿಶಯ ಇರ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ. ಇದು ತಿಳಿಲಿಲ್ಲ ಅಂದ್ರೆ ಏನಂತಂದ್ರೆ ಈ ವಿಷಯಗಳೇ ಸತ್ಯ ಅಂತ ಭಾವಿಸ್ಕೊಂಡು ಆ ಕಡೆ ನಾವು ಸಾಗ್ತಕ್ಕಂತ ಇದ್ದೀವಿ. ಆಗ ನಾವು ದುಃಖವನ್ನು ಅನುಭವಿಸ್ತಕ್ಕಂಥ ಇರ್ತದೆ. ಇದು ದುಃಖವನ್ನೇ ಸುಖವೆಂಬುವರು ಅರೆಮರು ಇರುತ್ತೆ. ಯಾವ ದುಃಖ ಅದಲ್ಲ ಅದನ್ನೇ ಸುಖ ಅಂತ ಭಾವಿಸ್ಕೊಂಡಿರ್ತಕ್ಕಂಥವ್ರಿಗೆ ಅರೆಹುಸ್ತರು ಅಂತ ಅರ್ಥ. ಅರೆಮರುಣರಲ್ಲವೇ, ಅರೆಹುಸ್ತರಲ್ಲವೇ. ಸಂಸಾರ ದುಃಖ ಸ್ವರೂಪ, ಸಂಸಾರ ದುಃಖ ಸ್ವರೂಪದ, ಪರಮಾರ್ಥ ಸುಖ ಸ್ವರೂಪದ. ಪರಮ ಅರ್ಥ ಅತ್ಯಂತ ಶ್ರೇಷ್ಠ ಅರ್ಥ. ಅರ್ಥ ಅಂದ್ರೆ ಸಂಪತ್ತು, ಜ್ಞಾನ ಸಂಪತ್ತು. ಜ್ಞಾನ ಸಂಪತ್ತು. ಜ್ಞಾನಾದೇವದ ಕೈಯಲ್ಲಿ ನಾಣ್ಯ ಪಂಥ ನವಿದ್ಯತೆ ಏನಾಯಿತು. ಜ್ಞಾನ ಅಂತಕ್ಕಂಥ ಮೋಕ್ಷಕ್ಕೆ ಮಾರ್ಗ. ಜ್ಞಾನವೇನ ಮೋಕ್ಷವನ್ನು ಸಿದ್ಧತೆ. ಜ್ಞಾನ ಇರೋದ್ರ ಮೋಕ್ಷ ಅಂತ ಸಿದ್ಧಿಸೋದಿಲ್ಲ ನಿಮ್ಮದ. ಅಂಥ ಜ್ಞಾನ ಶ್ರೇಷ್ಠ ಸಂಪತ್ತು. ಅಂಥ ಸಂಪತ್ತನ್ನು ಸದೃಢ ಚೆನ್ನಾಗಿ ಅವರು ಸೇವೆ ಮಾಡಿ ಅವ್ರು ಕೃಪಾಶೀರ್ವಾದ ಪಡ್ಕೊಂಡು ಅಂಥ ಜ್ಞಾನ ಪಡ್ಕೊಂಡು ಧನ್ಯನಾಗಬೇಕು ಅಂದ್ಬಿಟ್ಕೊಂಡು ಮನುಷ್ಯಾಗಿ ಜನಿಸಿ ಬಂದಿದ್ರು ಕೂಡ ಆ ಲಾಭವನ್ನು ಮಾಡ್ಕೊಳ್ಳದೆ ಆಗಿ ಹೋದ್ರ ಅಹಿತವನ್ನೇ ಹಿತ ಅಂತ ಭಾವಿಸ್ಕೊಂಡು, ಅಹಿತವನ್ನೇ ಹಿತ ಎಂದು ಭಾವಿಸ್ಕೊಂಡು ಏನಂತಾರೆ ದುಃಖ ಆಗ್ತದೆ. ದುಃಖವನ್ನ ಸುಖ ತಿಳ್ಕೊಂಡಿರ್ತಾನ, ಅದ್ರ ಫಲ ನಂತರ ತಿಳ್ತದೆ. ಒಂದ್ಸಲ ವಿಷಯಗಳು ಹೇಗಂದ್ರೆ ನಿಜವಾಗಿರುವಂಥ ಮುಖವನ್ನು ತೋರಿಸೋದಿಲ್ರಿ. ವಿಷಯಗಳು ಸಮಯ ಬಂದಾಗ ತೋರಿಸ್ತಿರ್ತಾವ. ಮೊದಲ ಯಾರು ಕೇಳ್ತಾರಲ್ಲ ಅವರು ಧನ್ಯರು. ಶ್ರೀರಾಮಚಂದ್ರ ಅರಣ್ಯದಲ್ಲಿ ಆಗ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾದೇವಿ ಅರಣ್ಯದಲ್ಲಿರ್ತಾರೆ. ಆ ಸಮಯದಲ್ಲಿ ಶೂರ್ಪನಿಗೆ ಅಂತಕ್ಕಂಥ ಯಾವ ರಾಕ್ಷಸಿ, ರಾವಣನ ತಂಗಿ ಅರಣ್ಯದಲ್ಲಿ 14,000 ರಾಕ್ಷಸರ ಜೊತೆ ಕುಡ್ಕೊಂಡು ಅಲ್ಲಿ ವಾಸ ಮಾಡ್ತಾಳೆ. ಆ ಸಮಯದಲ್ಲಿ ಶ್ರೀರಾಮಚಂದ್ರನ ನೋಡ್ತಾರೆ, ಲಕ್ಷ್ಮಣ ನೋಡ್ತಾರೆ. ಆಗಿರ್ತದೆ ಶ್ರೀರಾಮಚಂದ್ರ ದೇವರನ್ನು ತಗೊಂಡು ಆಂಜನೇಯ ಹೇಗೆ ತಿಳಿದ್ರಲ್ಲ, ಗುರು ಅಂತ ತಗೊಂಡು ದೇವರನ್ನು ತಗೊಂಡು ತಿಳಿದ್ರಲ್ಲ, ಪರಮಾತ್ಮ ಸ್ವಲ್ಪ ತಿಳಿದ್ರ. ಹಾಗೆ ತಿಳಿಯದೆ ವಿಷಯ ರೂಪವಾಗಿ ಶ್ರೀರಾಮಚಂದ್ರನ ತನ್ನ ಪತಿಯನ್ನು ಮಾಡ್ಕೋಬೇಕಂತಕ್ಕಂಥ ಕೆಟ್ಟ ವಿಚಾರ ಕೂಡಿದಂಥವಳಾಗಿ ಶ್ರೀರಾಮಚಂದ್ರ ತರ ಬಂದು ಬರುವ ಬಹು ಸುಂದರವಾಗಿರ್ತಕ್ಕಂಥ ರೂಪವನ್ನು ಧಾರಣ ಮಾಡ್ಕೊಂಡು ಮನುಷ್ಯರಾಗಿ ಎಲ್ಲ ಈ ತಾಯಿಗಿದ್ದ ನೋಡಿ. ಈಗ ಇವರಂತೆ ಬಟ್ಟೆಗಳು ತೊಗೊಂಡು ಇವರಂತೆ ಮುಖ ಮಾಡಿಕೊಂಡು ತನ್ನ ಕ್ರೂರ ಹಲ್ಲುಗಳನ್ನು ಮನೆ ಮಾಚಿಕೊಂಡು, ಕ್ರೂರ ಇರ್ತಕ್ಕಂಥ ಊರುಗಳನ್ನು ಅವುಗಳನ್ನ ಮನೆ ಮಾಚಿಕೊಂಡು, ಕೆದರಿದ ಕೂದಲುಗಳನ್ನು, ವಿಕಾರವಿರ್ತಕ್ಕಂಥ ಮುಖವನ್ನೆಲ್ಲ ಮರೆ ಮಾಡ್ಕೊಂಡು ಬಹು ಸುಂದರವಾಗಿ ದೇವರಿಗೂ ದೇವತೆ ಅಂತಕ್ಕಂಥ ರೀತಿಯಿಂದ ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಶ್ರೀರಾಮಚಂದ್ರ, ನೀನು ನನ್ನನ್ನು ವಿವಾಹವಾಗಬೇಕು, ನಿನ್ನನ್ನು ವರಿಸ್ತಾ ಇದ್ದೀನಿ, ನನ್ನ ಲಗ್ನವಾಗುವಂತ ಕೇಳ್ತಾರೆ. ಶ್ರೀರಾಮಚಂದ್ರ ಇದು ಹಿತ ಇದು ಅಹಿತ ಅಂತ ತಗೊಂಡು ಅತಿಶಯ ತಿಳಿದಿರ್ತಕ್ಕಂಥವ್ರು ಅವ್ರು ಹೇಳ್ತಾರ, ಹೇ ದೇವಿ, ನನಗೆ ವಿವಾಹ ಆಗಿದೆ, ಲಗ್ನ ಇದೆ, ನಾನು ಏಕಪತ್ನಿ ವ್ರತಸ್ಥ, ನಾನು ಇನ್ನೊಬ್ಬರು ನಾನು ಲಗ್ನ ಆಗ್ತಕ್ಕಂಥದ್ದಿಲ್ಲ, ನಾನು ಆಗುವುದಿಲ್ಲ ಅಂತ. ಇಲ್ಲ ಆಗಬೇಕು ಬಹಳ ಒತ್ತಾಯ ಮಾಡ್ತಾರೆ. ಆಗಿರ್ತಾರೆ ನೋಡು, ಲಕ್ಷ್ಮಣದಲ್ಲ, ಅವನಿಗೆ ಪತ್ನಿ ಇಲ್ಲ, ಪತ್ನಿ ಮನೆಯಲ್ಲಿದ್ದಾರೆ, ನನ್ನ ಜೊತೆಗೆ ಬಂದಾನೆ, ಹೋಗಿ ಅವ್ನ ಲಗ್ನ ಆಗ. ಅಲ್ಲಿ ಹೋಗ್ತಾರೆ, ಅವ್ರ ಲಕ್ಷ್ಮಣ ನನ್ನ ಲಗ್ನ ಆಗ. ಲಕ್ಷ್ಮಣ ಅಂತಾರೆ, ನನ್ನ ಲಗ್ನ ಏನು ಮಾಡ್ತಾ ಇದ್ದೀನಿ, ಅಣ್ಣನ ಲಗ್ನ ಆದ್ರೆ ನೀವು
ಪಟ್ಟದ ರಾಣಿ ಆಗ್ತಾ ಇದ್ದಿ, ನನ್ನ ಲಗ್ನ ಆದ್ರೆ ಸೇವಕಿ ಆಗ್ತಾ ಇದ್ದಿ, ಶ್ರೀರಾಮಚಂದ್ರ ಸೇವಕರ ನನ್ನ ಲಗ್ನ ಏನು ಮಾಡ್ತೀನಿ ಹೋಗಲ್ಲ. ಹೌದು ನಾನು ಪಟ್ಟದ ರಾಣಿ ಆಗ್ಬೇಕು ಅಂದ್ಕೊಂಡು ಅಲ್ಲಿ ಮೇಲೆ ಹೋಗ್ಬಿಡ್ತಾನೆ. ಅಲ್ಲಿ ಹೋಗ್ಕೊಂಡು ಅವ್ರು ನನ್ನ ಪಟ್ಟದ ರಾಣಿ ಹಾಕಿದ್ವಿ, ನನ್ನ ಶೀತ ಅಂತಕ್ಕಂಥವ್ರಿದ್ದಾಳೆ, ನೀನು 2ನೇ ನಂಬರ್ದು ಬರ್ತಾ ಇದ್ದಿ, ಇದು ಸರಿ ಅಲ್ಲಿ ಹೋಗ್ಬೋದು. ಇಲ್ಲೊಮ್ಮೆ ಅಲ್ಲೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೆಡ್ತಾಕಿ ಕೊನೆಗೆ ಭಾಳ ಸಿಟ್ಟಿಸೋದು. ಇದಕ್ಕೆಲ್ಲ ಮೂಲ ಕಾರಣ ನನ್ನನ್ನು ಲಗ್ನ ಆಗೋದಿಲ್ಲ ಅಂತಕೊಂಡು ಹೇಳಲಿಕ್ಕೆ ಈ ಶ್ರೀರಾಮಚಂದ್ರ ಪತ್ನಿ ಇದ್ದಾಳ. ಆ ಪತ್ನಿ ಸೀತಾ ಈ ಸೀಟೆಯನ್ನು ಒಂದು ಸಲ ನುಂಗಿ ಹಾಕಿಬಿಟ್ರೆ ಪತ್ನಿನೇ ಇರಲಿಲ್ಲ ಯಾರು ಹೇಳ್ತಾನೆ ನನ್ನ ಲಗ್ನ ಆಗ್ತಾನ ಅನ್ನೋ ವಿಷಯ ತಲೆಯೊಳಗೆ ತುಂಬಿಕೊಂಡು ಅಹಿತವನ್ನು ತುಂಬಿಕೊಂಡು ಭಗವಂತ ಪ್ರತ್ಯಕ್ಷ ಇದ್ದಾರೆ, ಅವರಿಂದ ಆಶೀರ್ವಾದ ಪಡಿಬಹುದಾಯಿತು. ಅದೇ ಶ್ರೀರಾಮಚಂದ್ರನ ಅಹಲ್ಯಾದೇವಿ ಏನು ಮಾಡಿದ್ರು, ಅವರ ಪಾದ ಸ್ಪರ್ಶ ಆದ್ರೆ ಶಿಲೆಯಾಗಿ ಬಿದ್ದಿರುತ್ತ ಅಹಲ್ಯಾದೇವಿ ಎದ್ದು ಶ್ರೀರಾಮಚಂದ್ರ ಸಾಷ್ಟಾಂಗ ನಮಸ್ಕಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅವ್ರನ್ನ ಅನುಗ್ರಹ ಪಡೆದುಕೊಂಡು ಧನ್ಯಳಾದಳು. ಅದಿದು ರಾಕ್ಷಸಿ ಇರುವ ಮೂಲಕವಾಗಿ ಸೀತಾದೇವಿಯನ್ನು ನುಗ್ಗಬೇಕು ತಗೊಂಡು ಹೇಳಿ ವಿಕಾರ ರೂಪ, ಮೊದಲ ರೂಪದ ವಿಕಾರವಂತ ರೂಪವನ್ನು ಧಾರಣ ಮಾಡ್ಕೊಂಡು ಹತ್ತಿವಂತ ಉಗುರುಗಳು ಇದ್ದುದರಿಂದ ಅಲ್ಲಿ ಪನಿಕ ಅಂದ್ರೆ ಉಗುರು, ಸೂರ್ ಅಂದ್ರೆ ಹರಿತವಾಗಿರ್ತಕ್ಕಂಥ ಉಗುರನ್ನು ಕೂಡಲ್ಪಟ್ಟಂತ ಒಳಗೆ ಹೇಳ್ತಾರೆ. ಅಂತ ಹರಿತವಾಗಿರ್ತ ಉಗುರನ್ನು ಕೂಡಿರ್ತಕ್ಕಂಥ ಶೂರ್ಪನಿಕ ರಾವಣನ ತಂಗಿ ವಿಕಾರ ರೂಪ ಧಾರಣ ಮಾಡ್ಕೊಂಡು ಸೀತಾದೇವಿನ ಹಿಡಿದು ನುಂಗಬೇಕು ಅಂತ ವಿಕಾರ ದೊಡ್ಡದಾಗಿರ್ತಂಥ ಬಾಯಿ ತಗೊಂಡು ಸೀತಾದೇವಿನ ಒಂದೇ ಸಲ ನುಂಗಿ ಬಿಡಬೇಕಂದ್ರೆ ಬಾಯಿ ಎಷ್ಟು ದೊಡ್ಡದು ವಿಚಾರ ಮಾಡೋಣ. ಯಾರು ಹೆಣ್ಮಕ್ಳಿದ್ರಿ ನೀವು, ಅವ್ರು ಶೂರ್ಪನಿಕ ಹೆಣ್ಮಗಳು, ನೀವು ಯಾರೇ ಒಂದು ಬಾಳೆಹಣ್ಣು ಒಂದ್ಸಲ ನುಂಗ್ತೀರಿ, ಏನಾಗತ್ತೆ ನುಂಗಿ ನೋಡು ನುಗ್ಗಾಕ್ ಹೋಗ್ಬೇಡಿ, ಒಮ್ಮೆ ನುಗ್ಗಾಕ್ ಹೋದ್ರೆ ತೊಳಸಿ ಕೊಡ್ಬೇಕು. ಅದಕ್ಕೆ ಒಂದು ಸಲ ಬಾಳೆಹಣ್ಣನ್ನು ನುಂಗಲಿಕ್ಕೆ ಆಗದಿರ್ತಕ್ಕಂಥ ಬಾಯಿ ನಿಮ್ಮೆಲ್ಲರ ಬಾಯಿ ಅದೆಂತ ಬಾಯಿ ರೀ, ಹೇಳ್ತಾರೆ ಅಗಲು ಬಾಯಿ, ಅಗಲು ಬಾಯಿ. ಆ ಲೌಕಿಕ ಭಾಷೆಗೂ ಬೇರೆ ಹೆಸರು ಬರ್ತದೆ ಅಂತ ಬಾಯಿ. ವಿಕಾರವಾಗಿರ್ತ ಬಾಯಿನ ತೆಗೆದುಕೊಂಡು ಒಂದು ಸಲ ನುಂಗಲಿಕ್ಕೆ ಬಂದುಬಿಡ್ತು ರಾಕ್ಷಸಿ. ವಿಚಾರ ಮಾಡಿ, ಹಿತ ತಗೊಂಡು ನೋಡ್ಲಿಕ್ಕೆ ಬಹು ಸುಂದರವಾಗಿರ್ತಕ್ಕಂಥ ರಾಕ್ಷಸಿ ಒಂದು ಕ್ಷಣದೊಳಗೆ ಹೇಗಾದ್ರಿ ನಿಜವಾಗಿ ಸುಂದರ ಇದ್ದಳೇನು, ನಿಜವಾಗಿ ರಾಕ್ಷಸಿ ನೋಡ್ಲಿಕ್ಕೆ ಹೇಗಾಯ್ತು ನೋಡಿ, ಬಹು ಸುಂದರವಾಗಿ ಕಾಣಿಸಿದ್ರು, ದೇವತೆ ಅಂತಕ್ಕಂಥ ರೀತಿ ಇದ್ದಿದ್ದಳು. ಸಮಯ ಬಂದಾಗ ನಿಜವಾಗಿರ್ತಕ್ಕಂಥ ಮುಖ ತೆಗೆದುಕೊಳ್ತದ್ರಿ, ನಿಜವಾದ ಮುಖ ತೆರೀತದೆ. ವಿಷಯಗಳು ಹೀಗೆ ಕಂಡಾಗಲೇ ರಮಣೀಯಕ್ಕೂ ಉಂಡಾಗ ನೆರಸನವಕ್ಕೂ ಭಾಳ ಸುಂದರವಾಗಿ ಕಾಣ್ತಾ ಇದ್ಳು. ಯಾವಾಗ ಸೀತಾದೇವಿ ನುಂಗಬೇಕು ಅಂತಕ್ಕಂಥ ಭಾವನೆ ಮತ್ಲ ನಿಜವಾಗಿ ರಾಕ್ಷಸಿ ಆಗಿಬಿಟ್ಲು, ನಿಜ ಮುಖ ಹೊರಗೆ ಬಂದ್ಬಿಡ್ತು. ಅದರಂತೆನ ವಿಷಮ ಸಂಸಾರ ವಿಷಮ ಅಂತ ಅದಕ್ಕೆ ಈಗ ಇನ್ನೂ ಕೊಳ್ತಾರೆ. ಡಾಂಬಿಕ ಸಂಸಾರ ಬಾಧೆ ನಳಿದು ಈ ಕುಂಬಿನೊಳು ಮುಕ್ತನಾಗಬೇಕಾದ್ರೆ ನಮ್ಮೆಲ್ಲ ಮನುಜು ಗುರುಪಾದವ. ಡಾಂಬಿಕ ಸಂಸಾರ ಇರುವುದೊಂದು ಬೇರೆ, ತೋರುವುದೊಂದು ಬೇರೆ ಇರ್ತಕ್ಕಂಥದ್ದು ಡಾಂಬಿಕ ಅಂತಾರೆ. ಡಾಂಬಿಕವಾಗಿ ಬಹು ಸುಂದರವಾಗಿ ತೋರ್ತಕ್ಕಂಥದ್ದು ಅದ ಅಂದ್ರೂ ಕೂಡ ಇದೆಲ್ಲ ಡಾಂಬಿಕ ಅದ. ಇದೆಲ್ಲ ಏನಂದ್ರೆ ಸುರ್ಪನಿಕೆ ಮುಖ ಅದ. ಸಮಯ ಬಂದಾಗ ತಿಳಿತದ. ಸಮಯ ಬಂದಿದ್ದು ಗುರುತ ನೀವು ಒಂದು ಕ್ಷಣ ವಿಚಾರ ಮಾಡ್ಕೊರಿ. ಒಂದು 2-3 ವರ್ಷ ಕರೋನಾ ಬಂದು ಹೋಗ್ಬಿಡ್ತಲ್ಲ, ಯಾರ ಮೇಲೆ ಎಷ್ಟೆಷ್ಟು ಪ್ರೇಮ ಇದ್ರೆ ಅಳತೆ ಮಾಡಿ ನೆನ್ಪು ಮಾಡ್ಕೊರಿ. ಯಾರ ಮೇಲೆ ಯಾರು ಪ್ರೇಮ ಅಂತ ಸಮಯ ಬಂದಾಗ ತಿಳಿತದ. ಯಾರ ಮೇಲೆ ಯಾರು ಪ್ರೇಮ ಇದ್ದಾರೆ, ನಿಜ ಪ್ರೇಮ ಅಂತಕ್ಕಂಥ ಇರ್ತದೆ, ಹೇಗಿರ್ತದೆ ತಿಳಿತದ. ಆದ್ರಿಂದ ಸಮಯ ಬಂದಾಗ ಸರಿ ಬರೋದು ಅನ್ನೋದು, ಸಮಯ ಬಂದಾಗ ಎಲ್ಲ ಸರು ಸ್ವಲ್ಪ ನಿಜವಾಗಿ ಅನುಗ್ರಹ ಮಾಡ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸತ್ವರು ಅವ್ರನ್ನ ನೀನು ಉದ್ಧಾರ ಆಗ್ತದೆ, ಅವ್ರಿಗೆ ಉದ್ಧಾರ ಆಗ್ತದೆ. ಆದ್ರೆ ನೀನು ಇದು ಹಿತ ಇದು ಅಹಿತ ಅಂತಕ್ಕಂಥದ್ದನ್ನು ಅತಿಶಯಿಸಿ ನೀನು ತಿಳಿಯಬೇಕು, ವಿಚಾರ ಮಾಡಿ ತಿಳಿಯಬೇಕು. ಹಿತವನ್ನು ನೀನು ಅನುಸರಿಸು, ಅಹಿತವನ್ನು ತ್ಯಾಗ ಮಾಡ್ತಕ್ಕಂಥ ಅನುದ್ವೇಗಕರ ವಾಕ್ಯಂ ಸತ್ಯಂ, ಅದು ಸತ್ಯ ಇರಬೇಕು. ಆತ್ಮ ತನ್ನ ಮೂಲ ಸ್ವರೂಪ ಏನದು, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಇರ್ತಕ್ಕಂಥ ಯಥಾರ್ಥ ಸ್ವರೂಪದ ಸತ್ಯದ ಅದು ಮುಂದೆ ಎಲ್ಲ ಅದು ಅನುದ್ವೇಗಕರ ವಾಕ್ಯಂ ಸತ್ಯಂ. ಯಾವುದು ಸತ್ಯದ ಅದು ಪ್ರಿಯದ, ಸತ್ಯಂ ಪ್ರಿಯವಾಗಿರ್ಬೇಕು. ಹಿತವನ್ನು ನೋಡೋದು ಅನುದ್ವೇಗಕರ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚೇತ್. ಮತ್ತು ಹಿತವನ್ನು ಉಂಟು ಮಾಡಬೇಕು. ಹಿತ ಉಂಟು ಮಾಡ್ತಕ್ಕಂಥದ್ದು ಉಪ್ಪಿನಕಾಯಿ ತಂದಂತೆ ಹಿತ ಆಗಬಾರ್ದು. ಇದೆಂತ ಹಿತ ನಿಜವಾಗಿರ್ತಕ್ಕಂಥದ್ದು ನನ್ನ ಯಥಾರ್ಥ ಸ್ವರೂಪನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಗಳ ಸೇವೆಯನ್ನು ಮಾಡಿ ಅವ್ರ ಜೀವ ಕೃಪಾಶೀರ್ವಾದ ಪಡ್ಕೊಂಡು ಅವರಿಂದ ಬ್ರಹ್ಮಜ್ಞಾನ ಪಡೆದಾಗ ಬ್ರಹ್ಮಜ್ಞಾನ ನಿಜವಾಗಿರ್ತಕ್ಕಂಥ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಬ್ರಹ್ಮಜ್ಞಾನಕ್ಕೆ ಆತ್ಮಜ್ಞಾನ ಅಂತಲ್ಲ, ಅದು ನಿನ್ನ ಜ್ಞಾನ, ಅನ್ಯರ ಜ್ಞಾನ ಅಲ್ಲ. ಅದನ್ನು ಗುರು ಮುಖಾಂತರ ಪಡೆಕೋ ಧನ್ಯ ಆಗ್ತಕ್ಕಂಥ ಆಗ್ತಾ ಇದ್ದೀವಿ.
ಆದ್ಮೇಲೆ ಶ್ರೀಮಂತ ಜೀವನ ಶಿವಗಳು ಬಹಳ ಸುಂದರವಾಗಿ ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು. ಶ್ರೀರಾಮಚಂದ್ರಲ್ಲಿ ಆಂಜನೇಯ ಕೂಡ ಏನು ಮಾಡಿದ್ರಿ, ಒಂದೊಂದು ಕತ್ತರಿಸಿ 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 ಹಾಕಿದ್ರು. ಬಂದವ್ರು ಕೇಳಿದ್ರು, ಆಂಜನೇಯ ನೀನೇನೋ ನೋಡ್ತಾ ಇದ್ದೀರ? ಏನು ಹೇಳಿದ್ರಿ? ನಾನು ರಾಮರಸವನ್ನು ನೋಡ್ತಾ ಇದ್ದೀವಿ. ಅವ್ರು ಹೇಳಿದ್ರು, ರಾಮರಸವನ್ನು ನೋಡ್ತಾ ಇದ್ರ? ಹಾಗಾದರೆ ಆ ರಾಮ ಏನು ನೋಡಿದ್ರಿ ನೀವು? ಆ ಶ್ರೀರಾಮಚಂದ್ರ ಅದರಲ್ಲಿದ್ದಾರೆ, ರಾಮ ಅದರಲ್ಲಿದ್ದಾರೆ, ನಾನು ನೋಡ್ತಾ ಇದ್ದೇನೆ. ರಾಮರಸ ಅಂದ್ರೆ ರಾಮನ ನಾನು ಅನುಭವಿಸ್ತಾ ಇದ್ದೀನಿ. ಕಾವ್ಯರಸ ಅಂತ ಹೇಳ್ತಾರೆ. ಕಾವ್ಯರಸ ಅಂದ್ರೆ ಕಾವ್ಯರಸ ಕುಡಿಯುತ್ತಂದ್ರೆ ಕಾವ್ಯರಸ ಅನುಭವಿಸ್ತಕ್ಕಂಥದ್ದು. ಹಾಗೆ ರಾಮರಸ ಅಂದ್ರೆ ಶ್ರೀರಾಮಚಂದ್ರನೇ ಅದ್ರಲ್ಲಿ ನೋಡಿದೆ, ಅದ್ರ ಕಾಣಿಸಲಿಲ್ಲ. ಅದಕ್ಕಾಗಿ ಕತ್ತರಿಸಿ ಹಾಕಿದೆ. ಯಾವುದು ಶ್ರೀರಾಮಚಂದ್ರಲ್ಲ ಅದು ಕತ್ತರಿಸಿ ಹಾಕಿದ್ರೆ ಕಾಣಿಸಲಿಲ್ಲ ಅಂತ. ದೇವರ ಅನುಭವ ಕಾಣಿಸ್ ಪರಿಪೂರ್ಣ ಮಾತು ಬೇರೆ, ಒಂದೊಂದು ಸಂದರ್ಭ ಅನುಸಾರ ಬೇರೆ ಬೇರೆ ಇರ್ತದೆ. ನೇತಿ ನೇತಿ ಶ್ರುತಿ ಸ್ಮೃತಿ ಇರ್ತದೆ ರೀ, ಸರ್ವ ಕಲಿಯುವ ಪ್ರಮ ಅಂತ ಇರ್ತದೆ. ಎರಡು ರೀತಿ ಇದ್ದವರು. ಹೀಗೆ ಆಗ ಅವರು ಒಬ್ರು ಕೇಳಿದ್ರು, ಹಾಗಾದ್ರೆ ಶ್ರೀರಾಮಚಂದ್ರ ಅದ್ರಲ್ಲಿಲ್ಲ ಅಂತ ಕತ್ತರಿಸಿ ಆಗಿದೆ, ನಿನ್ನಲ್ಲಿ ಶ್ರೀರಾಮಚಂದ್ರ ಇದ್ದಾರೇನು ಅಂತ ಕೇಳಿದ್ರು. ಓ ಇದ್ದಾರಲ್ಲ, ತೆರೆ ತೋರಿಸ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನ ಕುರಿತು ಆಂಜನೇಯ ತನ್ನ ಎದೆಯನ್ನು ಸೀಳ್ಕೊಂಡು ಇಬ್ಬಾಗ ಮಾಡಿ, ನೋಡು ನನ್ನಲ್ಲಿ ಶ್ರೀರಾಮಚಂದ್ರ ಇದ್ದಾರ, ಸೀತಾದೇವಿ ಇದ್ದಾರ, ಲಕ್ಷ್ಮಣ ಇದ್ದಾರ ಅಂತ ಹೇಳಿದ ಈ ಎದೆಯನ್ನು ಸೀಳಿ ತೋರಿಸಿದ್ರಿ. ಒಳಭಾಗ ಮೂವರು ದರ್ಶನ ಇದ್ರು, ಮೂವರು ದರ್ಶನ ಆಯ್ತು. ಅದು ಆಗುವುದು ಯಾವಾಗ ಯಾವಾಗ ಆಯ್ತು ಅಂದ್ರೆ ಯಾವ್ರಿ ಅಹಿತವನ್ನು ತೊರೆದು, ಅಹಿತವನ್ನು ತೊರೆದು ಹಿತವನ್ನ ಇದು ಹಿತ ಇದು ಅಹಿತ ಅಂತಕೊಂಡು ಅತಿಶಯಿಸಿ ತಿಳಿದು ಅದು ನೆರೆ ನಂಬಿ ಚೆನ್ನಾಗಿ ಕರಿಗೊಂಡು ಯಾವಾಗ ನಿಂತರಲ್ಲ, ಆಗ ಆಗಿರ್ತಕ್ಕಂಥದ್ದು ಶ್ರೀರಾಮಚಂದ್ರ ದರ್ಶನ ತನಗೂ ಆಗಿತ್ತು, ಇನ್ನೊಬ್ಬರಿಗೆ ದರ್ಶನ ಮಾಡಿದ್ದಾರೆ. ಯಾವ ತನ ಆಗಿಲ್ಲ ಅದು ಇನ್ನೊಬ್ಬರಿಗೆ ದರ್ಶನ ಆಯ್ತು. ತಾನು ಶ್ರೀಮಂತನಾದ್ರೆ ಇನ್ನೊಬ್ಬರಿಗೆ ಧನವನ್ನು ಕೊಡಬಹುದ್ರಿ? ತಾನೇ ಶ್ರೀಮಂತನಾಗಿರೋದು ಇನ್ನೊಬ್ಬರಿಗೆ ಧನವನ್ನು ಏನು ಕೊಡ್ತಾನೆ? ಯಾವುದು ತಂದು ನೀವು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಸದ್ಗುಣ ಅಂತ ಹೇಳ್ತಲ್ಲ, ಆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅಂತಕ್ಕಂಥ ದೃಢಾಪರೋಕ್ಷ ಬ್ರಹ್ಮಜ್ಞಾನದಲ್ಲ, ಆ ದೃಢಾಪರೋಕ್ಷ ಬ್ರಹ್ಮಜ್ಞಾನ ತಂದಿದ್ರೆ ಇನ್ನೊಬ್ಬರಿಗೆ ಕೂಡ ಹೇಳಿ ಬರ್ತದೆ, ಅವ್ರಿಗೆ ಉಪಯೋಗ ಆಗ್ತದೆ. ತನ್ನೇ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಇನ್ನೊಬ್ರು ಹೇಳಿದ್ರೆ ಪ್ರಯೋಜನ ಆಗ್ತಾಯಿಲ್ಲ. ಅದರಿಂದ ಇಲ್ಲಿ ಯಾವುದನ್ನು ಅದ್ರೊಳಗೆ ಇಲ್ಲ ಅಂತ ಶ್ರೀರಾಮಚಂದ್ರ ಹೇಳಿರಲ್ಲ, ಆ ಶ್ರೀರಾಮಚಂದ್ರ ಇದ್ದಾರೆ ಅಂತ ಎದೆಯನ್ನು ಏನು ಮಾಡಿದ್ರಿ ಇಬ್ಬಾಗ ಮಾಡಿ ಮಾಡಿ ಅದು ದರ್ಶನ ಮಾಡಿಸಿದ್ರು. ಅದು ಹೀಗೆ ಇದು ಹಿತ ಇದು ಅಹಿತ ಅಂತ ತಿಳ್ತಕ್ಕಂಥದ್ದು ಬಹಳ ಮಹತ್ವದ್ದು, ಬಹಳ ಮಹತ್ವ. ಆದ್ಮೇಲೆ ಹಿತವನ್ನು ತಿಳಿಬೇಕು, ಹಿತವನ್ನು ತಿಳಿಬೇಕು, ಅಹಿತವನ್ನು ಏನು ಮಾಡಿದ್ರಿ ಅಹಿತವನ್ನು ತಿಳಿಸ್ಬೇಕು. ಇದು ಹಿತ ಅನ್ನೋದು ಯಾವ್ದು ಇರ್ತದೆ ಅದನ್ನು ಸ್ವೀಕಾರ ಮಾಡಬೇಕು, ಅಹಿತ ಅಂತಕ್ಕಂಥದ್ದು ಅದನ್ನೇನು ಮಾಡ್ಬೇಕು ಅದನ್ನು ತ್ಯಾಗ ಮಾಡಬೇಕು. ಅತಿಶಯಿಸಿ ತಿಳಿದ್ರೆ ಮಾತ್ರ, ವಿಶೇಷ ರೀತಿ ತಿಳಿದ್ರೆ ಮಾತ್ರ ಸಾಧ್ಯ ಇರ್ತದೆ. ವಿಶೇಷ ರೀತಿ ತಿಳಿದ್ರೆ ಶಿರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತಾಗಿ ಅವರಿಂದ ನಾವೇನು ಮಾಡಿದ್ರಿ ಅವರಿಂದ ಬ್ರಹ್ಮಜ್ಞಾನ ಪಡಿಬೇಕಾದ್ರೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶತೆ ಜ್ಞಾನ ಜ್ಞಾನಿನ ತತ್ವದರ್ಶನ ಅಂತ ಹೇಳ್ತದೆ. ಅದರಿಂದ ಅವರ ಗುರುಗಳ ಸೇವೆ ಮಾಡಿ ಕೊನೆ ಎಲ್ಲ ಮಾಡಿದ್ರೆ ಏನೋ ಮಾಡಿದ್ರೆ ಆಗಲಿಲ್ಲ ಅಂದ್ರೆ ಅವರು ಸೇವೆ ಮಾಡಬೇಕು. ಯಾವಾಗ ಸೇವೆಯನ್ನು ಮಾಡ್ತಾ ಇದ್ದೀವಿ ಆಗ ಗುರುಗಳು ನಾವು ತತ್ವಜ್ಞಾನ ಅನುಗ್ರಹ ಮಾಡ್ತಾರೆ, ಉಪದೇಶ ಮಾಡ್ಕೊಂತಾರೆ. ಅದನ್ನು ಸೇವೆ ಬೇಕು. ತದ್ವಿದ್ಯೆ ತದ್ವಿಧಿಗೆ ಅನುಸಾರ ಯಾವ ವೇದಗಳು ವಿಧಿ ಅಂತ ಹೇಳಿದ್ರೆ ಆ ವಿಧಿಗೆ ಅನುಸಾರವಾಗಿ ಸೇವೆ ತದ್ವಿದ್ಯೆ ಪ್ರಣಿಪಾದೇನ ಆ ಪ್ರಕಾರವಾಗಿ ಇಲ್ಲಿ ಅಂದರೆ ಪದವೆರಡು, ಕರವೆರಡು, ಭುಜವೆರಡು, ಎದೆ ಮತ್ತು ನೊಸಲು ನೆಲಸೋಂಕಲ ಅಷ್ಟಾಂಗ ತಗೊಂಡು ಸಾಷ್ಟಾಂಗ ನಮಸ್ಕಾರ, ವೇದ ವಿಧಿಗೆ ಅನುಸಾರವಾಗಿ ಸಾಷ್ಟಾಂಗ ನಮಸ್ಕಾರ. ತದ್ವಿದ್ಯೆ ಪ್ರಣಿಪಾತೇನ ವೇದ ವಿಧಿಗೆ ಅನುಸಾರವಾಗಿ ನಮಸ್ಕಾರ ಮಾಡಿ ಗುರುಗಳಿಗೆ. ಪ್ರಣಿಪಾತೇನ ಪರಿಪ್ರಶ್ನೆ ಸೇವೆಯ ಪರಿಪ್ರಶ್ನೆ ಅಂದರೆ ಗುರುಗಳಿಗೆ ಸದ್ಗುರುನಾಥ ನಾನು ಎಂದರೆ ಯಾರು? ಜಗತ್ತಿನಲ್ಲಿ ಈ ಗುರುವಿನ ಕುರಿತು ಪ್ರಶ್ನೆ ಮಾಡೋದು ಕೇವಲ ಮೂರದ್ದು. ಒಂದು, ನಾನು ಎಂದರೆ ಯಾರು? ನಾನು ಎಂದರೆ ನನ್ನ ಮೂಲ ಸ್ವರೂಪ ಏನದ? ಈ ದೇಹ ನಾನು ಬುದ್ಧಿಯು, ನಾನು ಚಿತ್ತು, ನಾನು ಅಹಂಕಾರ, ನಾನು ಎಂದರೆ ಯಾರು? ನಾನು ಎಂಬುದೇ ನಾನು ತಿಳಿದು ವಹಿಸುತ್ತಾದ ನಾನು ಎಂದರೆ ಯಾರು ಅಂತ ಗುರುಗಳ ಕುರಿತು ಕೇಳ್ತಾರೆ. ಅವ್ರು ಆಗ ಗುರುಗಳು ಹೇಳ್ತಾರೆ ಇದನ್ನೆಲ್ಲವನ್ನು ನೀನು ದೃಗ್ಬ್ರಹ್ಮ ದೃಶ್ಯ ಮಾಹಿತಿ ವೇದಾಂತ ಡಿಂಡಿಮಹ ಆದಿದ್ರು ಶಂಕರ ಭಕ್ತರು ವೇದಾಂತದ ಡಂಗುರಮನ ಸಾರಿ ಹೇಳ್ತಾರೆ. ದೃಗ್ಬ್ರಹ್ಮ ನೀನು ಅರಿತಕ್ಕಂಥ ಅರಿಸ್ವರೂಪ, ನೀನು ಬ್ರಹ್ಮಸ್ವರೂಪಿದ್ದಿ. ದೃಶ್ಯ ಮಾಯ ನಿನ್ನ ಅರಿಸ್ಕೊಳ್ತಕ್ಕಂಥದಲ್ಲ ಅದು ಮಾಯದಪ್ಪ. ಯಾವ ಮಾಯ ಸಾ ಮಾಯ. ಮಾಯ ಅಂದ್ರೇನು? ಅದೊಂದು ವಸ್ತು ಅಲ್ಲ. ಯಾವುದಿಲ್ಲವೋ ಅದಕ್ಕೆ ಮಾಯ ಅಂತಾರೆ, ಯಾವುದಿಲ್ಲ ಅದಕ್ಕೆ ಮಾಯ ಅಂತಾರೆ. ಯಾವುದು ಮಾಯದಲ್ಲ ಆ ಮಾಯನ್ನು ಮೀರಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನೀನಿದ್ದಿ. ಯಾವ ಮಾಯ ಸಾ ಮಾಯ ಯಾವುದಿಲ್ಲೋ ಅದು ಮಾಯ. ಮಾಯ ಅಂದ್ರೆ ನಿತ್ಯ, ಮಾಯ ಅನುತ್ತ. ಅದರಿಂದ
ಅಂತ ಮಾಯನ್ನು ಮೀರಿ ನೀನು ಭಗವನ ಗೆಲ್ಲಬೇಕು ಅಂತ ಅಧಿಕಾರ ನಿನ್ನದ. ಅಧಿಕಾರವನ್ನು ಮರೆತುಕೊಂಡು ನೀನು ಇದರಲ್ಲೇ ಸಿಕ್ಕು ಒದ್ದಾಡ್ತಾ ಇದ್ದಂದ್ರೆ ನೀವು ಉದ್ಧಾರ ಆಗಲಿ ಬರೋದಿಲ್ಲ. ಅದರಿಂದ ನೀನು ಯಥಾರ್ಥ ತಿಳ್ಕೊಂಡು ಧನ್ಯ ಆಗು ಹೊತ್ಕೊಂಡು ಗುರು ಉಪದೇಶ ಮಾಡ್ಕೊಂಡ್ರೆ ಇಲ್ಲಿ ನಾನೆಂದರೆ ಯಾರು ಅಂತಕ್ಕಂಥ ಕೇಳಿದಾಗ ಗುರು ಹೇಳ್ತಾರೆ, ನೀನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ಏಕೆಂದ್ರೆ ದೇವನ ಇರ್ತಕ್ಕಂಥ ದೇವ ನೀನು. ಈ ದೇಹ ನನ್ನ ದೇಹ ಅಂತ ಹೇಳ್ತಾ ಇದ್ದಲ್ಲ, ಈ ದೇಹ ಯಾರು ಅಂತಂದ್ರೆ ಈ ದೇಹ ನನ್ನ ದೇಹದ. ಒಮ್ಮೆ ಒಮ್ಮೆ ಜನ್ಮಗಳ ಪ್ರಾಪ್ತಿ ಆಗ್ತಾನ. ಒಂದ್ಸಲ ಎಲ್ಲೋ ಇಂಥ ಕಾರ್ಯಕ್ರಮದಲ್ಲೆಲ್ಲ ಎಲ್ಲೋ ಒಂದು ಆಟ ನಾಟಕ ನಡೆದ್ರೆ ಅಂಥ ಸಮಯದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಈಗ ಯಾರೋ ಒಬ್ಬ ಎದ್ದು ಹೋಗ್ತಿರ್ತಾರೆ, ಸ್ವಲ್ಪ ಯಾರಿಗೂ ಒಮ್ಮೆ ಒಂದೊಂದು ಸಲ ಇದು ಸಿಕ್ತಿರ್ತಾರೆ. ತಮ್ಮ ಏನು ಮಾಡ್ಕೊಂಡು ದೊಡ್ಡವರು ಅಲ್ಲಿ ದೊಡ್ಡವರು ಎಲ್ಲಿ ಬಂತ ಈ ವಿಷಯ? ಎಲ್ಲಿ ಬಂತು? ಏನ್ರಿ ದೃಗ್ಬ್ರಹ್ಮ. ದೃಗ್ಬ್ರಹ್ಮ ಅಂದ್ರೆ ನೀನು ಅರಿತಕ್ಕಂಥ ಸ್ವರೂಪ, ನೀನು ಬ್ರಹ್ಮ ಸ್ವರೂಪ ಇದ್ದಿ. ದೃಶ್ಯ ಮಾಯದ. ದೃಶ್ಯ ಅಂದ್ರೆ ನಿನ್ನನ್ನು ಧರಿಸ್ಕೊಳ್ತಕ್ಕಂಥದ್ದಲ್ಲ, ಅದು ಮಾಯ. ನಿನ್ನ ಧರಿಸ್ಕೊಳ್ಳೋದಂದ್ರೆ ಇಲ್ಲಿ ಇದೊಂದು ಮಾಯಕ. ಅದು ಇದು ಮಾಯಕ ಅಂತ ನಾವು ನೋಡ್ತಾ ಇದ್ದೀವಿ. ನೋಡ್ತಕ್ಕಂಥ ನೀವು ಯಾರು ಅಂದ್ರೆ ನಮ್ಮನ್ನ ನೀವು ಯಾರು ಅಂತ ಕೇಳಿದ್ರೆ ನಾ ಮಾಯಕ ಅಂತ ಹೇಳಿದ್ರೆ ಸರಿ ಆಗೋದಿಲ್ಲ. ಯಾಕೆಂತ ಮಾಯಕಲ್ಲ, ಇದನ್ನ ತಾನು ನೋಡ್ತಕ್ಕಂಥ ಇದಕ್ಕೆ ಭಿನ್ನದಲ್ಲ. ಹಾಗೆ ಇದು ನನ್ನ ಕೈ ಎನ್ನುವಾಗ ಇದು ನನ್ನ ಕೈ, ಇದು ನನ್ನ ಮಾಯಕ ಆದರೆ ಇದು ನನ್ನ ಕೈ, ಇದು ನನ್ನ ಊರು, ನನ್ನ ಬೆರಳು, ನನ್ನ ಮೊಣಕಾಲ, ನನ್ನ ಮೊಳಕೈ, ನನ್ನ ಎದೆ, ನನ್ನ ಹೊಟ್ಟೆ, ನನ್ನ ಬೆನ್ನು, ನನ್ನ 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 ಅನ್ನೋದು ನನ್ನದು ಯಾವ ಕಾಲಕ್ಕೂ ನಾನು ಆಗೋದಿಲ್ಲ. ನನ್ನ ಬೇರೆ ನಾನು ಬೇರೆ. ಇದು ನನ್ನದು ಅಂದ್ರೆ ನನ್ನ ಕೈ ಎನ್ನುವಾಗ ನನ್ನ ಮಾಯಕನೋ ಮಾಯಕ ಏನು ಅನ್ನೋದಿಲ್ಲೋ ಅದಂತ ನನ್ನ ಕೈ ಕೈ ತಾನಲ್ಲ, ಹೊಟ್ಟೆ ತಾನಲ್ಲ, ಬೆನ್ನು ತಾನಲ್ಲ, ಕಣ್ಣು ತಾನಲ್ಲ, ಇವು ಬೇರೆ ಬೇರೆ. ಹೃದಯ ತಾನಲ್ಲ. ಹೇಗಂದ್ರೆ ಕಿಡ್ನಿ ತಾನಲ್ಲ. ಈಗ ನೋಡ್ರಿ ಕಾರಣ ಹೇಳೋದಂದ್ರೆ ಡಾಕ್ಟರ್ದಲ್ಲ, ಒಬ್ರಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಕಿಡ್ನಿ ಹೋಗ್ಯದಂತ್ರಿ, ಏನು ಮಾಡಬೇಕು? ಇನ್ನೊಂದು ಕಿಡ್ನಿ ಹಾಕಿರಂತ. ಇವ್ರು ಕಿಡ್ನಿ ತೆಗೆದು ಅವ್ರು ಹಾಕಿರ್ತಾರೆ, ಮುಗಿತು. ಹೋಗ್ಬಿಡ್ತು. ಇದ್ದಾಗಲೇ ಏನಾಯ್ತು ರೀ, ಕತ್ತರಿಸಿ ಆಗಿದ್ರೆ ಒಬ್ರಿಗೆ ಹೋಗ್ಬಿಡ್ತು. ಕಣ್ಣು ಒಬ್ರಿಗೆ ಕಣ್ಣು ಹೋಗ್ಯದ, ನನ್ನ ಕಣ್ಣು ಅವ್ರಿಗೆ ಕೊಡ್ರಿ, ಇಬ್ಬರು ಮೇಳಾಗಿ ಹೋಗ್ಯವು. ಈಗ ಸತಿ ಪತಿಗೆ ಒಂದೊಂದು ಕಣ್ಣು ಬಾಧ ಇದ್ರು. ಪತಿಗಿದ್ದು ಕಣ್ಣು, ಪತ್ನಿ ಅವ ಹೇಳ್ದ ನೀನು ಎರಡು ಕಣ್ಣು ಬಾಧ ಇಲ್ಲ, ಒಂದೊಂದು ಕಣ್ಣು ತೊಗೊಂಬತ್ತು, ಇಬ್ಬರು ಮೇಳಾಗಿ ಹೋಗಿಬಿಡು. ಒಂದು ಕಣ್ಣು ಅವ್ರಿಗೆ ಕೊಟ್ರಿ, ಅವ್ರ ಕಣ್ಣು ಹೋಗಿತ್ತು. ಅವು ಇದ್ದಾಗಲೇ ಅವ್ರ ಕಣ್ಣು ಅವ್ರಿಗೆ ಹಾಕಿದ್ರು, ಅವ್ರ ಕಣ್ಣು ಇದ್ದು ತೆಗೆದು ಹಾಕಿದ್ರು. ಇರುವಾಗಲೇ ಕಣ್ಣುಗಳು ಹೋಗ್ತಾ ಇದ್ದಾವೆ, ಬೇರೆ ಕಣ್ಣು ಬರ್ತಾ ಇದ್ದಾವೆ, ಕಿಡ್ನಿ ಹೋಗಿಬಿಡ್ತದ, ಮತ್ತೊಂದು ಬರ್ತದ. ಹೀಗೆ ಏನೇ ಹೃದಯ ಅದು ಬಾಧ ಇದ್ರೆ ಅದೊಂದು ತೆಗೆದು ಹಾಕಿರ್ತಾರೆ. ಈಗ ಮಷಿನ್ಗಳ ವಸ್ತು ತೆಗಿತಾಗ ಹಾಕಿದಂತ ಎಲ್ಲ ತೆಗ್ದಾಗ ಹಾಕ್ತಾರಲ್ಲ, ಇದು ನನ್ನದು ಅಂತ ನಾನು ಅಂತ ಬರ್ತಾರೆ. ಹೇಳ್ರಿ ನೋಡು, ನಾನು ಅನ್ನೋದಲ್ಲ, ನಾನು ಬೇರೆ ನನ್ನದು ಬೇರೆ. ವಸ್ತು ಪ್ರತಿಯೊಂದು ವಸ್ತುಗಳು ನನ್ನದು 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 ಅನ್ನುವಾಗ ಆ ವಸ್ತುಗಳನ್ನ ಎದುರಿಟ್ಟು ಅರಿತಕ್ಕಂಥ ಅರಿಸ್ತೋರ್ಪ ಇರ್ತಕ್ಕಂಥ ನೀನು ಬ್ರಹ್ಮ, ನೀನು ನೋಡ್ತಕ್ಕಂಥ ನೀನು ಬ್ರಹ್ಮ ಇದ್ದಿ. ದೃಶ್ಯ ಮಾಯಿ ಅದನ್ನು ನಿನ್ನ ಅರಿಸ್ಕೊಳ್ತಕ್ಕಂಥ ಮಿಥ್ಯದ ಮಾಯದಪ್ಪ, ಅದು ಮಿಥ್ಯದ, ಅದು ನೀನಲ್ಲ. ನಾನು ಅಂತಕ್ಕಂಥ ಸದ್ಗುಣಾದ. ನಾನು ಎಂದರೆ ಯಾರು ಅಂತ ಹೇಳುವಾಗ ಗುರು ಹೇಳ್ತಾರೆ, ನೀನು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇದ್ದೀನಿ ನೀನು. ಅದನ್ನು ಶಿಷ್ಯ ಸಂಪೂರ್ಣ ಉತ್ತಮಾಧಿಕಾರಿ ಇದ್ದರೆ ಅದು ಒಪ್ತಾ ಇದ್ದಾನೆ. ಉತ್ತಮಾಧಿಕಾರಿ ಇರಲಿಲ್ಲ ಅವನಿಗೋಸ್ಕರ ಮತ್ತೆ ಕರ್ಮ ಕಾಣಿದ್ರೆ ದೇವ್ರ ಪೂಜೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಉಪಾಸನೆ ಮಾಡ್ಕೊತಾ ಆಗಬೇಕು, ಯೋಗ ಸಾಧನೆ ಮಾಡ್ಕೊತಾ ಆಗಬೇಕು, ಅಂತಕರನ್ನು ಶುದ್ಧಿ ಮಾಡ್ಕೊಂಡು ಮತ್ತು ಉದ್ಧಾರಕ್ಕೆ ಮಾರ್ಗ ಮಾಡ್ಕೋಬೇಕು. ಆ ಮಾತು ಬೇರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಗುರುವನ್ನು ಕುರಿತು ಕೇಳ್ತಕ್ಕಂಥದ್ದು ಏನ್ರಿ, ನಾನು ಎಂದರೆ ಯಾರು? ಏನೊಂದೇನು ಈ ಜಗತ್ತು ಅಂದರೆ ಏನು? ಈ ಜಗತ್ತಲ್ಲ, ಈ ಜಗತ್ತೇನು? ನಾನೆಂದರೆ ಏನು? ನನ್ನ ಮೂಲ ಯಾವುದು? ನನ್ನ ಗುರು ಹೇಳೋದು ನಿನ್ನ ಮೂಲ ಪರಬ್ರಹ್ಮ ಸ್ವರೂಪ. ಈ ಜಗತ್ತದಲ್ಲ, ಈ ಜಗತ್ತು ಎಲ್ಲಿಂದ ಬಂದದು, ಏನದು, ಹೇಗೆ ಅದು ಅಂತಂದ್ರೆ, ಈ ಜಗತ್ತು ಇಂಥ ಸುಂದರವಾದ ಜಗತ್ತದಲ್ಲ, ಬಡಿಗೌಡಿರ್ತಾರೆ. ಈಗ
ಒಂದು ತೇರು ಮಾಡಿರ್ತಾರೆ, ತೇರು ಸುಂದರ ತೇರು ಮಾಡ್ತಾರೆ. ಆ ತೇರು ನೋಡಿ ಸಂತೋಷಪಟ್ಟು ಎಲ್ಲ ಮಾತಾಡ್ತಾರೆ, ಏನ್ರಿ ಎಷ್ಟು ಸುಂದರ ತೇರು ಮಾಡಿದ್ದಾರೆ, ಯಾವ್ರು ಮಾಡಿದ್ದಾರೆ? ತೇನಕಾಯಿ ಬಿಡ್ತಾನೆ ಹೇಳಿ ನೋಡು, ತೇನಕಾಯಿ ಬಿಡುದಿಲ್ರಿ, ಕಟ್ಟಿಯನ್ನು ಕತ್ತರಿಸಿ ಅದು ಯೋಗ್ಯವಾಗಿ ಅದಕ್ಕೆ ಬಂದಿರೋಕೆ ಎಲ್ಲ ತೇವಾಂಶ ಕಳ್ಕೊಂಡಿರ್ಬೇಕು, ಒಣಗಿರಬೇಕು ಅಂತ ಕಟ್ಟಿಯನ್ನು ತೆಗೆದುಕೊಂಡು ಬಡಿ ಮಾಡ್ತಾರೆ, ತೇರು ತಯಾರು ಮಾಡ್ತಾರೆ. ಅದು ಸುಂದರತೆ ನೋಡಿ, ಇಂಥ ಸುಂದರವಾಗಿರ್ತಕ್ಕಂಥ ತೇರನ್ನು ಯಾರು ಮಾಡಿದಂದ್ರೆ ಬಡಿಗೌಡ ಮಾಡಿದ್ದಾರೆ ಅಂತ ಹೇಳಿ, ಯಾರು ಇಂಥವ್ರು ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಅತಿ ಸುಂದರವಾಗಿರ್ತಕ್ಕಂಥ ತೋರ್ತಕ್ಕಂಥ ಈ ಜಗತ್ತದಲ್ಲ ನೋಡಿ, ಹಿಮಾಲಯ ಅಂತ ಮಹತ್ವ ಪರ್ವತಗಳವ, ಒಂದೊಂದು ಕಡೆ ಬಂಗಾರ ದೊಡ್ಡ ದೊಡ್ಡ ಕಲ್ಲುಗಳು, ಬಂಗಾರದ ಕಲ್ಲುಗಳವ. ಬಂಗಾರ ಈಗ ನೀರು ಹರ್ಕೊಂಡು ಹೋದ್ರೆ ಒಳಭಾಗದ ಬಂಗಾರ ತೇರ್ಕೊಂಡು ಹೋಗ್ಬಿಡ್ತದೆ. ಅಂದರೆ ಈಗ ಒಂದೊಂದು ಕಡೆ ಭಾಳ ಸುಂದರವಾಗಿರ್ತಕ್ಕಂಥ ಸರೋವರಗಳು, ಅದಕ್ಕಂಥ ಅನೇಕ ಪ್ರಕಾರದ ಸಸ್ಯಗಳು, ಅನೇಕ ಪ್ರಕಾರದ ಇರ್ತಕ್ಕಂಥ ಪುಷ್ಪಗಳು, ಅನೇಕ ಪ್ರಕಾರದಂಥ ಫಲಗಳು, ಅನೇಕ ಪ್ರಕಾರದ ಪಕ್ಷಿಗಳು, ಅದನ್ನ ವರ್ಣಾತೀತವಾಗಿರ್ತಕ್ಕಂಥ ಇಷ್ಟೆಲ್ಲ ವಿಚಿತ್ರವಾಗಿ ತೋರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಜಗತ್ತವರ ಈ ಜಗತ್ತು ಇಷ್ಟು ಸುಂದರವಾಗಿರ್ತಕ್ಕಂಥದ್ದು ಅಂದ್ರೆ, ಇದು ಸುಂದರ ಆಗಿರ್ತಕ್ಕಂಥ ಈ ಜಗತ್ತಿಗೆ ಯಾರು ಕಾರಿರ್ತಾರೆ? ಇಷ್ಟು ಸುಂದರವಾಗಿರ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥ ತೇರು ಅಂದ್ರೆ ಅದು ಬಡಿಗೌಡು ಮಾಡಿದ್ರೆ ಕಾರಿದ್ದಾರಲ್ಲ, ಅದಿಂಥ ಸುಂದರವಾಗಿರ್ತಕ್ಕಂಥ ತೇರನ್ನು ಈ ಜಗತ್ತನ್ನು ತಯಾರು ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅಂದ್ರೆ ಅದಕ್ಕೊಬ್ಬರಿದ್ದಾರಪ್ಪ, ಅವರಿಗೆ ಪರಮೇಶ್ವರ ಅಂತಾರೆ. ಅವರಿದ್ದರೆ ಪರಮಾತ್ಮ ಅಂತಾರೆ, ಪರಮೇಶ್ವರ ಅಂತಾರೆ. ಆ ಪರಮೇಶ್ವರ ಇದಕ್ಕೆಲ್ಲಕ್ಕೂ ಮೂಲ ಕಾರಣ. ತತ್ವ ಸೃಷ್ಟ ತದೇವನು ಪ್ರವೇಶಿತ, ದೇವನೇ ಈ ದೇವನ ದರ್ಶನ ಮಾಡಿದ್ರು, ಆದಂತೆ ಆ ದೇವನೇ ಈ ಸೃಷ್ಟಿಯನ್ನು ಮಾಡಿದ್ರು, ತಾನೇ ತಯಾರು ಮಾಡಿ ತಾನೇ ಅದರೊಳಗೆ ಪ್ರವೇಶ ಮಾಡಿದ್ದಾರೆ. ಅವ್ರಿಗೋಸ್ಕರ ಈ ನಡೆದಿರ್ತಕ್ಕಂಥ ವ್ಯವಹಾರದ ಇದಕ್ಕೆ ಮೂಲ ಯಾರಿದ್ದಾರೆ? ಭಗವಂತ ಇದ್ದಾರೆ, ಪರಮಾತ್ಮ ಇದ್ದಾರೆ. ಈ ಜಗತ್ತಿನ ಮೂಲ ಪರಮಾತ್ಮ ಇದ್ದಾರೆ. ಈ ವಿಚಾರ ಎಲ್ಲಿಂದ ಬಂದದ್ರ? ಅಲ್ಲಿಂದ ಬಂದದ. ಇದು ಎಲ್ಲಿ ಲಯ ಆಗ್ತದಂದ್ರೆ ನೀರದ ನೀರ ಹಿಮಾಲಯದ ಹೋಗಿ ನೋಡ್ರಿ, ನೀರು ಗಟ್ಟಿಯಾಗ್ಯದ. ಸಮುದ್ರಕ್ಕೆ ಬಂದು ನೋಡ್ರಿ, ಸಮುದ್ರಕ್ಕೆ ಬರೀ ಏನು ಕರಿಗೆ ಹೋಗ್ಯದ. ನದಿಗಳಿಗೆ ನೋಡ್ರಿ, ತೀರ ತೆಳ್ಳಗಾಗಿ ಭಾಳ ಸುಂದರ ತರಿತಿದ್ದು ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಆ ನೀರು ಮೂಲ ವಿಚಾರ ಮಾಡಿದಾಗ ಏನಂದ್ರೆ ಅಲ್ಲೇ ಬರಪು ಕೊಡೋದು. ಅದು ಕರಗಿದಾಗ ನೋಡಿ ನೀರು ಅದು ಯಾವುದು ನೀರು ಅದ ಅದೇನಂದ್ರೆ ಅದು ಹಿಮ. ಅದು ಯಾವುದು ಹಿಮ ಅದ ಅದು ನೀರು ಅದ. ಯಾರು ಜೀವಿದ್ದಾರೆ ಆ ಜೀವನ ಮೂಲ ಸ್ವರೂಪ ಪರಬ್ರಹ್ಮ ಸ್ವರೂಪ ಅದ. ಈ ಜೀವನ ಮೂಲ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥದ್ದು ಒಂದೇ ಒಂದು ಇರುವುದು. ಸದೇವ ಸೌಮ್ಯ ಇದಮಗ್ರಮಾಶಿತ್ ಏಕಂ ಏವಂ ಅದ್ವಿತೀಯಂ ಬ್ರಹ್ಮತ್ತು. ಒಂದೇ ಒಂದು ಎರಡನೇದು ಇಲ್ಲವಲ್ಲ, ಈ ಸೌಮ್ಯನೇ ಇದು ಮೂಲ ಸ್ವರೂಪ ಪರಬ್ರಹ್ಮ ಸ್ವರೂಪ. ಈ ಸೃಷ್ಟಿಗೂ ಮೂಲ ಇರ್ತಕ್ಕಂಥದ್ದು ಯಾವುದು? ಈ ಜಗತ್ತಿಗೆ ಮೂಲ ಇರ್ತಕ್ಕಂಥದ್ದು ಅದುವೇ. ತದೇವ ತ್ವಂ ವಿದ್ದಿ, ನಾನೇದು. ತದೇವ ತ್ವಂ ಬ್ರಹ್ಮ ವಿದ್ದಿ, ನಾನೇದು. ಆ ಬ್ರಹ್ಮ ಇದಕ್ಕೆಲ್ಲಕ್ಕೂ ಮೂಲ ಇರ್ತಕ್ಕಂಥ ಬ್ರಹ್ಮ ಸ್ವರೂಪ ಅದು ನೀನಿರಪ್ಪ. ಈ ಜಗತ್ತಿಗೆ ಮೂಲದ, ನಿನಗೂ ಮೂಲದ, ನಿನ್ನ ಮೂಲ ಸ್ವರೂಪ ಪರಬ್ರಹ್ಮ ಸ್ವರೂಪದ. ಈ ಜೀವ ಅಂದ್ರೆ ತಾನು, ಈ ಜಗತ್ತಂದ್ರೇನು, ಮತ್ತು ಈಶ್ವರ ಎಂದರೆ ಈಶ್ವರ ಅಂದ್ರೆ ಈ ಸೃಷ್ಟಿ ಸ್ಥಿತಿಲಿ ಆಯೋಜನೆಗಳನ್ನು ಮಾಡತಕ್ಕಂಥ ಉಪಾಧಿ ಕೊಡಲ್ಪಟ್ಟಂಥ ಈಶ್ವರ ಅಂದ್ರೆ ಮಾಯ ಉಪಾಧಿ ಕೊಡ್ತಕ್ಕಂಥ ಈಶ್ವರ ಅಂತಾರೆ. ಇದೆಲ್ಲದರ ಮೂಲ ವಿಚಾರ ಮಾಡೋ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ಎನ್ಮ ಅಂತ ಹೇಳುವಾಗ ಯಾವ ಈಶ್ವರದಲ್ಲ ಮಾಯ ಉಪಾಧಿ ಕೊಡಲ್ಪಟ್ಟಂಥವರಾಗಿ ಅಲ್ಲಿ ಪರಮೇಶ್ವರನಿಗೆ ಪಾರ್ವತಿ ಇದ್ದಾರೆ, ಹಾಗೆ ಗಣೇಶ್ ಇದ್ದಾರೆ, ಮಗ ಗಣೇಶ್ ಇದ್ದಾರೆ, ಷಣ್ಮುಖ ಇದ್ದಾರೆ. ಇಷ್ಟೆಲ್ಲರೂ ಕೊಡಲ್ಪಟ್ಟಂಥವ್ರು ಮಾಯ ಉಪಾಧಿ ಕೊಡಲ್ಪಟ್ಟಂಥ ಪರಮಾತ್ಮ. ಆ ಪರಮಾತ್ಮನ ಮೂಲ ಯಾವುದದ, ನಿನ್ನ ಮೂಲ ಯಾವುದದ ಅಂತ ವಿಚಾರ ಮಾಡಿ, ಜಗತ್ತಿನ ಮೂಲ ಯಾವುದದ ಅಂದ್ರೆ ವಿಚಾರ ಮಾಡಿದ್ರೆ ನಿನ್ನ ಮೂಲ ಕೂಡ ಸತ್ತು ಚಿತ್ತು ನಿತ್ಯ ಆನಂದವಾಗಿರ್ತಕ್ಕಂಥ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಈ ಜಗತ್ತಿನ ಮೂಲ ಸತ್ತು ಚಿತ್ತು ನಿತ್ಯ ಅಂತ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಹಾಗ ಈಶ್ವರನ ಮೂಲ ಕೂಡ ಅಂದ್ರೆ ಪರಮಾತ್ಮನ ಮೂಲ, ಸಾಕಾರವಾಗಿರ್ತಕ್ಕಂಥ ಪರಮಾತ್ಮ ಮೂಲ, ನಿರಾಕಾರವಾಗಿರ್ತಕ್ಕಂಥ ಬರಪದ ಮೂಲ ನೀರದ. ಅದೇ ಪ್ರಕಾರವಾಗಿ ಈ ಸಾಕಾರವಾಗಿರ್ತಕ್ಕಂಥ ಪರಮಾತ್ಮ ಕೈಲಾಸದಲ್ಲಿದ್ದಾರೆ, ಅಲ್ಲಿ ಪಾರ್ವತಿ ಇದ್ದಾರೆ, ಗಣೇಶ ದೇವರಿದ್ದಾರೆ, ಷಣ್ಮುಖ ಇದ್ದಾರೆ ಅಂತ ಹೇಳಿಸ್ಕೊಳ್ತಕ್ಕಂಥ ಸಾಕಾರವಾಗಿರ್ತಕ್ಕಂಥ ಪರಮಾತ್ಮನ ಮೂಲ, ನಿರಾಕಾರವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ತದೇವ ತೋಮ್ ಇದ್ದಿ ನಾನೇದಂ, ತದೇವ ತೋಮ್ ಬ್ರಹ್ಮ, ಆ ಪರಬ್ರಹ್ಮ ಸ್ವರೂಪ ನೀನಿದ್ದೀಪ. ಈ ಜಗತ್ತಿನ ಮೂಲ ನೀನೇ, ನೀನು ಮೂಲ ಪರಬ್ರಹ್ಮ. ಈ ಸೃಷ್ಟಿಯ ಇದ್ರ ಮೂಲ ಕೂಡ ನೀನೇ, ನೀನು ಪರಬ್ರಹ್ಮ. ನಿನ್ನ ಮೂಲ ಪರಬ್ರಹ್ಮದ ಯಥಾರ್ಥ ಅಂದ್ಕೊಂಡು ಧನ್ಯನಾಗುವಂತಕೊಂಡು ಗುರು ಬಹಳ ಸುಂದರವಾಗಿ ವಿಷಯ ಪ್ರತಿಪಾದಿಸ್ತಾರೆ. ಅದರಿಂದ ಅಂಥದ್ದನ್ನು ತಿಳಿಯೋಗೋಸ್ಕರವಾಗಿ ನಾವು ಎಲ್ಲ ಇವಾಗ ಮಾಡ್ಕೊಂಡ್ರೆ ಇಂಥ ಕಾರ್ಯಕ್ರಮ ಮಾಡ್ರಿ. ಇದು ನಾವೆಲ್ಲ ಕೂಡ್ಕೊಂಡು ಅಂತ ಅಧ್ಯಾತ್ಮ ಚಿಂತನೆ ಮಾಡ್ತಾ ಇದ್ರೆ ಪರಮ ಪವಿತ್ರ ಲಾಭ ಪ್ರಾಪ್ತಿ ಆಗ್ತದೆ. ನುಕ್ಸಾನ ಇರಬಾರ್ದು, ಲಾಭ ಇರಬೇಕು. ವ್ಯವಹಾರದೊಳಗೆ ಲಾಭ ಮಾಡ್ತಾರೆ, ಅದರಂತೆ ಇಲ್ಲಿ ಕೂಡ ಲಾಭ ಆಗಬೇಕು. ನಾವು ಜನಿಸಿ ಬಂದೀವಿ, ಎಲ್ಲರೂ ವಾಸ ಮಾಡ್ತಾ ಇದ್ವಿ ಭೂಮಿ ಮೇಲೆ. ಕೆಲವೊಂದು ದಿವಸ ಆದ ನಂತರ ದೇಹ ಒಂದು ದಿವಸ ನಾಶ ಆಗೇ ಆಗ್ತದೆ. ನಾಶ ಆಗ್ತಕ್ಕಂಥ ದೇಹ ತೊಟ್ಕೊಂಡು ನಾಶ ಆಗದೇ ಇರ್ತಕ್ಕಂಥ ಲಾಭ ನಾವು ಪಡಿಬೇಕಾಗಿದೆ. ನಾಶ ಆಗದೇ ಇರ್ತಕ್ಕಂಥದ್ದು ಕಸದಿಂದ ಕೂಡ ರಸ ತೆಗಿತಾರೆ, ಕಸದಿಂದ ರಸ ತೆಗಿತಾರೆ.
ಈ ಪುಡಾರಿ ಕಸ ಭಾಳ ಒಂದು 85 ಇಸ್ವಿಯಲ್ಲಿ ಹುಬ್ಬಳ್ಳಿ ಒಳಗೆ ಒಂದು 2-3 ವರ್ಷ ಅಲ್ಲಿ ಪುಡಾರಿ ಕಸ ಇಷ್ಟೇ ಕಸ ತೆಗೆದುಕೊಂಡು ಹೋಗಿ ಆ ಕಸವನ್ನು ತೆಗೆದುಕೊಂಡು ಎಮ್ಮಿಗೆ ಮಾರ್ತಿದ್ರು. ಎಮ್ಮಿಗೆ ಅದು ₹1 ತೊಗೊಳ್ತಿದ್ರು. ಇಷ್ಟು ಕಸ ಪುಡಾರಿ ಕಸ ಇಲ್ಲಿರ್ತಕ್ಕಂಥ ಯಾರೋ ಒಂದು ಮಾಡಿದ್ರು ಅಂತ ಕಸವನ್ನು ಕೂಡ ಏನು ಮಾಡ್ತಾರೆ ಅಲ್ಲೇ ಅದು ಪ್ರಯೋಗ ಪಡ್ತಾಯಿದ್ರು. ಇನ್ನೊಬ್ಬ ಬ್ರಿಟಿಷ್ ಐತಂತ ನಮ್ಮ ಅಪ್ಪ ಅವರು ಪರಮ ಪೂಜೆ ಇರ್ತಕ್ಕಂಥ ಶಿರೋತ್ರಿ ಬ್ರಹ್ಮಟ ಶ್ರೀಮಜಗದ್ರು ಶ್ರೀ 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 ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಒಂದು ವಿಷಯ ಹೇಳ್ತಾ ಇದ್ರು. ಈ ಮಿರದ್ ರೈಲ್ವೆ ಅದನ್ನ ಈ ರೈಲ್ವೆ ಪುಣಾರ್ ಕಡೆ ಹೊರಟಿದ್ರು ಅಂದ್ರು. ಹೋಗುವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದ ಒಂದು ಅಣೆ ಕೊಟ್ಟ ಒಂದು ಗಬ್ಬ ತೊಗೊಂಡ್ರಿ. ಜವಾರಿ ಕಬ್ಬ, ಆಗಿನ ಕಾಲದ ಕಬ್ಬು ಬೇರೆ ಜವಾರಿ ಕಬ್ಬ ತೆಗೆದುಕೊಂಡ ಅದನ್ನು ಸುಲಿತಾ ಇದ್ದ. ಸುಲಿವಾಗ ಉದ್ದಾಗಿ ಅದನ್ನು ಸಿಬಿಕ್ ಬರ್ತಾ ಇತ್ತು, ಉದ್ದಾಗಿ ಸಂಪೂರ್ಣ ದಂಡಿ ತನಕ ಹೋಗ್ತಾ ಇತ್ತು ಅಂತ ಅದು ಸುಲಿದು ಆ ಸಿಬಿಕಿ ಒಂದು ಕಡೆ ಇಟ್ಟ. ಅವನ ಹತ್ರ ಒಂದು ಕತ್ತರಿ ಇತ್ತು, ಅವನ ಹತ್ರ ಸ್ವಲ್ಪ ಬಣ್ಣ ಇತ್ತು, ಅವನ ಹತ್ರ ಒಂದು ಸೂಜಿ ಇತ್ತು, ಅವನ ಹತ್ರ ಒಂದು ದಾರ ಇತ್ತು. ಅದನ್ನೆಲ್ಲ ತಿಂದ ರಸವನ್ನು ಕುಡಿದ. ರಸವನ್ನು ಕುಡಿದ ಮೇಲೆ ಕಸ ಇತ್ತಲ್ಲ, ಇದು ಹೋಗೋದು ಕಸ ಹೋದಲ್ರಿ. ಆದ್ರೆ ಕಸವನ್ನು ಏನು ಮಾಡಿದ್ರೆ ಅದನ್ನು ಉದ್ದಾಗಿರ್ತಕ್ಕಂಥ ಸಿಬಿಕಿ ಅಂತ ತೆಗೆದುಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಪುಷ್ಪವನ್ನು ಹಾಕ್ತಕ್ಕಂಥ ಕರಂಡ ಅಂತ ಹೇಳಿ ಅದು ಪುಷ್ಪ ಕರಂಡಿಕೆ ಅದು ತಯಾರು ಮಾಡಿದ್ರಿ. ಅದು ಬುಟ್ಟಿ ಮಾಡಿದ ಹೂ ಹಾಕು ಬುಟ್ಟಿ ಮಾಡಿದ ಆ ಶಿಬಿಕೆಗಳಿಂದ. ಆಮೇಲೆ ಅಲ್ಲಿ ಕತ್ತರಿಸ್ತಾ ತಿಂದಿದ್ದ ನೋಡ್ರಿ, ಅದು ಅಲ್ಲಿರ್ತಕ್ಕಂಥ ಕಬ್ಬಿನ ಶಿಪ್ಪೆಯನ್ನು ಅದು ಕತ್ತರಿಸಿ ಸುಂದರವಾಗಿ ಕತ್ತರಿಸಿ ಅದ್ರೊಳಗೆ ಭಾಗದಲ್ಲಿ ದಾರ ಪೋಣಿಸಿ ತಯಾರು ಮಾಡಿ ಇದು ಬೇರೆ ಬೇರೆ ಬಣ್ಣ ಹಾಕಿ ಅಂತ ತಯಾರು ಮಾಡಿದ. ಇದಕ್ಕೂ ಬುಟ್ಟಿ ಕೂಡ ಬೇರೆ ಬೇರೆ ಬಣ್ಣ ಹಾಕಿದ. ನೋಡ್ಲಿಕ್ಕೆ ಭಾಳ ಸುಂದರ ಕಾಣ್ತು. ಆಗಿನ ಕಾಲದಲ್ಲಿ ಅದನ್ನು ಒಂದು ಅಣೆಯನ್ನು ಸ್ವೀಕಾರ ಮಾಡಿ ಕಬ್ಬ ತೊಗೊಂಡಿದ್ರ ಅದನ್ನು 2 ಅಣೆ ಮಾಡಿದಂತ. 2 ಅಣೆ ಒಂದು ಅಣೆಯನ್ನು ಸ್ವೀಕಾರ ಮಾಡಿ ರಸ ಕುಡ್ದ. ಅಷ್ಟೇ ಅಲ್ಲ, ಕಸವನ್ನು ಮಾರಿ 2 ಅಣೆಗೆ ಅದು ಮಾರಿದ. ಆಮೇಲೆ 2 ಅಣೆ ಮಾಡಿ ಮತ್ತೊಂದು ಕಬ್ಬು ಬರ್ತದೆ, ಮತ್ತೆ ಮಾಡಿದ್ರೆ ಮತ್ತೆ ಬೇರೆ ಬೇರೆ ಆಗ್ತದೆ. ಈ ಕಸದಿಂದ ಕೂಡ ರಸ ಸ್ವೀಕಾರ ಮಾಡ್ತಕ್ಕಂಥ ಜಾಣತನ ಮನುಷ್ಯನಿಗಿದ್ದಾಗ ಇಲ್ಲಿ ಬಿಟ್ಕೊಟ್ಟು ಈ ದೇಹವೇ ನಾನು ಅಂತಕ್ಕಂಥ ಭಾವನೆಯಿಂದ ಇದ್ಕೊಂಡು ದೇಹವೇ ನಾನು ಅಂತಂದ್ರೆ ಇದು ನನ್ನ ಕೈಯ ಕಾಲು ಕಣ್ಣು ಮೂಗು ಸತಿ ಸುತ ಬಂಧು ಬಳಗ ಅನಾತ್ಮಗಳ ಸತ್ಯ ಅಂತ ಭಾವಿಸ್ಕೊಂಡಿದ್ರೆ ಅತಿಶೇಷ ಇರ್ತಕ್ಕಂಥದ್ದು ಇರ್ಲಿದ್ರೆ ಮಾತ್ರ ಇದು ನಾನು ಅಂತದ ಅತಿಶೇಷ ವಿಚಾರ ಮಾಡ್ಬೋದು. ಹಿತವಾಗುವುದು ಇಹ ಪರದಳು ಧರ್ಮ ತಿಂತ್ಕೊಳತ್ತ ಹಿತ ಮತ್ತು ಅಹಿತ ಅಂತ ತಿಳಿಬೇಕು. ಅತಿಶೇಷ ತಿಳಿದ್ರೆ ಮಾತ್ರ ಯಥಾರ್ಥ ಸ್ವಸ್ಥ ಪರಿಸ್ಥಿತಿ ಪ್ರಾಪ್ತಿ ಆಗ್ತದೆ. ಅತಿಶೇಷ ಇರ್ತಕ್ಕಂಥಂದ್ರೆ ಇದನ್ನೆಲ್ಲವನ್ನ ನೀವೇನು ಮಾಡ್ಕೊಂಡ್ರೆ ಮನುಷ್ಯನ ತ್ಯಾಗ ಮಾಡ್ಬೇಕ್ರಿ ನೀವು. ಅಂದ್ರೆ ಈಗ ಮನೆಯನ್ನು ಬಿಟ್ಟು ಬರೀತಾವೆ ಇಬ್ಬರೆಲ್ಲ ಮನೆಯಲ್ಲಿ ಇದ್ಕೊಂಡು ಗುರುಗಳ ಸೇವೆ ಮಾಡಿ ಬ್ರಹ್ಮಜ್ಞಾನ ಸದೃಢ ಶ್ರೀಕ್ಷೇತ್ರ ಬಂದು ದಿನಾಲು ಈ ಒಂದು ಸಲ ನೀವು ಬಂದು ಹೋಗಿಬಿಟ್ರಂತ ಸಾಕು, ಮುಂದಿನ ವರ್ಷ ಮತ್ತೆ ಬಂದು ಕೂಡಿದ್ರಂದ್ರೆ ಆ ತಲೆಯೊಳಗೆ ಹೇಳ್ತಕ್ಕಂಥ ಹಾರಿ ಹೋಗ್ಬಿಡ್ತು. ಸಂಸಾರವನ್ನು ನಿತ್ಯದಲ್ಲಿ ಮಾಡ್ತಾ ಇದ್ದೀರಿ, ಪರಮಾರ್ಥ ವರ್ಷಕ್ಕೊಂದು ಸಲ ಮಾಡ್ತಾರೆ. ಒಂದು ಕೆಲಸ ಮಾಡಿ ಎಲ್ಲರೂ ಭಾಳ ಗಟ್ಟಿ ಆಗ್ರಿ, ನಿಮ್ಮ ಮೂಗು ಬಾಯಿ ಗಟ್ಟಿ ಮುಚ್ಕೊಂಡ್ಬಿಡ್ರಿ, ಗಟ್ಟಿ ಹಿಡ್ಕೊಂಡ್ಬಿಡ್ರಿ. ಇನ್ನೊಬ್ರು ಕೈ ಕೊಡಬೇಡ, ಸಮಯ ಬಂದ ಬಿಡಿದ್ರು ಅವ್ರು. ನಿಮ್ಮ ಕೈ ನೀವು ಹಿಡ್ಕೊರಿ, ಹಂಗ ಅದೇ ಪ್ರಕಾರ ಗಟ್ಟಿ ಹಿಡ್ಕೊಂಡು ನೋಡ್ರಿ. ಅನ್ನೋದು ಸ್ವಲ್ಪ ಗಟ್ಟಿ ಹಿಡ್ಕೊರಿ. ಎಷ್ಟೊಂದಾಗ ಹಿಡ್ಕೋದ್ರಿ? ಒಂದೇ 2 ನಿಮಿಷ ಬಿಟ್ಟು ಬಿಡ್ತೀರಿ. ಶ್ವಾಸೋಚ್ಛ್ವಾಸ ಬೇಕು, ಶ್ವಾಸೋಚ್ಛ್ವಾಸ ಯಾವಾಗಲೂ ಬೇಕು ಬದುಕಬೇಕಂದ್ರೆ. ನಮ್ಮ ಮೋಕ್ಷಗೋಸ್ಕರ ಇರ್ತಕ್ಕಂಥ ಪರಮಾರ್ಥ ವರ್ಷಕ್ಕೆ 1 ಸಲ 5 ದಿವಸ ಬೇಕಂದ್ರೆ ನಮ್ಮ ಉದ್ಧಾರ ಹೇಗಿತ್ತು. ಮತ್ತು ಬಂದಾಗೂ ಎಲ್ಲರೂ ಇಲ್ಲಿ ಸಂಪೂರ್ಣ ಎಲ್ಲ ಊರಿನ ಎಲ್ಲ ಬೆಳಗ್ಗೆ ಬಂದು ಕೊಡು ಕೇಳಿಕ್ಕೆ ಸಾಧ್ಯ ಅದ್ರು. ನಮ್ಮ ಉದ್ಧಾರ ಆಗತಕ್ಕಂಥದ್ದು ಯಾವುದು ಅದ್ರ ಕಡೆ ನಮ್ಮ ಮನಸ್ಸು ಬರ್ತಾ ಇಲ್ಲ. ಉದ್ಧಾರ ಆಗೋಸ್ಕರವಾಗಿ ಪ್ರಯತ್ನಪೂರ್ವಕವಾಗಿ ಬರಬೇಕು. ಹೊಲದಲ್ಲಿ ಬೆಳೆ ಮಾಡಿದ್ರೆ ಕಸ ಹತ್ತಿ ಮಾಡಿ ಭೂಮಿ ಕೆಟ್ಟು ಹೋಗ್ತದೆ. ಬೆಳೆಯನ್ನು ಮಾಡ್ಬೇಕು, ಭಾಳ ಪ್ರಯತ್ನ ಮಾಡಬೇಕು. ಪುಡಾರಿ ಕಸ ಬೆಳೆಗೋಸ್ಕರವಾಗಿ ಬಳ್ಳಾರಿ ಜಾರಿ ಬೆಳೆಸೋದಾಗಿ ಯಾವ ಗೊಬ್ಬರ ನೀರು ಅವಶ್ಯಕತೆ ಸುಮ್ಮಿದ್ರೆ ಸಾಕು, ಸಂಸಾರ ಇದ್ದೇ ಇರ್ತದೆ. ಅದನ್ನು ಮೀರಿ ಮೋಕ್ಷ ಪಡೆಗೋಸ್ಕರ ಪ್ರಯತ್ನ ಮಾಡಬೇಕು. ಪ್ರತಿನಿತ್ಯದಲ್ಲಿ ಏನು ಮಾಡಬೇಕು, ಎಲ್ಲರೂ ಕುಡ್ಕೊಂಡು ನೀವು ಸಾಧ್ಯ ಆಗದೆ ಬಿಡೋದು. ಕೊನೆಗೆ 1 ವಾರದ 1 ಸಲ ಮಾಡಿರಿ. ಎಷ್ಟೋ ಮಂದಿ ಓದ್ತಾ ಇದ್ದಾರಲ್ಲ, ಬಂದು ಸದೃಢ ಚೇತೃ ಪರಿಪೂರ್ಣ ಗ್ರಂಥ ಅದರೊಳಗೆ ಎಲ್ಲ ವಿಷಯ ಬರ್ತವೆ. ಕೇಳ್ತಾ ಹೋಗ್ಬಿಡ್ರಿ. ಅನೇಕ ಪ್ರಮಾಣ ಬರ್ತಾ ಇದ್ದಾವೆ, ಅನೇಕ ಲೀಲೆಗಳು ಬರ್ತಾವೆ. ಆ ಮೂಲಕವಾಗಿ ಉದ್ಧಾರ ದಾರಿ ಸಿಗ್ತದೆ. ಅದು ನಿಜಗುಣಿಸಿಗಳ ಗ್ರಂಥಗಳನ್ನ ಅಧ್ಯಯನ ಮಾಡಿರಿ. ಅಧ್ಯಯನ ಮಾಡ್ತಾ ಹೋಗ್ರಿ. ನಿಮ್ಮ ಯಥಾರ್ಥ ಸ್ವರೂಪ ಏನದ, ಈ ದೇಹ ನಾವಿದ್ದೀವೋ ಅಥವಾ ಈ ದೇಹಕ್ಕೆ ಸಾಕ್ಷಿ ಇರ್ತಂತ ನಾವು ನಮ್ಮ ಯಥಾರ್ಥ ಸ್ವರೂಪ ಪರಬ್ರಹ್ಮ ಸ್ವರೂಪ ಒಂದು ಜ್ಞಾನ ಇರ್ತದೆ. ಆ ಜ್ಞಾನವನ್ನು ನೀವು ಯಾವಾಗ ಮಾಡ್ಕೊತೀರಿ, ಆಗ ಜ್ಞಾನದ ದ್ವಾರ ಅತ್ಯಂತ ದುಃಖ ಪರಮಾತ್ಮ ಪ್ರಾಪ್ತಿ ಇರ್ತದೆ, ಮೋಕ್ಷ ಪ್ರಾಪ್ತಿ ಆಗ್ತದೆ. ಆಗೋಸ್ಕರ ಇಂಥ ಕಾರ್ಯಕ್ರಮ ಮಾಡ್ಬೇಕ್ರಿ. ಇದಾಗಲಿಲ್ಲ ಅಂದ್ರೆ ತಾವೆಲ್ಲರೂ ಕೂಡ್ಕೊಂಡು ಬರೋದು, ಓಡಾಡಿ ಸೇವೆ ಮಾಡೋದು, 5 ದಿವಸ ಇರೋದು, ಆಮೇಲೆ ಪ್ರಸಾದ ಮಾಡ್ತಕ್ಕಂಥದ್ದು, ಆಮೇಲೆ ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಎಲ್ಲ ಮಾಡಿ 1 ವರ್ಷ 5 ದಿವಸ ಮಾಡಿ ಮುಗಿತಪ್ಪ ನಮ್ಮ ಕರ್ತವ್ಯ. ಮತ್ತು ಮುಂದಿನ ವರ್ಷ ತನಕ ಗೆದ್ದೀವಿ ನಾವು, ಮತ್ತೆ ಮಾಡೋಣ ಅಂತಂದ್ರೆ ನಮ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಆಗೋಸ್ಕರ ಪ್ರಯತ್ನ ಮಾಡಿ
ಸತತವಾಗಿ ಪ್ರಯತ್ನ ಮಾಡೋದು. ಮನೆಯೊಳಗೆ ತಾಯಂದಿರ ಪಾತ್ರೆನ ತಿಗ್ಲಿಲ್ಲ ಅಂದ್ರೆ ಒಂದು ದಿವಸ ಮರುದಿವ್ಸ ಏನಾಗ್ತದೆ ಮನೇನ ಕಸ ಬಿಟ್ಬಿಡ್ರಿ. ಏನದ ಹೇಳಿ, ಒಂದು ದಿವಸ ಕಸ ಗುಡಿಸ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಕಸ ಗುಡಿಸ್ಲಿಲ್ಲ, ಮಧ್ಯಾಹ್ನ ಕೂಡಿಸಲಿಲ್ಲ, ಸಾಯಂಕಾಲ ಕಸ ಗುಡಿಸಲಿಲ್ಲ, ಏನಾಗ್ತದೆ? ಒಂದು 2-3 ತಿಂಗಳು ಬಿಟ್ಟೇ ಬಿಡ್ರಿ. ಅದ್ರೊಳಗೆ ಕೂತ್ಬಿಡ್ರಿ, ಅದ್ರೊಳಗೆ ಸ್ನಾನ ಮಾಡಿ ಅದ್ರೊಳಗೆ ಪೂಜೆ ಮಾಡ್ಕೊಂಡು ಅದ್ರೊಳಗೆ ಕೂಡ್ರಿ. ಎಷ್ಟು ಆನಂದ ಇರ್ತದೆ ನೋಡಿ, ವಿಚಾರ ಮಾಡಿರಿ. ಎಷ್ಟು ಆನಂದಪ್ಪ ಅದರಲ್ಲಿ ಆನಂದ ಇರ್ತವಲ್ರಿ. ಅದಕ್ಕೆ ಆ ಕಸದೊಳಗೆ ಕೂಡ ಹೇಗೆ ಅಷ್ಟೇ ಆಯ್ತಲ್ಲ, ಹಾಗ ಅಜ್ಞಾನ ಅಂತಕ್ಕಂಥ ಕಸದೊಳಗೆ ನಾವು ಕೂತೀವಿ ಅಂದ್ರೆ ಈ ಕಸ ನಾವು ತಕ್ಕೋಲಿಲ್ಲ ಅಂತ ನಮ್ಮ ಉದ್ಧಾರ ಅಂತ ಹೋಗ್ರಿ. ಈ ಮಾನವ ಜನ್ಮದಲ್ಲಿ ಎಷ್ಟೋ ತೆಗಿಲಿಕ್ಕೆ ಬರ್ತದೆ ಕಸ ಸ್ವಚ್ಛ ಮಾಡ್ಕೊಳಕ್ಕೆ. ಈ ಜನ್ಮ ಒಂದೇ ಇದು. ಈ ಜನ್ಮ ಬಿಟ್ರೆ, ಈ ಮಹಾದ್ವಾರ ಬಿಟ್ರೆ ಉದ್ಧಾರಕ್ಕೆ ಬೇರೆ ಯಾವ ಜನ್ಮ ಇಲ್ಲ. ಮಾನವ ಜನ್ಮ ಶ್ರೇಷ್ಠ ಇರ್ತದೆ ಅಂತ ಶ್ರೇಷ್ಠ ಮಾನವ ಜನ್ಮ ತೊಟ್ಕೊಂಡು ಬಂದಿದ್ರಿ. ಸೊ ನಿಮ್ಮೆಲ್ಲರೂ ಕೂಡ ತಮ್ಮ ದೇವ ಕೃಪಾಶೀರ್ವಾದ ಮಾಡಿ ಇದು ಹಿತ ಇದು ಅಹಿತ ಅನ್ನು ತಿಳಿಸಿಕೊಟ್ಟು ಅಹಿತವಾಗಿರ್ತಕ್ಕಂಥ ಸಂಸಾರ ಧರ್ಮವನ್ನು ತ್ಯಾಗ ಮಾಡಿಸಿ ಹಿತವನ್ನು ಉಂಟು ಮಾಡ್ತಕ್ಕಂಥ ಪರಮಾತ್ಮ ಧರ್ಮ ನಮ್ಮ ಯಥಾರ್ಥ ಸ್ವಲ್ಪ ಅತ್ಯಂತ ದುಃಖ ಪರಮಾತ್ಮ ಪ್ರಾಥಮಿಕ ಮೋಕ್ಷವನ್ನು ಇಡ್ತಕ್ಕಂಥ ಜ್ಞಾನ ಇಡ್ತಕ್ಕಂಥ ಧರ್ಮವನ್ನು ಪ್ರವೇಶ ಮಾಡಿ ಸದೃಢ ಬ್ರಹ್ಮಜ್ಞಾನ ಪಡ್ಕೊಂಡು ಧನ್ಯ ಆಗ್ತಕ್ಕಂಥ ಒಂದು ಅನುಗ್ರಹವನ್ನು ಪಡೆಯುವ ನಾವೆಲ್ಲ ಇರಬೇಕು. ಅಂಥದ್ದನ್ನು ಮಾಡ್ಕೊಂಡು ಎಲ್ಲರೂ ಉದ್ಧಾರ ಅಂತಕೊಂಡು ಹೇಳಿ ಸದೃಢಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಶಮಾನೋತ್ಸವದ ಕಾರ್ಯಕ್ರಮ. ದಶಮಾನೋತ್ಸವ ಹೇಳ್ತಾ ಬಂದೀವಿ. ದಶಮಾನದ 10 ದಶಮರ 10 ಒಂದು ಅರಣ್ಯದಲ್ಲಿ ಒಬ್ಬರು ಗುರುಗಳಿದ್ರಂತ್ರಿ. ಒಬ್ಬರು ಗುರುಗಳು ಗುರು ಹತ್ರ ಕೆಲವರು ಒಟಗಳಿದ್ರು 10 ಮಂದಿ ಒಟಗಳಿದ್ರು ವಿದ್ಯೆ ಕಲಿತಕ್ಕಂಥವ್ರು. ಅವರು ಸ್ವಲ್ಪ ತಿಳುವಳಿಕೆ ಸ್ವಲ್ಪ ಕಡಿಮೆ ಇತ್ತು, ಹೊಸದಾಗಿ ಹೋಗಿದ್ರು. ಅವರು ಹೇಳಿದರು, ನದಿಯನ್ನು ದಾಟಿಕೊಂಡು ಆಚೆ ಹೋಗಿ ಸಂವಿಧಾನ ತೆಗೆದುಕೊಂಡು ಬರಬೇಕು, ಪುಷ್ಪಗಳು ತೆಗೆದುಕೊಂಡು ಬರಬೇಕು, ಬಿಲ್ಲು ಪತ್ರ ತೆಗೆದುಕೊಂಡು ಹೋಗು, ಆ ಅರಣ್ಯಕ್ಕೆ ಹೋಗಿ ಬರ್ಬೇಕಲ್ಲ. ಅರಣ್ಯ ಸ್ಥಾನ ಹೋದ್ರು. ನದಿ ದಾಟಿಕೊಂಡು ಗುರು ಹೇಳಿದ್ರು, ನೋಡ್ರಿ ನೀವೆಲ್ಲ ಎಣಿಸ್ಕೊಂಡು ಬರ್ಬೇಕಾ, ಅರಣ್ಯ ಹುಲಿ ಇರ್ತಾವೆ, ಕರಡಿಗಳಿರ್ತಾವೆ, ಶಿವಗಳಿರ್ತಾವೆ, ಮಂಗಗಳಿರ್ತಾವೆ, ಏನೇನು ಇರ್ತಾವೆ, ಎಲ್ಲ ಚಿರತೆ ಇರ್ತಾವೆ. ಎಲ್ಲರೂ ಸರಿಯಾಗಿ ಹೋದವರು ಎಷ್ಟು ಮಂದಿ ಇರ್ತಾರೆ ಅಷ್ಟು ಮಂದಿ ಕೂಡಿ ಬರಬೇಕು ಅಂತ ಹೇಳಿದ್ರು ಗುರುಗಳು. 3 ಕಡೆ ಹೋಗಿದ್ರು. ಹೋಗಿ ನದಿಯನ್ನು ದಾಟಿ ಆಚೆಗೆ ಹೋಗಿ ಎಲ್ಲ ಬೇಕಾದ ವಸ್ತು ತೆಗೆದುಕೊಂಡು ಬಂದು ನದಿ ಹತ್ತಿರ ಬಂದು ನದಿಯನ್ನು ದಾಟ್ಕೊಂಡು ಮುಂದೆ ಬಂದಾಗ ಗುರು ಹೇಳಿದ ನೆನಪಾಗಿ ಅವ್ರತಾರೆ, ನಾವೆಲ್ಲರೂ 10 ಮಂದಿ ಇದ್ದೀವಲ್ಲಿ ನೋಡೋಣ ಅಂತಕೊಂಡು ಹೇಳಿ ನೋಡಿದ್ರು ಎಣಿಸಿದ್ರು. 1 2 3 4 5 6 7 8 9 ಅಂದ್ರಿ 9 ಅಂದ್ರಿ. 9 ಅಂದ್ರೆ ಒಬ್ಬ ಇನ್ನೊಬ್ಬ ಎಲ್ಲಿ ಹೋಗ್ಯಾನ, ಹುಲಿ ತಿಂದ್ಬಿಟ್ಟವನು, ನದಿಯನ್ನು ದಾಟಿ ಬರುವ ನೀರೊಳಗೆ ಮುಳುಗಿದೋ ಏನೋ ಆಗಿ ತಗೊಂಡು ದುಃಖ ಮಾಡ್ಲಿಕ್ಕತ್ತೀರಿ. ದುಃಖ ಮಾಡ್ಬೇಕಪ್ಪ. ನಾ ಹೇಳ್ತ ಮತ್ತೆ 1 2 3 4 ಎಲ್ಲ ನೋಡಿದ. ಹೌದಪ್ಪ ನಿನ್ನ ಮಾತು ಕರೆಯದ, 9 ಜನ ಇದ್ದಾರೆ. ಅವ್ನು ದುಃಖ ಮಾಡ್ಲಿಕ್ಕತ್ರಿ. ಮತ್ತ ಬೆಳೆಸ ಎಲ್ಲರೂ ಎಣಿಸಿದ್ರು. 9 10ನೇದವೆಲ್ಲ ದಶಮೋ ಅಶಿ ದಶಮೋ ನ ಹಸಿ 10ನೇದು ಇಲ್ಲ ಅಂತ ಹೇಳಿದ್ರು. ಆ ಒಬ್ಬ ಪುರುಷ ಆಗಮಿಸಿ ಆಪ್ತ ಪುರುಷ ಬಂದ, ನೋಡಿ ಹೇಳಿದ, ಏಕೆ ದುಃಖ ಮಾಡ್ತಾ ಇದ್ದೀರಿ? ಯಾವ ಹೇಳಿದ, 10ನೇ ನಾವು 10 ಮಂದಿ ಬಂದಿದ್ದೀವಿ, ಗುರುಗಳು ಬೈತಾರೆ, ಒಬ್ಬ ಏನಾದ್ರು ಗೊತ್ತಿಲ್ಲ, ನದಿಯಲ್ಲಿ ಮುಳುಗಿದ್ರು, ಹುಲಿ ಕರಡಿ ಸ್ವೀಕಾರ ಮಾಡಿದ್ರು ಗೊತ್ತಿಲ್ಲ, 10 ಮಂದಿ ಇದ್ದೀವಿ, 9 ಮಂದಿ ಉಳಿದೀವಿ. ಅವ್ನು ನೋಡಿದ 10 ಮಂದಿ ಇದ್ದಾರೆ. ಅವ್ರು ಹೇಳಿದ್ರು, ನೋಡು ನೀ ಬಾಯಿ, ನೀನು 1, ನೀನು 2, 3 4 5 6 7 8 9 10 ಅಂತೇಳಿ. ಅಂದ್ರೆ ಎಣಸುವ ಏನ್ ಮಾಡಿದ್ರಂದ್ರೆ ಅವರು ತನ್ನನ್ನು ಬಿಟ್ಟು ಎಣಿಸ್ತಿದಾರ್ರಿ. ತನ್ನ ಬಿಡುದು 1 2 3 ಅಂತ ತಂದು ಬಿಡ್ತು. 9 ಎಣಸಿದ್ರು ತನ್ನ ಲೆಕ್ಕ ಹಿಡಿದಿಲ್ಲ, ಅವ್ರು ತನ್ನ ಕುಡಿಸತ್ತಿದ್ದಿಲ್ಲ. ತಾನು ಬಿಟ್ಟು ಎಣಸುವಾಗ 9 ಮಂದಿ ಹಾಕಿದ್ರು. ಅವ್ರು ಹೇಳಿದ್ರು, 1 2 3 4 5 6 7 8 9 ದಶಮಸ್ತ್ವಮಸಿ. 10ನೇವ ನೀನಿದ್ದೀಪ, ದಶಮಸ್ತ್ವಮಸಿ. ದಶಮೋ ಅಸಿ 10ನೇ ಇದ್ದಾನ ಅಂದಾಗ ಭಾಳ ಸಂತೋಷ ಹೇಳ್ರಿ. ದುಃಖ ಮಾಡ್ಲಿಕ್ಕೆ ಹೋಗ್ಬೇಡಿ. 10ನೇ ಇದ್ದಾನ ಅಂದ್ರೆ ಇವರೆಲ್ಲೂ ನೋಡಿದಾರ, ಅವ್ನು ಕರ್ಕೊಂಡು ಬರ್ತಾ ತಿಳಿದ್ರು. ಮೊದಲು ಎಲ್ಲೂ ಇದ್ದಾನಂತ ಅವ್ರು ಹೇಳಿದ್ರು. ಈಗ ಎಣಿಸಿದವ್ರು ಹೇಳಿದ್ರು, ಈಗ ಎಲ್ಲರೂ ಎಣಿಸ್ತಾ ಬಂದು ಕೊನೆಯ ಸಂಖ್ಯೆ ಬಂದದ್ದು 10ನೇವ ದಶಮೋ ಅಸಿ ದಶಮಸ್ತ್ವಮಸಿ. 10ನೇವ ನೀನೇ ಇದ್ದಿ ಅಂತ ಯಾವಾಗ ಹೇಳಿದ್ರ ಎಷ್ಟು ಆನಂದ ಆಯ್ತು ಅವನಿಗೆ. 10ನೇವ ಇರಲಿಲ್ಲ, ಆ 10ನೇವ ನಾನೇ ಇದ್ದೇನೆ, ನಾನು ಸತ್ತಿಲ್ಲ, ಬದುಕಿದ್ದೇನೆ ಇದ್ದುಕೊಂಡು ಸತ್ತಿದ್ದೇನೆ ಅನಿಸಿರ್ತಕ್ಕಂಥ ಪುರುಷ ಇದ್ದೇನೆ ಆನಂದ ಆದಾಗ ಅವನು ಬದುಕಿದ್ದೇನೆಪ್ಪ, ಬದುಕಿದ್ಯಾ ಬಡ ಜೀವವೇ, ಬದುಕಿದ್ಯಾ ಅಂತೇಳಿ ಎದೆ ಹಿಡ್ಕೊಂಡು ನೋಡಿ ಬದುಕಿದ್ದೇನೆ ತಲೆ ಅಲ್ಲಾಡಿಸದ.
ಅವ್ರು ಇನ್ನು ಗುರುಗಳ ಬೈದಿಲ್ಲ ನಡೀರಿ ಹೋಗೋಣ ಅಂತಕೊಂಡು ಎಲ್ಲರೂ ಕುಡ್ಕೊಂಡು ಗುರು ಹತ್ರ ಹೋದ್ರಿ. ಆಗ ಇದೆಲ್ಲ ಈ ಎಲ್ಲ ತಾಕರಾಟಗಳು ಈ ದೇಹಾದಿ ಸಂಘಾದಲ್ಲಿ ನಿಂತ್ಕೊಂಡು ತನ್ನನ್ನೇ ಮರೆತು ಈ ದೇಹವೇ ನಾನು ಏನೋ ಹೇಳ್ಕೊಂಡು ನೋಡಿ. ಇಲ್ಲಿ ನಾಟಕ ಬೇರೆ ಕಡೆ ನಡೆದ್ರೆ ಅಕಸ್ಮಾತ್ ಈಗ ಮನುಷ್ಯ ದಾಟ್ಕೊಂಡು ಹೋಗಾಗ ಯಾರಿಗೋ ಒಂದು ಅಕಸ್ಮಾತ್ ಪಾದ ತಪ್ಪಿತಂದ್ರೆ ಅವತರ ಪಾದ ಹಚ್ಚಂತ ಕೊಡ್ರಿ ದಾಟುವಾಗ ಅವ್ರ ತರ ಏನು ಮುರ್ದ ನನಗೆ ದೇವ್ ಕೂತೀನಿ ಬಂದು ಆಯ್ತಾ ಇದ್ದಿ ಕಣ್ಣು ಕಟ್ತಾನೆ ನನಗೆ ಕಣ್ಣು ಎತ್ತಿಬಾರ್ದಾವ್ ಅದು ಸಿಟ್ಟಾಗಿ ಬೈತಾರೆ. ಹೇಗೆ ಕೂತಾರಂತ್ರಿ ಹೇಗೆ ಕೂತಾರ ದೇವ್ ಕೂತಂತ ದೇವ್ ಕೂತಂತ ದೇವ್ರ ಕೂತಿದ್ರೆ ದೇವ್ರ ಕೂತಂಗೆ ಕೊಡ್ರಿಲ್ಲ ಯಾವಾಗ ಗೀಗಿ ಪದ ನೋಡ್ದಾಯ್ತು ಮತ್ತೇನು ಆಯ್ತು ಸಿಕ್ಕದಾಯ್ತು ಅದನ್ನೆಲ್ಲ ನೋಡಾಗ ದೇವ್ ಕೂತಾಗ ಕೊಡ್ರಿ. ಯಾಕಂದ್ರೆ ಹೇಳಿ ದೇವ್ ಏನು ಮಾಡೋದು ಅಲ್ಲಿ ಹೋಗಿ ದೇವ್ ಕೂತಾನ ಅದ್ರಂತನೇ ಈ ಜಗತ್ತಲ್ಲಿ ದೇವ್ ಅಂದ್ರೆ ಭೂತ ಅಂತ ನೋಡಿ. ಭೂತ ಅಂದ್ರೆ ಪೃಥ್ವಿ ಆಪ್ ತೇಜ್ ವಾಯು ಆಕಾಶದ ಪಂಚ ಮಹಾಭೂತಗಳಿಂದ ನಮ್ಮ ದೇಹ ತಯಾರಾಗಿದೆ. ಈ ದೇಹವೇ ನಾನು ಅಂತಕ್ಕಂಥ ಭಾವನೆ ಬಂದಾಗ ದೇಹವನ್ನು ತಾನೇ ಅದನ್ನು ಅಪವಾದ ಮಾಡ್ಕೊಂಡ ತನ್ನನ್ನು ಮರೆತ ದೇಹ ನಾನು ಅಂದಾಗ ಏನಂತಂದ್ರೆ ತಾನು ಕೂಡ ಈ ಭೂತ ಅಂತ ಹೇಳ್ಕೊಳ್ತಾನೆ. ಈ ದೇಹ ನಾವು ತಂದೆ ಅಂದ್ರೆ ದೇವಿನ ಜನ್ಮ ಬರ್ತಾರೆ. ಈ ಭೂತದ ಸಂಘ ನಾನು ಭೂತ ಅಂತ ಹೇಳ್ತಾನೆ. ಈ ಭೂತವಿರ್ತಕ್ಕಂಥ ಈ ದೇಹ ಯಾವ ಕಾಲಕ್ಕಲ್ಲಪ್ಪ ಈ ದೇಹ ದೈಹತಿ ಇತಿ ದೇಹ ಶರೀರತಿ ಶರೀರ ದೇಹ ದಹಿಸ್ಕೊಂಡು ಹೋಗ್ತಕ್ಕಂಥ ದೇಹ ಅಂತಾನೆ, ಕ್ಷಯಿಸ್ಕೊಂಡು ಹೋಗ್ತಕ್ಕಂಥದ್ದು ಶರೀರ ಅಂತಾನೆ. ನೀನು ಕ್ಷಯಿಸ್ಕೊಂಡು ಹೋಗೋದಿಲ್ಲ, ನೀನು ದಹಿಸ್ಕೊಂಡು ಹೋಗೋದಿಲ್ಲ. ಅಜೋ ನಿತ್ಯ ಶಾಶ್ವತ ಪುರಾಣವನ್ನು ಹನ್ಯತಿ ಹನ್ಯ ಮಾನಿ ಶರೀರ ಅಜೋ ನಿತ್ಯ. ನೀನು ಅಜ ಅನ್ನುವಾಗ ನೀನು ಬ್ರಹ್ಮಸ್ವರೂಪ, ನೀನು ಕಾರಣ ಸ್ವರೂಪ, ಕಾರಣ ಬ್ರಹ್ಮ, ನೀನು ಕಾರ್ಯ ಬ್ರಹ್ಮ ಅಲ್ಲ, ಚತುರ್ಮುಖ ಬ್ರಹ್ಮ ಅಲ್ಲ. ಚತುರ್ಮುಖ ಬ್ರಹ್ಮನಿಗೆ ಮೂಲ ಇರ್ತಕ್ಕಂಥ ಪರಬ್ರಹ್ಮ ನೀನಪ್ಪ ಅಜೋ. ನೀನು ಅಜೋ ನಿತ್ಯ, ನೀನು ನಿತ್ಯ ಇದ್ದಿ. ಈ ದೇಹ ನಿತ್ಯದ ಅಜೋ ನಿತ್ಯ ಶಾಶ್ವತ, ಈ ದೇಹ ಶಾಶ್ವತ. ಅಜೋ ನಿತ್ಯ ಶಾಶ್ವತ ಪುರಾಣ ಅವನು ಎಂದಿನಿಂದ ಇರ್ತಕ್ಕಂಥವನಿದ್ದಿ. ದೇಹಗಳ ಈಶ್ವರ ಇಂಥ ಈಶ್ವರ ಹುಟ್ಟ್ಯದ ಇಂಥ ಈಶ್ವರ ಹೋಗ್ತದೆ. ನೀನು ಯಾವಾಗ ಇರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಶಾಶ್ವತ ಪುರಾಣ ಅಂತ ಎಂದಿನ ಬರ್ತಕ್ಕಂಥ ನೀನು. ಹನ್ಯತೆ ಇದು ನಾಶ ಆಗ್ತಕ್ಕಂಥದ್ದು, ನ ಹನ್ಯತೆ ನೀನು ಇದು ನಾಶ ಆಗ್ತ. ಅರ್ಜುನ ಈ ದೇಹಾದಿಗಳು ನಾಶ ಆಗ್ತಕ್ಕಂಥ ಇದ್ದವ, ನೀನು ನಾಶ ಇರ್ತಕ್ಕಂಥ ನೀನಲ್ಲ. ಗೌರವಾದಿಗಳು ಕೂಡ ಭೀಷ್ಮ ಪಿತಾಮಹ ಅಂತ ಇರ್ತಕ್ಕಂಥ ಕೂಡ ಅವರು ಯಾರು ಕೂಡ ಅವ್ರಿಗೆ ಯಾವ ಸಾಗಲ್ಲ. ದೇಹ ಅವ್ರ ದೇಹ ನಾಶ ಆದ ಹೊರತಾಗಿ ಆತ್ಮನ ಯಾವ ಕಾಲ ನಾಶ ಅಲ್ಲ. ಆದಿಜಗದ್ರು ಶಂಕರ ಭಗವತ್ ಇರ್ತಾರೆ ಈಶ್ವರೋಪಿ ಸ್ವತಃ ಈಶ್ವರನೇ ಬಂದಿದ್ದಾರಂದ್ರೂ ಕೂಡ ಈ ಆತ್ಮನನ್ನು ನಾಶ ಮಾಡಲಿಕ್ಕೆ ಸಾಧ್ಯಲ್ಲ ಅಂತ ಅವ್ರು ಭಾಷೆ ಬರೀತಾರೆ ಶಂಕರ ಭಗವತಾಚಾರ್ಯರು. ಸ್ವತಃ ಈಶ್ವರನೇ ಅಂದ್ರೆ ಪ್ರಳಯಕಾರರಾಗಿರ್ತ ಪರಮಾತ್ಮನೇ ಬಂದಿದ್ದಾರಂದ್ರೆ ಜೀವನನ್ನು ಆತ್ಮನನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ನಾಶ ಆಗ್ತಕ್ಕಂಥ ಯಾವುದು ಅಂದ್ರೆ ದೇಹ. ಅದರಿಂದ ಆ ದೇಹ ಬೇರೆ, ನೀನು ಬೇರೆ, ನೀನು ಸಚ್ಚಿದಾನಂದನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅಂತಂದ್ರೆ ಆಗ್ತಾರೆ ಅಂತ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾವು ತಗೊಂಡ್ರಿ ಎಲ್ಲರೂ ತಿಳಿಗೋಸ್ಕರ ಪುನಃ ಆಗಾಗ ಎಲ್ಲರೂ ಕುಡ್ಕೊಂಡು ಆಗಾಗ ಕೂಡ್ರಿ. ಯಾವ್ಯಾವ ಕೂಡ್ತಕ್ಕಂಥ ನೀವು ಏನು ಮಾಡ್ರಿ ಅಧ್ಯಾತ್ಮ ಕ್ಷೇತ್ರ ಕೂಡ್ತವ್ರಿ ಬಂದು ಕೂಡ್ರಿ. ದಿನಾಲು ಇಲ್ಲಿ ವಿಷಯ ನಡೀಲಿ ಎಲ್ಲ ನಡ್ತಾರೆ. ಎಷ್ಟು ಈಗ ಅಧ್ಯಾಯ ಮಾಡ್ತಾರೆ ಎಷ್ಟೋ ಮಂದಿ ಇರ್ತೀರಿ, ಎಷ್ಟೋ ಒಂದು ಓದಿರ್ತೀರಿ. ಓದ್ರಿ, ಹೇಳೋದು ಆಗಲಿ ಇಟ್ಕೊಂಡು ಓದ್ರಿ. ಕೂತ್ಕೊಂಡು ಎಲ್ಲರೂ ಕೇಳಿ ಕೂತಿದ್ರಲ್ಲ ಹಿಂಗೆ ಕೇಳ್ರಿ. ಎಷ್ಟು ಆನಂದ ಅನಿಸ್ತದೆ ಎಲ್ಲ ಕೂತಿದ್ರಿ ನೋಡ್ರಿ. ಈಗ ಒಂದೊಂದು ಊರೊಳಗೆ ಎಷ್ಟೋ ಗದ್ದಲ ಮಾಡ್ತಿರ್ತಾರೆ, ಕೆಲವಿಲಿ ಮಾಡ್ತಾರೆ. ಎಷ್ಟು ಶಾಂತ ಅದ ನೋಡಿ. ಅಧ್ಯಾತ್ಮ ಇಂಥ ಶಾಂತಿ ಸಿಗ್ತದೆ. ಶಾಂತಿ ಆತ್ಮಜ್ಞಾನ, ಶಾಂತಿ ಮುಕ್ತಿ ಸ್ಥಾನ. ಶಾಂತಿ ಒಂದು ಇರಬೇರೆ ಏತರ ಆತ್ಮಜ್ಞಾನ. ಶಾಂತಿ ಅಂತಕ್ಕಂಥದ್ರಲ್ಲಿ ಆತ್ಮಜ್ಞಾನ ಅದ, ಶಾಂತಿನಲ್ಲಿ ಆತ್ಮಜ್ಞಾನ ಅಂತಂದ್ರೆ ಇಷ್ಟೆಲ್ಲ ಶಾಂತಿ ಅದಂದ್ರೆ ಅದನ್ನು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧ್ಯಾಸನ ಮಾಡ್ಬೇಕಂತಕ್ಕಂಥ ಪವಿತ್ರ ಭಾವನೆ ಅದನ್ನಗೋಸ್ಕರ ನೀವು ಕೂತಿದ್ದೀರಿ. ಇದೆಲ್ಲ ಕೂಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇಷ್ಟೆಲ್ಲ ಪವಿತ್ರ ಭಾವನೆ ಇದ್ದವರು ನೀವೆಲ್ಲ ಕೂಡ್ರಿ, ಆಗ ಕೂಡ್ತಾ ಇರಿ. ಅಥವಾ ಸೋಮವಾರ ಗುರುವಾರ ಕೂಡಿ ಇಲ್ಲಿ ಅಧ್ಯಾತ್ಮ ಚಿಂತನೆಗಳು ಅದ್ವೈತ ವೇದಾಂತವನ್ನು ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧ್ಯಾಸನ ಮಾಡಿರಿ. ಅದು ಅತ್ಯಂತ ದುಃಖ ನಿವೃತ್ತಿ ಪರಮಾತ್ಮ ಪ್ರಾಪ್ತಿ ಬರ್ತದೆ, ಮೋಕ್ಷ ಪ್ರಾಪ್ತಿ ಇರ್ತದೆ. ಆಗೋಸ್ಕರ ಈ ಶಾಸ್ತ್ರ ಪುರಾಣ ಗುರು ಪರಂಪರೆ ಎಲ್ಲ ಬರ್ತದೆ. ಆಗೋಸ್ಕರ ಬಂದಿರ್ತಕ್ಕಂಥ ಈ ಮಾನವ ಜನ್ಮವನ್ನು ನೀವು ಸಫಲತೆ ಮಾಡ್ಕೊಡ್ರಿ. ಇದು ಹಿತ, ಇದು ಅಹಿತ ಅಂತ ಅತಿಶಯ ತಿಳ್ಕೊಂಡು ಧನ್ಯರಾಗ್ರಿ. ಅದರಿಂದ ಅಂಥ ಪರಿಪೂರ್ಣತೆ ಪರಬ್ರಹ್ಮ ಸ್ವರೂಪ ನಮ್ಮ ಯಥಾರ್ಥ ಸ್ವರೂಪನ ಪರಮ ಪೂಜೆ ಇರತಕ್ಕಂಥ ಶಿವೋತ್ರಿಯ ಪ್ರಮಿಷ್ಠರಾದ ಶ್ರೀಮದ್ ಆದಿಯೋದ್ರು ಶ್ರೀ 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 ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಹಾಗೂ ಶಿವೋತ್ರಿಯ ಪ್ರಮಿಷ್ಠರಾದ ಶ್ರೀಮದ್ ಯೋದ್ರು ಶ್ರೀ 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 ಕೃಷ್ಣಾನ ಸದ್ರುಗಳು ಎಲ್ಲರೂ ಕೂಡ ಅಂತ ಬ್ರಹ್ಮಜ್ಞಾನ ಅನುಗ್ರಹ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ, ಬ್ರಹ್ಮಜ್ಞಾನದವರು ಅತ್ಯಂತ ದುಃಖನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕು, ಮೋಕ್ಷ ಅನುಗ್ರಹ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಯೋದ್ರು ಶ್ರೀ 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 ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಬರ್ತೀವಿ ಪಾದಕಗಳಲ್ಲಿ ಇವತ್ತಿನ ಈ ದಶಮಾನೋತ್ಸವದ
ಜ್ಞಾನಯಜ್ಞ ಕಾರ್ಯಕ್ರಮ 10ನೇ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂಥ ಸರ್ವ ಸದ್ದರು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷವನ್ನು ಎಲ್ಲರೂ ಕೂಡ ನೀಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಸುಧೃ ದೇವಿ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಸುಧೃ ದೇವಿ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯಗಳು ಅಗೃಪ ಪುಷ್ಪವನ್ನು ಸಮರ್ಪಿಸಿ ಇವತ್ತಿನ ಜ್ಞಾನಯಜ್ಞ ಕಾರ್ಯಕ್ರಮ 5ನೇ ದಿನದ ಸಾಯಂಕಾಲದ ಕಾರ್ಯಕ್ರಮ ಮಂಗಲ ಮಾಡೋ ಸುಧೃಳೆಲ್ಲರೂ ಕೂಡ ಅನುಗ್ರಹ ಮಾಡಲಿ. जय मंगलम जय नमः पार्वती पतये शिव हर हर महादेव. राजाधिराज सद्गुरुनाथ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधू. ಒಂದು ಕ್ಷಣ ತಡೆದಿದೆ. ನೀವು ಒಂದು ಅನಿಸ್ಬೋದು ವಿಷಯ ಮುಗಿದ ಮತ್ತೆ ಹೇಳ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಈಗ ಬಂದು ಕೂತ್ರ ಪೋರ ಮನೆ ಕಡೆ ಹೇಗೆ ನಡೀಬೋದು ಅಂತ ನಿಮ್ಮೆಲ್ಲ ಪ್ರಶ್ನೆ ಬರ್ಬೋದು. ನಂದೇಶ್ವರ ಮಠದಲ್ಲಿ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಪರಮೇಶ್ವರ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶ್ರೋತೃಗಳು ನಮ್ಮ ಗುರುಗಳು ನಂದೇಶ್ವರ ಮಠದಲ್ಲಿರುವಾಗ ಲಕ್ಷ್ಮಣಗೌಡರ ತಿಳಿದ್ರು. ಲಕ್ಷ್ಮಣ ಗೌಡ ಪಾಟೀಲ್ ರಾಯಪದರ ಅವರ ತಂದೆಯವರು ನಿಮ್ಮ ಸಂಬಂಧಿಕ ರೈತರು ಕಾರ್ಯಕರ್ತರೇ ನಾವು. ಅವರು ಅಪ್ಪಾರ ಹತ್ರ ಬಂದಾರ್ರಿ ನಂದೇಶ್ವರ ಮಠದ ಅಪ್ಪಾರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದಾರೆ. ಅಪ್ಪಾರು ಹೇಳಿದ್ರೆ ಪಾಟೀಲರು ಬಂದರೆ ಸಂತೋಷ ಆಯ್ತು ಸಪ್ತಾಂತ ಕೂತ್ಕೊಳ್ರಿ. ಅವ್ರಿಗೆ ನೋಡ್ರಿ ಅಪ್ಪಾರ ಮತ್ತು ಕೂಡ್ಬೇಕ್ರಿ ಅಣ್ಣ ಅವ್ರು ನೀರು ಬಿಡ್ಲಿಕ್ಕೆ ಹೇಳ್ಯಾರ. ಒಂದು ಮಷಿನ್ 15 HP ಮೋಟ್ರ್ ಪ್ರಾರಂಭ ಅದ ರೀ. ಒಂದು ಅಷ್ಟ ದೊಡ್ಡ ಮಷಿನ್ ಹಿಂಗೆ ಉದ್ದ ಮಷಿನ್ ನೋಡ್ರಿ ಅಂಥ ಮಷಿನ್ ಅದ ರೀ. ಅವು ಹೋಗಿ ನೀರು ಹಾಯಿಸ್ಬೇಕಪ್ಪ ಅವ್ರ. ನೀರು ಹಾಯಿಸಲಿ ನೀರು ಹೊಡೆದು ಹೋಗ್ಬಿಡ್ತಾರೆ. ನಾಳೆ ಅಣ್ಣ ಬೈತಾರಪ್ಪ ಅವ್ರ. ನಾಳೆ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು. ಇಲ್ಲ ಕೂತ್ಕೊಂಡ್ರೆ ಅಲ್ಲಿ ಹೇಗೆ ನಡೀತದೆ ಪ್ರಶ್ನೆ ವಿಚಾರ ಮಾಡ್ಕೊಡ್ರಿ. ನಾವಿಲ್ಲಿ ಕೂತ್ರ ಸಂಸಾರ ವ್ಯವಹಾರ ಹೇಗೆ ನಡೀತದ ಉತ್ತರ ಹೇಳ್ತಾ ಇದ್ದೀವಿ ನಾವು. ಹೇಗೆ ಅಪ್ಪರ ಅಲ್ಲಿ ಕೂತ್ರ ಇಲ್ಲಿ ಹೇಗೆ ನಡೀತದ ಅಪ್ಪ ಹೇಳಿದ್ರು ಪಾಟೀಲ್ರ ಮೊದಲು ಕೂಡ್ರಿ ಅಧ್ಯಾತ್ಮ ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧ್ಯಾಸನ ಮಾಡಿರಿ, ಭಜನೆಯಲ್ಲಿ ಭಾಗವಹಿಸ್ರಿ. ಅಲ್ಲೆಲ್ಲ ನಡೀತದೆ. ನೀವು ಯಾವುದನ್ನು ಮಾಡ್ತಾ ಇದ್ರ ಅದು ತನ್ನಿಂದ ತಾನು ನಡೆದಿರ್ತದೆ. ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸರಿ ಆಗ್ತದೆ ಅಂತ ಹೇಳಿ. ಆಮೇಲೆ ಪಾಟೀಲ್ ಅಲ್ಲೇ ಕೂತ್ಕೊಂಡ್ರು. ಲಕ್ಷ್ಮಣ ಪಾಟೀಲ್ ಅಲ್ಲೇ ಕೂತ್ಕೊಂಡ್ರು. ಅವರ ಹೇಳಿದ ವಿಷಯ ಅದು. ಅವರ ಹೇಳಿರ್ತಕ್ಕಂಥ ವಿಷಯ ಕೂತ್ಕೊಂಡ್ರು. ಬೆಳತನ ಕಾಲ ಕೂತ್ರಿ. ಇಡೀ ರಾತ್ರಿಯಲ್ಲಿ ಕೂತ್ಕೊಂಡ್ರು. ಭಜನ ಪ್ರವಚನ ಕೀರ್ತನೆ ಎಲ್ಲ ಆನಂದವಾಗಿ ನಡೀತು. ಬೆಳಗ್ಗೆ ಅಪ್ಪಾರ ನಮಸ್ಕಾರ ಮಾಡಿ ಬಂಗಾರ ಆದ ನಂತರ ತೋಟಕ್ಕೆ ಹೋಗಿ ನೋಡ್ತಾರೆ. ತೋಟಕ್ಕೆ ಹೋಗಿ ನೋಡಿದ್ರೆ ಐತ್ರಿ 15 HP ಒಂದು ಮೋಟರ್ ದೊಡ್ಡ ಉದ್ದ ಇರತಕ್ಕಂಥ ಒಂದು ಮಷೀನ್. ಅವೆಲ್ಲ ನೀರು ಕುಡ್ಕೊಂಡು ಹಾಯ್ತಾ ಇದ್ರಿ. ಅಷ್ಟೆಲ್ಲ ಬಂದಿರ್ತಕ್ಕಂಥ ನೀರ ಈ ಮನುಷ್ಯರ ನೀರು ಬಂದು ದೊಡ್ಡ ಪ್ರಮಾಣ ನೀರು ಕೆನಾಲ್ ಬಂದಾಗ ಅದನ್ನಷ್ಟು ಸನಿಗಿತೆ ಇದ್ಕೊಂಡು ಭಾಳ ಭದ್ರವಾಗಿ ಕಟ್ಟಬೇಕಂದ್ರೆ ಉಳಿತಾ ಇಲ್ಲಿ ಹೋಗ್ಬಿಡ್ತದೆ. ತನ್ನಿಂದ ಇಡೀ ರಾತ್ರಿಯಲ್ಲಿ 2 ಮಷಿನ್ ಒಂದು ಮಷಿನ ಒಂದು ಮೋಟ್ರ್ ನೀರ ಅಲ್ಲಿ ಎಲ್ಲೆಲ್ಲಿ ಹಾಯುವಾಗ ಎಲ್ಲೆಲ್ಲಿ ಕಟ್ಕೊಂಡು ಎಲ್ಲ ತಾನ ಕಟ್ಕೊಂಡು ತಾನ ತಯಾರಿ ಇಡೀ ಹೊಲ ಎಲ್ಲ ನೀರು ಹರಿಯುತ್ತೆ. ತಾನೇ ಕಟ್ಕೊಂಡು ತಾನೆ ಬೆಳಿಗ್ಗೆ ಹೋಗಿ ನೋಡಿ ತಿರುಗಿ ಬಂದು ಅಪ್ಪರ ನೀರು ತಂತಾನ ಹತ್ರಪ್ಪ ಅವ್ರ ತಂತಾನ ಮಡಿಗಳ ತಂತಾನ ಕಟ್ಕೊಂಡು ತಾನ ಬಂದಾಗಿ ಕಾವಲಿ ಒಂದು ಹಾದ ನಂತರ ಮತ್ತೆ ಮುಚ್ಕೊಂಡು ಮತ್ತೆ ಮುಂದೆ ಹೋಗ್ಯಾರಪ್ಪ ಅವ್ರ. ಇಡೀ ಎಲ್ಲ ಹೊಲ ಹಾದರಪ್ಪ ಅವ್ರ. ಇನ್ನೊಂದು ಸ್ವಲ್ಪ ಬಾಕಿ ಉಳಿದದ. ಅದನ್ನ ಯಾರು ಮಾಡಿದ್ರೆ ಹೇಳ್ರಿ. ನಾವು ಪರಮಾರ್ಥದಲ್ಲಿ ಪ್ರವೇಶ ಮಾಡಿದಾಗ ದೇವರಾಗಲಿ ಗುರುಗಳಿಗೆ ಅದನ್ನ ಕಾರ್ಯ ಮಾಡ್ತಿರ್ತಾರೆ. ತಾಸು ಎಲ್ಲ ಮಾಡ್ತಿರ್ತಾರೆ. ನೀವು ನಾವು ಮೊದಲು ಕಂಡು ಒಬ್ಬರು ಪ್ರಶ್ನೆ ಮಾಡಿ ಗಂಗೇಶ್ವರ ಮಾಡ್ತೀವಿ. ಅಪ್ಪರ ನಂದೇಶ್ವರ ಹೆಣ್ಣು ಮಕ್ಕಳು ಅದಾರಲ್ರಿ ಎಲ್ಲ ಬಂದು ಬರ್ತಾರೆ. ಹಿಂದೆ ಏನು ನೋಡಿದ್ರೆ ಬರ್ತಾರೆ. ಹಿಂದೆ ಇವ್ರಿಗೆ ಹೆಂಡತಿ ಮಕ್ಕಳು ಇದ್ದಾರಲ್ಲ. ನಾವು ಸಂಬಳ ನೀವು ನಂದೇಶ್ವರ ಅವರು ಮುಂದೆ ನೋಡ್ತಾರೆ, ಗುರುಗಳ ನೋಡ್ತಾರೆ. ಹಿಂದೆ ಅವ್ರನ್ನೆಲ್ಲ ಅಲ್ಲಿ ಗುರುಗಳು ನೋಡ್ತಾರೆ. ಇವ್ರು ಗುರುಗಳು ನೋಡ್ತಾರೆ, ಗುರು ಅವ್ರು ಹಿಂದಿಂದ ಎಲ್ಲ ನೋಡ್ತಾರೆ. ನೀವು ಹಿಂದೆ ನೋಡ್ತೀರಿ, ಹಿಂದಿಂದ ಕಾಣ್ತದೆ, ಗುರುಗಳು ಕಾಣಿದ್ರೆ ಗುರುಗಳ ಕ್ಷಣ ಮಾಡಿದ್ರು. ಅದಕ್ಕೆ ಯಾರು ಮುಂದೆ ಗುರುಗಳು ನೋಡ್ತಾರೆ ನೋಡ್ರಿ, ಹಿಂದಿಂದೆಲ್ಲ ತಂತಾನ ಸರಿಯಾಗಿತ್ತು. ಹಿಂದೆಲ್ಲ ಅದಕ್ಕೆ ನೀವೆಲ್ಲ ಇಲ್ಲಿ ಬಂದು ಕೂತ್ರೆ ಮನೆ ಕಡೆ ಹೇಗಿರ್ತದ್ರಿ. ಮನೆ ಕಡೆ ಹೇಗಿರ್ತದೆ ಹೇಗೆ ಹೋಗುದಿಲ್ಲ. ಗೌಡ ಹೇಳಿದ್ರು ನೋಡಿ ತಂತಾನ ಹೇಗಾಗ್ತದೆ. ಆಗ ನೀವು ನಿಷ್ಠೆಯಿಂದ ನೀವು ಸಂಪೂರ್ಣವಾಗಿ ಇಲ್ಲಿ ಬಂದು ಜ್ಞಾನ ಅಧ್ಯಾತ್ಮ ಶ್ರವಣ ಮಾಡಿದ್ರೆ ನೀವು ಪರೀಕ್ಷೆ ಮಾಡ್ಕೊಂಡು ನೋಡ್ಕೋರಿ ಏನೇನು ಸಮಸ್ಯೆ ಇರ್ತದೆ ಎಲ್ಲ ಸಮಸ್ಯೆ ಅನ್ನಿಂತ ಅನ್ನೋ ಪರಿಹಾರ ಆಗಿರ್ತದೆ. ಪಕ್ಕ ಲಕ್ಷ ಕೊಡ್ರಿ. ಅಧ್ಯಾತ್ಮ ಶ್ರವಣ ಮಾಡೋದು ವರ್ಷಕ್ಕೊಂದ್ಸಲ ಅಲ್ಲ, 6 ತಿಂಗಳಿಗೆ ಬಂದಲ್ಲ, 3 ತಿಂಗಳಿಗಲ್ಲ, ದಿನಾರು ಮಾಡ್ತಾ ಇರಬೇಕು. ಉದ್ಧಾರ ಆಗ್ತೀರಿ. ಒಳ್ಳೆಯದಲ್ಲಿ
ಪರಮ ಪೂಜ್ಯರಂತ ಶ್ರೋತ್ರಿಯ ಬ್ರಹ್ಮೇಶ್ವರ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ರುಳು ಹಾಗೂ ಶ್ರೀ ಜಗದ್ಗುರು ಶ್ರೀ 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 ಕೃಷ್ಣಾನು ಸದ್ರುಳು ಎಲ್ಲರೂ ಕೂಡ ಅತ್ಯಂತ ದುಃಖರಿವತಿ ಪರಮಾನಂದ ಪ್ರಾಪ್ತಿ ಇರಬೇಕು ಮೋಕ್ಷ ಅನುಗ್ರಹ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಳು ದೇವ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಹಾಗೂ ಶ್ರೀ ಜಗದ್ಗುರು ಶ್ರೀ 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 ಕೃಷ್ಣಾನ ಸದ್ರುವರ್ದಿಯು ಪಾದಗಳನ್ನು ಕೂಡ ನನ್ನ ಅನಂತಾನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಹಾಗೂ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುವರ್ದಿಯು ಪಾದಗಳಲ್ಲಿ ಇವತ್ತು ನಮ್ಮ ವಾಗ್ರೂಪ ಪುಷ್ಪವನ್ನು ಸಮರ್ಪಣೆ ಮಾಡಿ ನಮ್ಮ ಸಾಯಂಕಾಲದ ಈ ಜ್ಞಾನಯಜ್ಞ ಕಾರ್ಯಕ್ರಮದ ದಶಮಾನೋತ್ಸವದ 10ನೇ ವರ್ಷದ ಸಾಯಂಕಾಲದ ನಮ್ಮ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಇನ್ನು ಮುಂದಿನ ಕಾರ್ಯಕ್ರಮ ಮತ್ತೆ ಮುಂದಿನ ಪಾಟೀಲ್ ಹೇಳ್ತಾರೆ, ಅದರಲ್ಲಿ ಭಾಗವಹಿಸ್ರಿ. ಇನ್ಮೇಲೆ ಮಂಗಲ ಆಗ್ತದೆ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. साधु संत महाराज की जय. श्री गुरुदेव दत्त अवधूत. ओम नमः शिवाय. सद्गुरुनाथ ಇಲ್ಲಿವರೆಗೆ